ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಜೆಟ್ 2026-27 ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಸರ್ಕಾರನೇ ಕೊಟ್ಟಿರುವಂಥ ಡಾಕ್ಯುಮೆಂಟ್, ಗೌರ್ಮೆಂಟ್ ವೆಬ್ಸೈಟಲ್ಲೇ ಅದರಲ್ಲಿ ಹೈಲೈಟ್ಸ್ನ ಕೊಟ್ಟಿದ್ದಾರೆ. ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನೇ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಅದನ್ನೇ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಾನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಬರೋ ಎಲ್ಲ ಎಕ್ಸಾಮ್ವರೆಗೂ ಕೂಡ ಕರ್ನಾಟಕ ಬಜೆಟು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದರಲ್ಲಿರೋ ಸ್ಕೀಮ್ಗಳು, ನೀವು ಲಾಸ್ಟ್ ರೀಸೆಂಟಾಗಿ ನಡೆದಂಥ ಎಕ್ಸಾಮ್ ನೋಡಿದ್ರೆ ಅದರಲ್ಲಿ 3-4 ಕ್ವಶನ್ ಡೈರೆಕ್ಟಾಗಿ ಬಜೆಟಿಂದನೇ ಬಂದಿದೆ. ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇವೆಲ್ಲ ಬರ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಬಜೆಟ್ 2026-27 ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಮಾಡಬೇಕು ನೀವು ಗೊತ್ತಲ್ವಾ? ಸೊ ಬೆಲ್ ಐಕಾನ್ನ ಒತ್ತಬೇಕು. ಸೊ ಬೆಲ್ ಐಕಾನ್ ಒತ್ತಿದ್ರೆ ಏನಾಗುತ್ತೆ, ಆಲ್ ಅಂತ ಕೊಟ್ಟರೆ ಅಲ್ಲಿ ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನು ನಿಮಗೆ ಬರುತ್ತೆ. ನೀವು ಆ ಕ್ಷಣದಲ್ಲೇ ನೋಡಿ ವಾಚ್ ಮಾಡ್ಬೋದು. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ಬಜೆಟ್ಗೆ ಹೋಗೋಣ. ಸೊ ಬಜೆಟಲ್ಲಿ ಈ ವರ್ಷದ ಬಜೆಟ್ ಹೇಳೋಕ್ಕೂ ಮುಂಚೆ ನಿಮಗೆ ಬಜೆಟ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಇದು ಪೊಲಿಟಿನಲ್ಲಿ ಬರ್ತದೆ, ಪೊಲಿಟಿ ಮತ್ತು ಎಕನಾಮಿಕ್ಸ್ ಎರಡು ಕಡೆ ಬರುತ್ತೆ. ಸೊ ನೋಡುವ, ಫಸ್ಟ್ ಬಜೆಟ್ ಅಂದರೆ ಏನಂತ ನೋಡೋಣ, ಆಮೇಲೆ ಬಜೆಟಲ್ಲಿ ಏನೇನು ಡೇಟಾ ಇದೆ ಅದನ್ನು ನೋಡ್ತಾ ಹೋಗೋಣ. ಸೊ ಈಗ ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಬಜೆಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಯೂನಿಯನ್ ಬಜೆಟ್ ಬರುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನೇನು ಇರ್ತದೆ ಅಂತ, ಇದು ನ್ಯಾಷನಲ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೇಟಲ್ಲಿ ಕೂಡ ಆಲ್ಮೋಸ್ಟ್ ಇದೇ ಥರ ಬರ್ತದೆ. ಸೊ ನ್ಯಾಷನಲ್ ಲೆವೆಲ್ ಯಾವ ಥರ ಇರ್ತದೆ ಅಂತ ಹೇಳ್ತೀನಿ ನೋಡಿ. ಸೊ ಬಜೆಟ್ ಅನ್ನೋ ವರ್ಡ್ ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ? ಫಸ್ಟ್ ಪಾಯಿಂಟ್, ಬಜೆಟ್ ಅನ್ನೋ ವರ್ಡ್ ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಅಂದರೆ ಎಲ್ಲೂ ಸಹ ಮೆನ್ಷನ್ ಆಗಿಲ್ಲ. ಫಸ್ಟ್ ಪಾಯಿಂಟ್, ಬಜೆಟ್ ಅನ್ನೋ ವರ್ಡೇ ಇಲ್ಲ ಭಾರತದ ಸಂವಿಧಾನದಲ್ಲಿ. ಮತ್ತೆ ಏನಂತ ಇದೆ ನೋಡಿ, ಆರ್ಟಿಕಲ್ 112ನಲ್ಲಿ, ಆರ್ಟಿಕಲ್ 112ರಲ್ಲಿ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಒಂದು ವರ್ಡ್ ಇದೆ. ಸ್ಟೇಟ್ಮೆಂಟ್ ಅಂದರೆ ವಾರ್ಷಿಕ ಹಣಕಾಸು ವಿವರ ಅಂತ ಸ್ಟೇಟ್ಮೆಂಟ್ ಇರೋದು. ಆರ್ಟಿಕಲ್ 112 ಬಜೆಟ್ಗೆ ಸಂಬಂಧಪಟ್ಟಿದೆ. ಬಟ್ ಬಜೆಟ್ ಅನ್ನೋ ವರ್ಡ್ ಎಲ್ಲೂ ಇಲ್ಲ. ಮತ್ತೇನಂತ ಇದೆ, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರ್ತದೆ, ವಾರ್ಷಿಕ ಹಣಕಾಸು ವಿವರ ಅಂತ ಬರ್ತದೆ. ಈ ವರ್ಡ್ ಮಾತ್ರ ಮೆನ್ಷನ್ ಆಗಿದೆ ಹೊರತು ಈ ವರ್ಡ್ ಎಲ್ಲೂ ಮೆನ್ಷನ್ ಆಗಿಲ್ಲ. ಈ ಪಾಯಿಂಟ್ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಸೊ ಇವಾಗ ನಾನು ನಿಮ್ಗೆ ಕೊಡ್ತಾ ಇರೋ ಕ್ವಶನ್ ಏನು ಅಂತ ಕೇಳಿಸ್ಕೊಳ್ಳಿ. ರಾಜ್ಯ ಬಜೆಟ್ ಬಗ್ಗೆ ಹೇಳುವಂಥ ಆರ್ಟಿಕಲ್ ಯಾವುದು ಅಂತ ನೀವು ಹೇಳ್ಬೇಕು. ಈಗ ಬಜೆಟ್ ಅನ್ನೋ ವರ್ಡ್ ಇಲ್ಲ, ಜನರಲ್ ಅನ್ನೋ ಬಜೆಟ್ ಅಂತ ಕರಿತೀವಿ ಅಷ್ಟೇ. ಅಫಿಷಿಯಲ್ ನೇಮ್ ಏನಿರೋದು ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ, ಇದು ಸಂವಿಧಾನದಲ್ಲಿ ಇರೋದು. ಇದು ನ್ಯಾಷನಲ್ ಯೂನಿಯನ್ ಬಜೆಟ್ಗೆ ಸಂಬಂಧಪಟ್ಟಂಗೆ ಹೇಳಿದ್ದೀನಿ, 112ನೇ. ಈಗ ನೀವೇನು ಹೇಳಬೇಕು, ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ಮಾಡಿ ತಿಳಿಸಬೇಕು. ಇದು ನಿಮ್ಗೆ ಕೊಡ್ತಾ ಇರುವಂಥ ಫಸ್ಟ್ ಕ್ವಶನ್. ಓಕೆನಾ? ಸೊ ಈ ಬಜೆಟ್ ಹೇಗಿರ್ತದೆ, ಅದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ. ಓಕೆ? ಸೊ ಬನ್ನಿ ಈಗ ನೋಡಿ. ಈಗ ಬಜೆಟ್ ಅಂತಂದ್ರೆ ಏನು? ಬಜೆಟ್ ಅಂದರೆ ಫಸ್ಟ್ ನಿಮಗೆ ಆರ್ಥಿಕ ವರ್ಷ ಅಂದರೆ ಏನಂತ ಗೊತ್ತಿರಬೇಕು ಫ್ರೆಂಡ್ಸ್. ಆರ್ಥಿಕ ವರ್ಷ ಅಂದರೆ ಏನು ಅಂತ, ಫಿನಾನ್ಷಿಯಲ್ ಇಯರ್. ಆರ್ಥಿಕ ವರ್ಷ ಅಂತಂದರೆ ಯಾವುದು ನೋಡಿ, ಕ್ಯಾಲೆಂಡರ್ ಇಯರ್ ಬೇರೆ, ಫಿನಾನ್ಷಿಯಲ್ ಇಯರ್ ಬೇರೆ. ಕ್ಯಾಲೆಂಡರ್ ಇಯರ್ ಅಂತಂದ್ರೆ ಕ್ಯಾಲೆಂಡರ್ ವರ್ಷ ಅಂದರೆ ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೆ ಏನಿದೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ಬಟ್ ಹಣಕಾಸು ವರ್ಷ ಅಂದರೆ ಯಾವ ರೀತಿ ಬರುತ್ತೆ ನೋಡಿ, ಏಪ್ರಿಲ್ 1ನೇ ತಾರೀಕಿಂದ ಈ ವರ್ಷ, ಈಗ ಎಕ್ಸಾಂಪಲ್ 2026 ಅಲ್ವಾ ನೋಡಿ. ಈಗ ಇದು ಹಣಕಾಸು ವರ್ಷ ಯಾವುದಿದು, 2026 ಏಪ್ರಿಲ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರು ಮಾರ್ಚ್ 31 2027. ಸೊ ಈ ವರ್ಷ ಇದೆಯಲ್ಲ, ಇದನ್ನು ಹಣಕಾಸು ವರ್ಷ ಅಂತ ಕರೀತಾರೆ, ಹಣಕಾಸು ವರ್ಷ. ಸೊ ಈ ವರ್ಷದ ಏಪ್ರಿಲ್ 2026 ಏಪ್ರಿಲ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರ್ 2027 ಮಾರ್ಚ್ 31 ಇದೆಯಲ್ಲ, ಇದು ಹಣಕಾಸಿನ ವರ್ಷ ಅಂತ ಕರೀಲಾಗುತ್ತೆ. ಹಾಗೆ ಪ್ರತಿ ವರ್ಷ ಕೂಡ ಹಾಗೇನೆ, ಅದು ಸ್ಟಾರ್ಟ್ ಆಗೋದು ಏಪ್ರಿಲ್ 1ನೇ ತಾರೀಕಿಂದ ಎಂಡ್ ಆಗೋದು ನೆಕ್ಸ್ಟ್ ಇಯರ್ ಮಾರ್ಚ್ 31 ಎಂಡ್ ಆಗುತ್ತೆ. ಇದನ್ನ ಹಣಕಾಸು ವರ್ಷ ಅಂತ ಕರಿತೀವಿ. ಓಕೆ? ಸೊ ಈಗ ಬಜೆಟ್ ಅಂತಂದ್ರೆ ಏನು? ಓಕೆ, ಒಂದು ನಿಮಿಷ. ಸೊ ಬಜೆಟ್ ಅಂದ್ರೆ ಏನಂತ ನೋಡೋಣ ಇವಾಗ ನೋಡಿ. ಇವಾಗ ಬಜೆಟ್ ಅಂದ್ರೇನು, ಈಗ ನಾವು ಮುಂದಿನ ಹಣಕಾಸು ವರ್ಷಕ್ಕೆ ಈಗ ನೋಡಿ, ಬಜೆಟ್ ಇಂಟ್ರೊಡ್ಯೂಸ್ ಮಾಡೋದು ಯಾವಾಗ, ಮಾರ್ಚಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾರ್ಚ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಅದರ ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 31ನೇ ತಾರೀಕುವರೆಗೂ ಬಜೆಟ್ ಇರ್ತದೆ. ಆ ಬಜೆಟ್ ಕಮಿಂಗ್ ಫಿನಾನ್ಷಿಯಲ್ ಇಯರ್ ಅಲ್ಲಿ, ಮುಂಬರುವ ಹಣಕಾಸು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ, ಇಲ್ಲಿ ದೇಶ ಅನ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ದೇಶಕ್ಕೆ ಯಾವ್ಯಾವ ಮೂಲಗಳಿಂದ ಎಷ್ಟು ಆದಾಯ ಬರುತ್ತೆ, ರೆವಿನ್ಯೂ ಬರುತ್ತೆ ಅನ್ನೋದು ಒಂದು ಪಾರ್ಟ್ ಇರ್ತದೆ. ನಾವು ಆ ಆದಾಯವನ್ನ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟನ್ನ ಖರ್ಚು ಮಾಡ್ತೀವಿ ಅನ್ನೋದು ಒಂದು ಪಾರ್ಟ್ ಇರ್ತದೆ. ಈ ಎರಡು ಪಾರ್ಟನ್ನು ಸೇರಿ ಇರೋದನ್ನೇ ಬಜೆಟ್ ಅಂತ ಕರಿತೀವಿ. ಆ ವರ್ಷದಲ್ಲಿ ನಮ್ಗೆ ಈ ದೇಶಕ್ಕೆ ಈ ಕಮಿಂಗ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟು ದುಡ್ಡು ನಮಗೆ ಬರುತ್ತೆ, ರೆವಿನ್ಯೂ ಬರುತ್ತದೆ, ನಾವು ಎಕ್ಸಾಕ್ಟ್ ಆಗಿ ಎಷ್ಟು ಹೇಳಕ್ಕಾಗತ್ತಾ, ಆಗಲ್ಲ. ಹಾಗೇನೆ ಎಕ್ಸಾಕ್ಟ್ ಆಗಿ ಇಷ್ಟೇ ಖರ್ಚು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಒಂದು ಅಂದಾಜು ಮಾಡಬೇಕಾಗುತ್ತೆ. ಅದನ್ನೇ ಬಜೆಟ್ ಅಂದ್ರೆ ಮುಂದಿನ ಹಣಕಾಸು ವರ್ಷದಲ್ಲಿ ಆದಾಯ ಮತ್ತು ವೆಚ್ಚದ ಅಂದಾಜು ಮೊತ್ತವೇ ಅಥವಾ ಲೆಕ್ಕಾಚಾರವೇ ಬಜೆಟ್ ಅಂತ ಕರೆಯೋದು ನಾವು. ಓಕೆನಾ? ಬರುವ ಫಿನಾನ್ಷಿಯಲ್ ಇಯರ್ಗೆ ಹೇಳೋದು. ಇದರಲ್ಲಿ ಯಾವ್ಯಾವ ತರ ಇರ್ತದೆ ನೋಡಿ ಈಗ. ಓಕೆ? ಸೊ ಈಗ ಫಸ್ಟ್ ಬಜೆಟ್ ಅಲ್ಲಿ ಯಾವ ಟೈಪ್ ಬರ್ತದೆ ಅಂತ, ಇದರಲ್ಲಿ 2 ಪಾರ್ಟ್ ಬರ್ತದೆ ಅಂತ ಹೇಳಿದೆ ನಿಮಗೆ ನೋಡಿ. ಇದು ಗೌರ್ಮೆಂಟ್ ಟ್ರೆಜರಿ, ಓಕೆ, ಕನ್ಸಾಲಿಡೇಷನ್ ಫಂಡ್ ಆಫ್ ಇಂಡಿಯಾ ಅಂತ ಅನ್ಕೊಂಡಿದ್ದೀನ. ಸೊ ಇದನ್ನ ನೋಡಿ 2 ಪಾರ್ಟ್. ಒಂದು ರೆವಿನ್ಯೂ ಪಾರ್ಟ್. ಓಕೆ, ರೆವಿನ್ಯೂ ಪಾರ್ಟ್ ಅಂದ್ರೆ ಆದಾಯ, ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತ ಸರ್ಕಾರಕ್ಕೆ ಯಾವ್ಯಾವ ಮೂಲಗಳಿಂದ ಎಷ್ಟು ಆದಾಯ ಬರುತ್ತೆ ಎಂದು ಒಂದು ಪಾರ್ಟ್ ಇರ್ತದೆ. ಇನ್ನೊಂದು ಪಾರ್ಟ್ ಎಕ್ಸ್ಪೆಂಡಿಚರ್ ಪಾರ್ಟ್ ಅಂದ್ರೆ ವೆಚ್ಚ, ನಾವು ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಕೊಡ್ತೀವಿ, ಖರ್ಚು ಮಾಡ್ತೀವಿ ಅನ್ನೋದು ವೆಚ್ಚ. ಇವೆರಡು ಪಾರ್ಟ್ ಸೇರಿ ಬಜೆಟ್ ಅಂತ ಕರೆಯೋದು.
ಈ ರೆವಿನ್ಯೂ ಪಾರ್ಟ್ ಏನಿದೆಯಲ್ಲ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಇದನ್ನ ಏನಂತ ಕರಿತೀವಿ, ಫಿನಾನ್ಸ್ ಬಿಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು ಹಣಕಾಸು ಮಸೂದೆ ಅಂತ. ರೆವಿನ್ಯೂ ಇನ್ಕಮ್ಗೆ ಸಂಬಂಧಪಟ್ಟಿರೋದು, ಇದು ನಮ್ಮ ದೇಶಕ್ಕೆ ಬರೋ ಆದಾಯಕ್ಕೆ ಸಂಬಂಧಪಟ್ಟಿರೋದು ಫಿನಾನ್ಸ್ ಬಿಲ್ ಅಂತ. ಇನ್ನೊಂದು ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ, ಖರ್ಚು ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಖರ್ಚು ಮಾಡ್ತಿದೀವಿ ಅಂತ. ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಏನಂತ? ಅಪ್ರೋಪ್ರಿಯೇಷನ್ ಬಿಲ್ ಅಂತ. ಆರ್ಟಿಕಲ್ ಎಷ್ಟು? 114 114ನೇ ವಿಧಿನಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ ಬಗ್ಗೆ ಹೇಳುತ್ತೆ. ಕನ್ನಡದಲ್ಲಿ ಇದನ್ನ ಧನ ವಿನಿಯೋಗ ಮಸೂದೆ ಅಂತ ಕರೀತಾರೆ. ಓಕೆ, ಬಜೆಟ್ ಅಲ್ಲಿ 2 ಬಿಲ್ ಇದೆ ನೋಡಿ. ಬಜೆಟ್ ಅಂದ್ರೆ ಒಂದಲ್ಲ, ಇದು 2 ಬಿಲ್ಗಳು ಸೇರಿ ಬಜೆಟ್ ಆಗೋದು. ಒಂದು ಬಿಲ್ಲು ಇನ್ಕಮ್ ಸಂಬಂಧಪಟ್ಟಿದ್ದು ಏನಂತ ಫಿನಾನ್ಸ್ ಬಿಲ್ ಅಂತ ಕರಿತೀವಿ. ಇನ್ನೊಂದು ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಿದ್ದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಓಕೆ, ಇಲ್ಲಿವರೆಗೂ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ, ಇವಾಗ ಅಪ್ರೋಪ್ರಿಯೇಷನ್ ಬಿಲ್ ಅಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಧನ ವಿನಿಯೋಗ. ವಿನಿಯೋಗ ಅಂದ್ರೆ ಏನು? ಖರ್ಚು ಮಾಡೋದು, ವೆಚ್ಚ ಅಲ್ವಾ? ವಿನಿಯೋಗ ಮಾಡೋದು ಹಣವನ್ನ. ಸೊ ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ನೋಡಿ, ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ. ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಅನುದಾನಗಳ ಮೇಲಿನ ಬೇಡಿಕೆ. ಇನ್ನೊಂದು ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತ, ಅಂದ್ರೆ ಸಂಚಿತ ನಿಧಿಯ ಮೇಲೆ ಹೊರಿಸಲಾದ ವೆಚ್ಚ ಅಂತ ಕರಿತೀವಿ ಕನ್ನಡದಲ್ಲಿ. ಒಂದು ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಇನ್ನೊಂದು ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಈ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತಂದ್ರೆ ಏನು? ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತಂದ್ರೆ ನೋಡಿ, ಬೈ ವೇರಿಯಸ್ ಮಿನಿಸ್ಟ್ರೀಸ್, ಬೇರೆ ಬೇರೆ ಸಚಿವಾಲಯಗಳಿಂದ ನಮಗೆ ಈ ಹಣಕಾಸು ವರ್ಷಕ್ಕೆ ಇಷ್ಟು ಅನುದಾನ ಬೇಕು ಅಂತ ಡಿಮ್ಯಾಂಡ್ ಮಾಡಿರ್ತಾರಲ್ವಾ. ಈ ಎಕ್ಸಾಂಪಲ್ ಡಿಫೆನ್ಸ್, ನಮಗೆ ಈ ವರ್ಷಕ್ಕೆ ಇಷ್ಟು ಕೋಟಿ ದುಡ್ಡು ಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ರೈತ ಕಲ್ಯಾಣ. ಸೊ ಏನಿದೆಯಲ್ಲ ಪಂಚಾಯತ್ ರಾಜ್, ಇವೆಲ್ಲ ಮಿನಿಸ್ಟ್ರಿಗಳು ಕೇಂದ್ರ ಸರ್ಕಾರ ದುಡ್ಡನ್ನ ಕೇಳ್ತವೆ, ನಮ್ಗೆ ಈ ವರ್ಷಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಕೇಳ್ತವೆ. ಅದನ್ನೇ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ ಕರೆಯೋದು. ಅನುದಾನಗಳ ಮೇಲಿನ ಬೇಡಿಕೆ ಇಟ್ಟಿರ್ತವೆ ಎಲ್ಲಾ ಸಚಿವಾಲಯಗಳು ಸೇರಿ, ನಮ್ಗೆ ಒಂದೊಂದು ಸಚಿವಾಲಯಕ್ಕೆ ಇಷ್ಟು ಬೇಕಂತ. ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು? ಸಂಚಿತ ನಿಧಿ ಅಂದ್ರೆ ಕನ್ಸಾಲಿಡೇಷನ್ ಫಂಡ್ ಆಫ್ ಇಂಡಿಯಾ ಏನಿದೆ, ನಮ್ಮ ದೇಶದ ಎಲ್ಲಾ ದುಡ್ಡನ್ನ ಅಲ್ಲಿ ಇಟ್ಟಿರ್ತೀವಿ ನಾವು. ಸೊ ಇದ್ರ ಮೇಲೆ ಹೊರಿಸಲಾದ ವೆಚ್ಚ ಏನು? ಎಕ್ಸಾಂಪಲ್, ಈಗ ಸ್ಯಾಲ್ರಿ ಕೊಡ್ಬೇಕಪ್ಪ. ಈಗ ಯಾವುದು ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇರುತ್ತೆ, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸ್ಯಾಲ್ರಿ ಕೊಡಬೇಕು. ಆ ಸ್ಯಾಲ್ರಿಗೆ ಸಂಬಂಧಪಟ್ಟಂಗೆ ಪಾರ್ಲಿಮೆಂಟ್ ವೋಟ್ ಮಾಡೋಕ್ಕಾಗತ್ತಾ? ಈ ವರ್ಷ ನಾವು ಅವ್ರಿಗೆ ಸ್ಯಾಲರಿನೇ ಕೊಡೋದು ಬೇಡ, ಅಥವಾ ಕಡಿಮೆ ಮಾಡೋಣ, ಜಾಸ್ತಿ ಮಾಡೋಣ, ಅದನ್ನೆಲ್ಲ ಮಾಡೋವಾಗಿಲ್ಲ. ಸೊ ಚಾರ್ಜ್ ಎಕ್ಸ್ಪೆಂಡಿಚರ್ ಅಂದ್ರೆ ಇದು ಫಿಕ್ಸ್ ಇರ್ತದೆ, ಕಮಿಟೆಡ್ ಇರ್ತದೆ. ನೋಡಿ, ಇಲ್ಲಿ ಲೋನ್ ಇರ್ತದೆ, ಯಾವುದೋ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ತಂದಿರ್ತೀವಿ, ಅವ್ರು ಬಡ್ಡಿ ಕಟ್ಟಬೇಕು ಪ್ರತಿ ವರ್ಷ. ನಾವು ಈಗ ಸರಿ ಕಟ್ಟೋದು ಬೇಡ ಅಥವಾ ಕಮ್ಮಿ ಕಟ್ಟೋಣ ಅಂತ ಹೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಸೊ ಪ್ರತಿ ವರ್ಷ ಇದು ಹೋಗಲೇಬೇಕಾಗುತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಇದಲ್ವಾ. ಸೊ ಬದ್ಧವಾಗಿರ್ತೀವಿ, ನಾವು ಕೊಡಲೇಬೇಕಾಗುತ್ತೆ ಪ್ರತಿ ವರ್ಷ. ಇದ್ರ ಮೇಲೆ ಯಾವುದು ಡಿಸ್ಕಷನ್ ಇರೋದಿಲ್ಲ. ಇದನ್ನ ಚಾರ್ಜ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಚಾರ್ಜ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಂಚಿತ ನಿಧಿ, ಅಲ್ಲಿ ಏನ್ ದುಡ್ಡು ಕೊಡಬೇಕು ಅದ್ರ ಪಡೆದು ಹೋಗ್ತಾ ಇರ್ಬೇಕು, ಅದನ್ನ ಮಾತ್ರ ತಡಿಬಾರ್ದು. ಯಾಕಂದ್ರೆ ಈಗ ಸ್ಯಾಲರಿ ಕೊಡೋದು ನಿಲ್ಸಕ್ಕಾಗಲ್ಲ ಸಂವಿಧಾನಿಕ ಹುದ್ದೆಗಳಿಗೆ. ಸೊ ಆ ತರ ಮತ್ತೆ ಲೋನ್ ಇದೆಲ್ಲ ಬರುತ್ತಿದ್ರಲ್ಲಿ. ಸೊ ಎರಡೂ ಸೇರಿ ನಮಗೆ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರೆಯೋದು. ಇದನ್ನ 114ನೇ ವಿಧಿನಲ್ಲಿ ಹೇಳ್ತಾರೆ. ಓಕೆನಾ? ಈಗ ನೋಡಿ, ಇವು ಮೂರಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಚರ್ಚೆ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ಒಂದು ಫಿನಾನ್ಸ್ ಬಿಲ್ ಮೇಲೆ ಜಾಸ್ತಿ ಆಗುತ್ತಾ, ಅಪ್ರೋಪ್ರಿಯೇಷನ್ ಬಿಲ್ ಮೇಲೆ ಜಾಸ್ತಿ ಆಗುತ್ತಾ ಅಂತ. ಈಗ ನೋಡಿ, ಅಪ್ರೋಪ್ರಿಯೇಷನ್ ಬಿಲ್ ಪರ್ಟಿಕ್ಯುಲರ್ ಆಗಿ ಅನುದಾನಗಳ ಮೇಲಿನ ಬೇಡಿಕೆ ಅಂತ ಹೇಳಿದೆ. ಓಕೆ, ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ, ಯಾವ ಮಿನಿಸ್ಟ್ರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ. ಈಗ ಏನಾಗುತ್ತೆ, ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಕೇಳಿರ್ತಾರೆ. ಈಗ ಮಂತ್ರಿ, ಡಿಫೆನ್ಸ್ ಮಿನಿಸ್ಟರ್ ಕೇಳಿರ್ತಾರೆ, ನಮಗೆ ಡಿಫೆನ್ಸ್ಗೆ ಈ ಕಮಿಂಗ್ ಫಿನಾನ್ಷಿಯಲ್ ಇಯರ್ಸ್ ಇಷ್ಟು ಕೋಟಿ ದುಡ್ಡು ಬೇಕು ಅಂತ ಕೇಳಿರ್ತಾರೆ. ಈಗ ಅವ್ರು ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ. ಅವ್ರು ಎಷ್ಟೋ 100 ಕೋಟಿ ಕೇಳಿದ್ದಾರೆ ಅನ್ಕೊಳ್ಳಿ, ನಾವು 100 ಕೊಡೋಕ್ಕಾಗಲ್ಲ, 90 ಕೊಡ್ತೀವಿ ಅಂತ ಡಿಸ್ಕಷನ್ ನಡೀತದಲ್ಲಿ. ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಬರ್ತವೆ, ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ. ಸ್ಥಾಯಿ ಸಮಿತಿ ಆಕ್ಚುಲಿ ಫ್ರೆಂಡ್ಸ್, ಈ ಬಜೆಟ್ ಪ್ರೊಸೀಜರ್ ಅಂತ ಬರ್ತದೆ. ನಿಮಗೆ ಯಾವ್ದಾದ್ರು ಪೊಲಿಟಿಕ್ ಟಾಪಿಕ್ ಅಲ್ಲಿ ಬಜೆಟ್ ಸಂಬಂಧಪಟ್ಟಂಗ ಅದ್ರ ಬಗ್ಗೆ ಹೇಳ್ತೀನಿ. ಪ್ರೊಸೀಜರ್ ಇರ್ತದೆ, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗು, ಕಮಿಟಿ ಸ್ಟೇಜ್ ಅಂತ ಬರ್ತದೆ, ಕಟ್ ಮೋಷನ್ಗಳು ಅಂತ ಬರ್ತವೆ, ಅಂದ್ರೆ ಗಿಲೋಟಿನ್ ಕಟ್ಟು, ಈ ಥರ ಬೇರೆ ಬೇರೆ ಕಟ್ಟಿದೆ. ಅದರಲ್ಲಿ ವೋಟಿಂಗ್ ಮಾಡೋದು, ಇದಕ್ಕೆಲ್ಲ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ನಿಮ್ಗೆ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಬರೀ ಓವರ್ ವ್ಯೂ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, ಯಾವ ತರ ಬಜೆಟ್ ಅಂದ್ರೆ ಏನೇನು ಇರ್ತದೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡುವ. ಸ್ಥಾಯಿ ಸಮಿತಿಗಳು ಅಂತ ಬರ್ತವೆ, ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ. ಇವು ಇದನ್ನೆಲ್ಲ ಚೆಕ್ ಮಾಡ್ತವೆ. ಈಗ ಈ ಮಿನಿಸ್ಟರ್ ಇಷ್ಟನ್ನ ಕೇಳಿದೆಯಲ್ಲ, ಏನ್ ಖರ್ಚಿದೆ, ಇಷ್ಟು ಕೊಡ್ಬೇಕಾ ಬೇಡವಾ, ಕಟ್ ಮಾಡ್ಬೇಕಾ, ಇದನ್ನೆಲ್ಲ ಸ್ಥಾಯಿ ಸಮಿತಿಗಳು ನೋಡ್ಕೋತವೆ. ಓಕೆನಾ? ಸೊ ಅವರೆಲ್ಲ ಮಾಡಿ ಫೈನಲ್ ಆಗಿ ಈ ಒಂದು ಇಲಾಖೆಗೆ ಇಷ್ಟು ಕೊಡುವ, ಈ ಮಿನಿಸ್ಟರ್ಗೆ ಇಷ್ಟು ಕೊಡ ಅಂತೆಲ್ಲ ಫೈನಲ್ ಡಿಸಿಷನ್ ತಗೋತಾರೆ. ಸೊ ಇದನ್ನೆಲ್ಲ ತಗೋಬೇಕಂದ್ರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಇದನ್ನೆಲ್ಲ ಡಿಸಿಷನ್ ತಗೋಬೇಕಂದ್ರೆ ಜಾಸ್ತಿ ಟೈಮ್ ಬೇಕು. ಸೊ ಹಂಗಾಗಿ ಇಡೀ ಬಜೆಟ್ ಟೈಮ್ ಎಷ್ಟಿರ್ತದಲ್ವಾ, ಅದರಲ್ಲಿ ಮೆಜಾರಿಟಿ ಟೈಮ್ ಹೋಗೋದು ಇದಕ್ಕೇನೆ, ಯಾವುದು ಅಪ್ರೋಪ್ರಿಯೇಷನ್ ಬಿಲ್ಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯಾವುದು ಅಂತಂದ್ರೆ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್, ಇದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ಇನ್ನು ಇದಕ್ಕೆ ಜಾಸ್ತಿ ಟೈಮ್ ಹೋಗೋ ಅಗತ್ಯ ಇಲ್ಲ. ಈಗ ಇದು ಫಿಕ್ಸ್ ಇದೆಯಲ್ವಾ, ಈಗ ಸ್ಯಾಲರಿ ಕೊಡಬೇಕು, ಲೋನ್ ಕಟ್ಟಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ. ಇದು ಡೈರೆಕ್ಟ್ ಆಗಿ ಪಾಸ್ ಆಗುತ್ತೆ. ಓಕೆನಾ? ಸೊ ಇವೆರಡು ಸೇರಿ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರೆಯೋದು. ಓಕೆ, ಈಗ ಇಷ್ಟು ಅರ್ಥ ಆಯ್ತು. ನೆಕ್ಸ್ಟ್ ನೋಡಿ, ಏನ್ ನಮ್ಮ ಸ್ಟೇಟಲ್ಲೇ ಕ್ವಶನ್ ಕೇಳಿದ್ದಾರೆ ಗ್ರೂಪ್ ಸಿನಲ್ಲಿ ಅಂದ್ರೆ, ಇವೆರಡರಲ್ಲಿ ಯಾವ ಮಸೂದೆ ಫಸ್ಟ್ ಪಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಫಿನಾನ್ಸ್ ಬಿಲ್ ಫಸ್ಟ್ ಪಾಸ್ ಆಗುತ್ತಾ, ಅಪ್ರಾಪ್ರಿಯೇಷನ್ ಬಿಲ್ ಫಸ್ಟ್ ಪಾಸ್ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಪಾಸ್ ಆಗೋದು ಅಪ್ರಾಪ್ರಿಯೇಷನ್ ಬಿಲ್, ಇದು ಪಾಸ್ ಆಗ್ಬೇಕು ಫಸ್ಟ್. ಅಪ್ರಾಪ್ರಿಯೇಷನ್ ಬಿಲ್ ಒಳಗಡೆ ಇವೆರಡು ಸೇರ್ಕೋತವೆ. ಇದನ್ನ ಅಪ್ರಾಪ್ರಿಯೇಷನ್ ಅನುದಾನ ಧನ ವಿನಿಯೋಗ ಮಸೂದೆ ಅಂತ ಕರಿತೀವಿ. ಸೊ ಇವೆರಡರಲ್ಲಿ ಫಸ್ಟ್ ಯಾವ್ದು ಪಾಸ್ ಆಗುತ್ತೆ ಬಜೆಟ್ ಸೆಷನ್ ನಡೆಯುವಾಗ ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್, ಧನ ವಿನಿಯೋಗ ಮಸೂದೆ ಫಸ್ಟ್ ಪಾಸ್ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಇದು ಈಸಿಯಾಗಿ ಆಗ್ಬಿಡುತ್ತದೆ. ವೋಟಿಂಗ್ ನೋಡಿ, ಇದಕ್ಕೆ ವೋಟ್ ಆಗಲ್ಲ, ಇದಕ್ಕೆ ವೋಟ್ ಮಾಡೋಗುತ್ತೆ, ಡೈರೆಕ್ಟ್ ಪಾಸ್ ಆಗುತ್ತೆ ಇದು. ಓಕೆನಾ? ಅಂದ್ರೆ ವೋಟ್ ಮಾಡೋದು ಅಂತಂದ್ರೇನು, ಈಗ ಕೆಲವರು ವೋಟ್ ಮಾಡ್ಬೋದು, ಕೆಲವರು ಬೇಡ ಅಂತ ಹೇಳ್ಬೋದು, ಅವಾಗ ಫೇಲ್ಯೂರ್ ಆಗ್ಬಿಡ್ತದೆ. ಹಾಗಾಗಿ ಇದು ನಾಟ್ ವೋಟೇಬಲ್, ಇದು ವೋಟ್ ಮಾಡೋಗಿಲ್ಲ, ಡೈರೆಕ್ಟ್ ಆಗಿ ಅದೇ ಆಟೋಮೆಟಿಕಲಿ ಪಾಸ್ ಆಗುತ್ತೆ. ಬಟ್ ಇದಕ್ಕೆ ಪ್ರತಿಯೊಂದಕ್ಕೂ ವೋಟ್ ಮಾಡ್ಬೇಕು. ಈ ಮಿನಿಸ್ಟರ್ಗೆ ಇಷ್ಟು ಕೊಡ್ತಿದ್ವಾ, ಪಾಸ್ ಮಾಡ್ಬೇಕಾ ಬೇಡವಾ ಅನ್ನೋದೆಲ್ಲ ವೋಟಿಂಗ್ ನಡೆಯುತ್ತೆ ಇದು. ಬಟ್ ಇದಕ್ಕೆ ಹೋಗೋದಿಲ್ಲ, ಚಾರ್ಜ್ ಎಕ್ಸ್ಪೆಂಡಿಚರ್ ಹಂಗೆ ಪಾಸ್ ಆಗ್ತಿರ್ತದೆ. ಇದೆರಡು ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದ ಧನ ವಿನಿಯೋಗ ಇದಕ್ಕೆ ಅನುದಾನಗಳ ಮೇಲಿನ ಬೇಡಿಕೆಗೆ ಸೊ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಫೈನಲಿ ಫಸ್ಟ್ ಪಾಸ್ ಆಗೋದು ಅಪ್ರೋಪ್ರಿಯೇಷನ್ ಬಿಲ್, ಸೆಕೆಂಡ್ ಪಾಸ್ ಆಗೋದು ಫಿನಾನ್ಸ್ ಬಿಲ್. ಸೆಕೆಂಡ್ ಪಾಸ್ ಆಗೋದು ಯಾವುದು, ಹಣಕಾಸು
ಹಣಕಾಸು ಮಸೂದೆ 2ನೇ ಪಾಸ್ ಆಗುತ್ತೆ. ಯಾಕೆ ಇದಕ್ಕೆ ಜಾಸ್ತಿ ಟೈಮ್ ಕೊಡಲ್ಲ ನೋಡಿ. ಈಗ ಹಣಕಾಸು ಎಷ್ಟೊಂದು ಬರ್ತಿದೆ ಅಂತ ಗೌರ್ಮೆಂಟ್ ಒಂದು ಅಂದಾಜು ಮಾಡಿರ್ತದೆ. ಈಗ ಅದ್ರ ಮೇಲೆ ಏನು ಕ್ವಶನ್ ಮಾಡೋಕ್ಕಾಗುತ್ತೆ, ಯಾಕಂದ್ರೆ ಗ್ಯಾರಂಟಿನೆಲ್ಲ ಎಷ್ಟಾದ್ರೂ ಬರಲಿ ಬಿಡಿ, ಜಾಸ್ತಿನೇ ಬರಲಿ ಬಿಡಿ, ನಮ್ಗೇನು ತೊಂದರೆ. ಹಂಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಡಿಸ್ಕಸ್ ಮಾಡಬೇಕಾಗಿರೋದೇ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ. ಇದ್ರ ಬಗ್ಗೆನೂ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ಇದ್ರ ಬಗ್ಗೆ ಮಾಡಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಫಸ್ಟ್ ಯಾವ್ದಾಗುತ್ತೆ, ಇದು ಪಾಸ್ ಆಗುತ್ತೆ, ಅದಾದ್ಮೇಲೆ ಇದು ಪಾಸ್ ಆಗುತ್ತೆ. ಅಲ್ಲಿ ರಾಷ್ಟ್ರಪತಿ ಸೈನ್ ಆದ ನಂತರ ಬಜೆಟ್ ಪಾಸ್ ಆಗಿದೆ ಅಂತ ಅರ್ಥ, ಬಜೆಟ್ ಅಪ್ರೂವ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ಈಗ ನಾವು ನೆಕ್ಸ್ಟ್ ಹೋಗುವ ಇವಾಗ. ಸೊ ಕರ್ನಾಟಕ ಬಜೆಟ್ಗೆ ಹೋಗೋಣ. ಕರ್ನಾಟಕ ಬಜೆಟಲ್ಲಿ ಏನೇನು ಪ್ರಾವಿಷನ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ. ಸೊ ಆಯವ್ಯಯ 2026-27 ಮುಖ್ಯಾಂಶಗಳು ಒಂದು ಬರ್ಡ್ ವ್ಯೂ ಅಲ್ಲಿ ಕೊಟ್ಟಿದ್ದಾರೆ, ಒಂದು ಪಕ್ಷಿ ನೋಟ. ಓಕೆ. ಫಸ್ಟ್ ಕ್ವಶನ್, ಕರ್ನಾಟಕ ಬಜೆಟ್ ಸೈಜ್ ಎಷ್ಟಪ್ಪ? ಫಸ್ಟ್ ಕ್ವಶನ್ ನೋಡಿ, ಇದು ಎಷ್ಟಪ್ಪ ಬಜೆಟ್ ಗಾತ್ರ? 4,48,000. ಎಷ್ಟು ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ಆಕ್ಚುಲಿ ಫುಲ್ ನಂಬರೇ ಬೇಕಿದಕ್ಕೆ. 4,48,004 ಕೋಟಿ ಇಷ್ಟು ನಮ್ಮ ಕರ್ನಾಟಕದ ಬಜೆಟ್ನ ಏನು ಗಾತ್ರ, ಇಷ್ಟು ಸೈಜ್. ನಮ್ಮ ಟೋಟಲ್ ಸೈಜ್ ಎಷ್ಟು, ಬಜೆಟ್ ಸೈಜ್ ಇಷ್ಟು 4,48,004 ಕೋಟಿ. ಇದು ನಂಬರ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಮಹಿಳಾ ಆಯವ್ಯಯದ ಹಂಚಿಕೆ. ಈ ಬಜೆಟ್ನಲ್ಲಿ ಮಹಿಳೆಯರಿಗೆ ಎಷ್ಟನ್ನ ಇಟ್ಟಿದ್ದಾರೆ, ಎಷ್ಟು ಇಲ್ಲಿದೆ ನೋಡಿ. ಸೊ ಎಷ್ಟಪ್ಪ ಇದು? 94,663 ಕೋಟಿ. ವೆರಿ ಇಂಪಾರ್ಟೆಂಟ್ ಈ ನಂಬರ್ಗಳೆಲ್ಲ ಫ್ರೆಂಡ್ಸ್. ಮಹಿಳೆಯರು ಸಂಪಟ್ಟಂಗಿರೋದು ಇದು, ಮಹಿಳೆಯರು ಸಂಪಟ್ಟಂಗಿರೋದು ಏನಿದು ಮಹಿಳಾ ಬಜೆಟ್. ಎಷ್ಟು ಬಜೆಟಲ್ಲಿ ಮಹಿಳೆಯರಿಗೆ ಎಷ್ಟು ಎತ್ತಿಟ್ಟಿದ್ದಾರೆ? 94,663 ಕೋಟಿ. ನೆಕ್ಸ್ಟ್ ಚೈಲ್ಡ್ ಬಜೆಟ್, ಅಂದ್ರೆ ಮಕ್ಕಳಿಗೆ ಎಷ್ಟು ಹಂಚಿಕೆ ಮಾಡಿದ್ದಾರೆ ನೋಡಿ, 63,135 ಕೋಟಿ. ಈ ನಂಬರ್ ಹೀಗೆ ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಸೊ ಯಾಕೆಂದ್ರೆ ಇವು ಡೈರೆಕ್ಟ್ ಪಾಯಿಂಟ್, ಈ ಪೇಜಲ್ಲಿ ಈ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಓಕೆ. ಅದರಲ್ಲಿ ರಾಜಸ್ವ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ ಅಂತ ಎಲ್ಲ ಬರ್ತದೆ, ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ನೀವು ಎಕನಾಮಿಕ್ಸ್ ಟರ್ಮ್ಗಳು ಗೊತ್ತಿರಬೇಕು ಫ್ರೆಂಡ್ಸ್. ರಾಜಸ್ವ ಸ್ವೀಕೃತಿ ಅಂದ್ರೆ ಇದು ರೆವೆನ್ಯೂ ರಿಸಿಪ್ಟ್ಸ್ ಅಂತ ಕರೀತಾರೆ. ಬಂಡವಾಳ ಸ್ವೀಕೃತಿ ಅಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಕರೀತಾರೆ. ಇಲ್ಲಿ ನಾನು ಈ ಟರ್ಮ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಎಕನಾಮಿಕ್ಸ್ ಅಲ್ಲಿ ಈ ಟರ್ಮ್ ಎಲ್ಲ ಗೊತ್ತಿರಬೇಕು. ರೆವೆನ್ಯೂ ರಿಸಿಪ್ಟ್ಸ್ ಅಂದ್ರೇನು, ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತಂದ್ರೇನು, ಇದೆಲ್ಲ ನಿಮಗೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು, ಈ ವರ್ಡ್ಗಳೆಲ್ಲ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆ ಅನ್ಕೊಂಡು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಕಮ್ಮಿ ಟೈಮಲ್ಲಿ ಮುಗಿಸೋಣ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇದೆಲ್ಲ ಏನು ಅಗತ್ಯ ಇಲ್ಲ. ಸೊ ಇಲ್ಲಿ ಮಹಿಳಾ ಆಯವ್ಯಯ ಹಂಚಿಕೆ ಎಷ್ಟು ನಮಗೆ? 94,663 ಕೋಟಿ. ಮಕ್ಕಳಿಗೆ ಹಂಚಿಕೆ ಮಾಡಿದ ಬಜೆಟಲ್ಲಿ 63,135 ಕೋಟಿ. ಈ ನಂಬರ್ ಏನು ನೋಡಿ, ಬಜೆಟ್ ಅನುಮೋದನೆ ಕೊಟ್ಟಿದ್ದಾರೆ. 50,000, 50,500, 56,500 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಬಜೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಅಂದರೆ ಗೆಜೆಟಲ್ಲಿ ಯಾವುದೋ ಒಂದು ವರ್ಡ್ ಬರುವಾಗ ಅದಕ್ಕೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಷ್ಟು ಹುದ್ದೆನ ಕಾಲ್ ಮಾಡ್ತೀವಿ ಅಂತ ಹೇಳಿದಾರಲ್ವಾ, ಇದರಲ್ಲಿ ಮೆಜಾರಿಟಿ ಹುದ್ದೆಗಳನ್ನ ಕಾಲ್ ಮಾಡೇ ಮಾಡ್ತಾರೆ ಈ ವರ್ಷ. ಸೊ ಹಾಗಾಗಿ ನೀವು ಪ್ರಿಪೇರ್ ಆಗಿರಬೇಕು. ಓಕೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒನ್, ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಫ್ರೆಂಡ್ಸ್, ಫಿಸ್ಕಲ್ ಡೆಫಿಸಿಟ್, ಹಣಕಾಸು ಕೊರತೆ. ಇದು ಎಷ್ಟಿದೆ ಈ ಕರ್ನಾಟಕದ ಬಜೆಟ್ನಲ್ಲಿ? 2026-27 ಕರ್ನಾಟಕ ಬಜೆಟ್ನಲ್ಲಿ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ? ಡೈರೆಕ್ಟಾಗಿ ಕ್ವಶನ್ ಆಗುತ್ತೆ. ಇದು ಹಣಕಾಸು ಕೊರತೆ ಅಂತ ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಎಷ್ಟಿದೆಯಪ್ಪ ನೋಡಿ, ಇಲ್ಲಿ 2.95%. ಈ ಪರ್ಸೆಂಟ್ ನೆನ್ಪಿಟ್ಕೋಬೇಕು. ಇದು ಈ ನಂಬರ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. 97,449 ಕೋಟಿ. ಬಟ್ ಪರ್ಸೆಂಟೇಜಲ್ಲಿ ಜಾಸ್ತಿ ಕ್ವಶನ್ ಆಗೋದು. 2.95% ಇದೆ ಆಫ್ GSDP. GSDP ಅಂತಂದ್ರೆ ಏನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ನ್ಯಾಷನಲ್ ಲೆವೆಲ್ ಹೇಳುವಾಗ GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸ್ಟೇಟ್ ಹೇಳುವಾಗ ಸ್ಟೇಟ್ ಸೇರಿಸಬೇಕಷ್ಟೇ ಮಧ್ಯಕ್ಕೆ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿಬೇಕಿದೆ ಅಲ್ವಾ. ಸೊ ಎಷ್ಟಿದೆ ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ನಮ್ದು ಹಣಕಾಸಿನ ಕೊರತೆ ಇರೋದು 2.95% ಇದೆ. ನಿಮಗೆ ಫಿಸ್ಕಲ್ ಡೆಫಿಸಿಟ್ ಡೆಫಿನಿಷನ್ ಗೊತ್ತಿದೆ ಅನ್ಕೊಂಡು ನಾನು ಇದನ್ನ ಹೇಳ್ತಾ ಇರೋದು. 2.95% ಇದೆ. ಸೊ ನಿಮಗೆ ನೋಡಿ ಇಲ್ಲಿ GSDP ಆಸ್ ಅಗೇನ್ಸ್ಟ್ ದ ಲಿಮಿಟ್ ಆಫ್ 3%. ನಿಮಗೆ ಒಂದು ಆಕ್ಟ್ ಇದೆ ನೋಡಿ, ಇದು ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಕರೀತಾರೆ ಇದನ್ನ. ಓಕೆ. ಕರ್ನಾಟಕ ಹಣಕಾಸು ಜವಾಬ್ದಾರಿ ಕಾಯ್ದೆ ಅಂತ ಕರೀತಾರೆ. ಯಾವಾಗ ಜಾರಿಗೆ ಬಂತು ಅಂತ ಕ್ವಶನ್ ಆಗಿದೆ, 2007ರಲ್ಲಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಕರ್ನಾಟಕದಲ್ಲಿ ಫಸ್ಟ್ ಬಂತು. ಇದೇ ಮಾದರಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ತಗೊಬಂದ್ರು 2003ರಲ್ಲಿ. ಬಟ್ ಫಸ್ಟ್ ಬಂದಿದ್ದು ಕರ್ನಾಟಕದಲ್ಲಿ. ಇದು 2007ರಲ್ಲಿ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಬರ್ತದೆ. ಈ ಆಕ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ಒಂದು ರಾಜ್ಯದಲ್ಲಿ ಎಷ್ಟಿರಬೇಕು ಅಂದ್ರೆ 3%ಗಿಂತ ಕಮ್ಮಿ ಇರಬೇಕು ಅಂತ ಹೇಳಿದ್ದಾರೆ. ಅದ ಟೋಟಲ್ GSDPನಲ್ಲಿ ಯಾವುದೇ ರಾಜ್ಯ ತಗೊಳ್ಳಿ, ಅದರ ಒಟ್ಟು ಬಜೆಟ್ನಲ್ಲಿ GSDPನಲ್ಲಿ 3%ಗಿಂತ ಕಡಿಮೆ ಇರಬೇಕು ಅಂತ ಹೇಳಿದೆ. ಇದು ಲಿಮಿಟ್, ಇದು 3% ಕ್ರಾಸ್ ಆಗಬಾರ್ದು ಅನ್ನೋದು ಫಿಸ್ಕಲ್ ಡೆಫಿಸಿಟ್. ಕರ್ನಾಟಕದ ಎಷ್ಟಿದೆ ನೋಡಿ, 2.95. ಅಂದ್ರೆ ನಾವು ಲಿಮಿಟ್ ಒಳಗಡೆನೇ ಇದೀವಿ. ಅದರ ಅರ್ಥ ಏನು ಗೊತ್ತಾ, ನಾವು ಒಂದು ಡಿಸಿಪ್ಲಿನ್ ಅನ್ನ, ಒಂದು ಶಿಸ್ತನ್ನ ಮೇಂಟೈನ್ ಮಾಡಿದೀವಿ ಅಂತ, ಆರ್ಥಿಕ ಶಿಸ್ತನ್ನ ಮೇಂಟೈನ್ ಮಾಡಿದೀವಿ, ಒಂದು ಹಣಕಾಸಿನ ಸ್ಥಿರತೆಯನ್ನು ಸಾಧಿಸಿದೀವಿ ಅಂತ ಅರ್ಥ ಫ್ರೆಂಡ್ಸ್. ಇದು ಇಡೀ ದಕ್ಷಿಣ ಭಾರತದಲ್ಲಿ ನಾವು ಒಂದು ಉತ್ತಮ ರಾಜ್ಯ ಅಂತ ಗುರುತಿಸ್ಕೊಂಡಿದೆ ಕರ್ನಾಟಕ. ಯಾಕೆಂದ್ರೆ ನಾವು ಏನು ಕಾಯ್ದೆ ಅಂಡರ್ ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಒಳಗಡೆನೇ ಇದೀವಿ. ಓಕೆನಾ, ಫಿಸ್ಕಲ್ ಡೆಫಿಸಿಟ್ ಅಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಲಿಮಿಟ್ನ ಕ್ರಾಸ್ ಮಾಡಿಲ್ಲ ಅನ್ನೋದು. ನೆಕ್ಸ್ಟ್, ಟೋಟಲ್ ಲ್ಯಾಬಿಲಿಟೀಸ್ ಸ್ಟ್ಯಾಂಡ್. ಟೋಟಲ್ ಲ್ಯಾಬಿಲಿಟೀಸ್ ಅಂತಂದ್ರೆ ಹೊಣೆಗಾರಿಕೆ ಅಂತ. ಲ್ಯಾಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆಗೆ ನಾವು ಎಲ್ಲ ಸಾಲ ತಗೊಂಡಿರ್ತೀವಿ, ಅದು ಬಡ್ಡಿ ಕಟ್ಟಲೇಬೇಕಲ್ವಾ, ಆ ಸಾಲನ್ನು ತೀರಿಸಲೇಬೇಕಲ್ವಾ. ಸೊ ಇದು ಸಾಲ ನಾವು ತಗೊಂಡಿರೋದು, ಲ್ಯಾಬಿಲಿಟಿ, ಇದು ಮಾಡಲೇಬೇಕಾದಂಥದ್ದು. ಎಷ್ಟಿದೆಯಪ್ಪ ಇದು ನೋಡಿ, ಇದು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಇದು 8,24,000 ಕೋಟಿ ಇದೆ. ಓಕೆನಾ, ಇದರಲ್ಲಿ ಬಟ್ ಪರ್ಸೆಂಟೇಜ್ ನೋಡಿ,
24.95%, 94%. ಅಂದರೆ ಟೋಟಲ್ ನಮ್ಮ GSDP-ನಲ್ಲಿ ಅಂದರೆ 1/4 25% ಅನ್ಕೊಳ್ಳಿ ಅರೌಂಡ್ ಫಿಗರು. ಸೊ 25% ಅಷ್ಟು 24.94% ಅಷ್ಟು ನಾವು ಸಾಲದಲ್ಲಿದ್ದೀವಿ. ಸಾಲ ಒಟ್ಟಾರೆ ಅಂದರೆ 4ರಲ್ಲಿ 1 ಭಾಗ ನಮ್ಮದು ಸಾಲನೇ ಇದೆ ಅಂತ ಅರ್ಥ. ಲಯಬಿಲಿಟೀಸ್ ಅಂತಂದರೆ 24.9% ಅಷ್ಟು ನಮಗೆ GSDP-ನಲ್ಲಿ ಏನಿದೆ ಹೊಣೆಗಾರಿಕೆ ಇದೆ. ಓಕೆ, ಲಯಬಿಲಿಟೀಸ್ ಅಂತ ಕರಿತೀವಿ. ಆದರೆ ಲಿಮಿಟ್ ಎಷ್ಟಿದೆ ನಮಗೆ? ಎಲ್ಲಿವರೆಗೂ ಒಂದು ರಾಜ್ಯ ಸಾಲ ಮಾಡ್ಬೋದು? ಪ್ರತಿಯೊಂದು ರಾಜ್ಯಗಳು ನಮ್ಮ ದೇಶದಲ್ಲಿ ಟೋಟಲ್ GSDP-ನಲ್ಲಿ ಎಷ್ಟು ಪರ್ಸೆಂಟ್ವರೆಗೂ ಸಾಲ ಮಾಡೋಕೆ ಅಧಿಕಾರ ಇದೆ, ಅವಕಾಶ ಇದೆ ಅಂತಂದರೆ ನೋಡಿ, ಇಲ್ಲಿ 25%ವರೆಗೂ ಇದೆ. ಟೋಟಲ್ GSDP-ನಲ್ಲಿ 1/4 ಸಾಲ ಮಾಡ್ಬೋದು, ಅದನ್ನು ಕ್ರಾಸ್ ಮಾಡಬಾರ್ದು ಅಂತ ಹೇಳಿರೋದು ಓಕೆ ಕಾನೂನಲ್ಲಿ. ಆದರೆ ಕರ್ನಾಟಕ ಸರ್ಕಾರ ನೋಡಿ ಆ ಲಿಮಿಟ್ ಒಳಗಡೆ ಕೂಡ ಇದೆ ನೋಡಿ. 25 ಟಚ್ ಆಗಿಲ್ಲ, ಇನ್ನು ಸ್ವಲ್ಪ ಕಮ್ಮಿ ಇದೆ. ಅಂದರೆ ಕರ್ನಾಟಕ ಸರ್ಕಾರ ಏನನ್ನ ಮೇಂಟೈನ್ ಮಾಡಿದೆ? ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದೆ ಅಂತ ಗೊತ್ತಾಗಬೇಕು ನಿಮಗೆ. ಇಡೀ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಫಸ್ಟ್ ಪ್ಲೇಸ್ ಬರ್ತಾ ಇದೆ ಫಿಸ್ಕಲ್ ಡಿಸಿಪ್ಲಿನ ಮೇಂಟೈನ್ ಮಾಡಿರೋ ರಾಜ್ಯಗಳಲ್ಲಿ. ನಾವು ಫಿಸ್ಕಲ್ ಡೆಫಿಸಿಟ್ ಲಿಮಿಟ್ನ ಕ್ರಾಸ್ ಮಾಡಲಿಲ್ಲ, ಲಿಯಬಿಲಿಟೀಸ್ ಇದನ್ನು ಕೂಡ ಕ್ರಾಸ್ ಮಾಡಲಿಲ್ಲ ಲಿಮಿಟ್ನ. ಸೊ ಎರಡರೂ ಒಳಗಡೆ ಇದ್ದೀವಿ. ಸೊ ಒಂದು ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಿರೋ ರಾಜ್ಯ ಅಂತ ಹೇಳ್ಬೋದು. ಸೊ ಈ ಸರಿ ಎಷ್ಟು ಸಾಲ ಮಾಡಕ್ಕೆ ಕೊಟ್ಟಿದ್ದಾರೆ ನೋಡಿ? 1,32,000 ಕೋಟಿನ ಸಾಲ ಮಾಡ್ತೀವಿ ಅಂತ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಬಟ್ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ನಮಗೆ. ಇವೆರಡು ಪಾಯಿಂಟ್ ತಿಳ್ಕೊಳ್ಳಿ. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ನಮ್ಮದು ಈ ಸರಿದು, ಮತ್ತೆ ಲಿಯಬಿಲಿಟೀಸ್ ಎಷ್ಟಿದೆ? 24.95. ಬಟ್ ಲಿಮಿಟ್ ಜೊತೆ ಗೊತ್ತಿರಬೇಕು ನಮಗೆ. ಓಕೆ, ನೆಕ್ಸ್ಟ್ ನೋಡಿ, ಆದಾಯ ವೆಚ್ಚ, ಬಂಡವಾಳ ವೆಚ್ಚ. ಇವೆರಡಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅಂದರೆ ಆದಾಯ ವೆಚ್ಚ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ, ಕೆಪೆಕ್ಸ್ ಅಂತ ಕರೀತಾರೆ ಸಿಂಪಲ್ ಆಗಿ ಇದನ್ನ. ಕೆಪೆಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಬಂಡವಾಳ ವೆಚ್ಚ, ಆದಾಯ ವೆಚ್ಚ ಅಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಫಸ್ಟ್ ಇವೆರಡಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಈಗ ಆದಾಯ ವೆಚ್ಚ ಅಂತಂದ್ರೆ ಏನು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ನೋಡಿ, ಈಗ ಸರ್ಕಾರ ಯಾವುದೋ ಒಂದು ಅಮೌಂಟ್ ಒಂದು ಖರ್ಚು ಮಾಡ್ತಿದ್ದ ದುಡ್ಡು ಅಂದರೆ ಸರ್ಕಾರಕ್ಕೆ ಅದರಿಂದ ಏನೂ ಲಾಭ ಇಲ್ಲ, ಸುಮ್ಮನೆ ಖರ್ಚು ಮಾಡಬೇಕಷ್ಟೇ. ಈ ಥರದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ ನೋಡಿ. ಎಕ್ಸಾಂಪಲ್, ಇಲ್ಲಿ ಸಂಬಳ ಕೊಡಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಸಂಬಳ ಕೊಡಬೇಕು, ಅವರು ಎಂಪ್ಲಾಯ್ಗಳೇನಾದರೂ ವಾಪಸ್ ಕೊಡ್ತಾರೆ, ದುಡ್ಡನ್ನ ಕೊಡೋದಿಲ್ಲ, ಅದು ಹೋಗುತ್ತೆ. ಪೆನ್ಷನ್ ಕೊಡಬೇಕಾ? ಸೊ ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಕೊಡಬೇಕು, ಮತ್ತೆ ಸರ್ಕಾರಕ್ಕೆ ಏನಾದರೂ ಸಿಗುತ್ತಾ? ಸಿಗೋದಿಲ್ಲ. ಸೊ ಬಡ್ಡಿ ಕಟ್ಟಬೇಕು ಸರ್ಕಾರ, ಏನು ಸಿಗೋದಿಲ್ಲ. ಅನುದಾನ, ಸಬ್ಸಿಡಿ ಇದೆಲ್ಲ ಸುಮ್ಮನೆ ಸರ್ಕಾರ ಕೊಡಬೇಕಷ್ಟೇ, ವಾಪಸ್ ಸಿಗೋದಿಲ್ಲ. ಇಂಥದ್ದನ್ನೆಲ್ಲ ಆದಾಯ ವೆಚ್ಚ ಅಂತ ಕರೀತಾರೆ. ಇದು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್, ಆದಾಯ ವೆಚ್ಚ. ಸೊ ಇದು ಕಡಿಮೆ ಇರಬೇಕು, ತುಂಬ ಜಾಸ್ತಿ ಆಗಬಾರ್ದು. ಯಾಕೆ ಇದು ಜಾಸ್ತಿ ಆಗಬಾರ್ದು ಅಂತಂದರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಾದರೂ ಜಾಸ್ತಿ ಆಯ್ತಾ ಹೋದರೆ ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಆಸ್ತಿಗಳನ್ನು ಸೃಷ್ಟಿ ಮಾಡೋದು, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಸಾಲವನ್ನು ಕಮ್ಮಿ ಮಾಡೋದು. ಅಂದರೆ ಇಟ್ ಕ್ರಿಯೇಟ್ಸ್ ಅಸೆಟ್ಸ್ ಆರ್ ರೆಡ್ಯೂಸ್ ಲಯಬಿಲಿಟೀಸ್ ಅಂತ ಕರೀತಾರೆ ಇದನ್ನ. ಬಂಡವಾಳ ವೆಚ್ಚ ಅಂದರೆ ಈಗ ನೋಡಿ, ಹಾಸ್ಪಿಟಲ್ ಕಟ್ಸೋದು, ಬ್ರಿಡ್ಜ್ಗಳನ್ನ ಕಟ್ಸೋದು, ರೋಡ್ ಮಾಡೋದು, ಬಿಲ್ಡಿಂಗ್ಗಳನ್ನ ಮಾಡೋದು, ಸ್ಕೂಲ್ಗಳನ್ನ ಕಟ್ಸೋದು. ಇದರಿಂದ ಸೊಸೈಟಿಗೆ ಲಾಭ ತಾನೇ, ಸರ್ಕಾರಕ್ಕೆ ನಿಧಾನ ಲಾಭ. ಈಗ ರೋಡ್ ಮಾಡಿದ್ರೆ ಆ ರೋಡಿಂದ ಟೋಲ್ ಸಿಗುತ್ತೆ ಸರ್ಕಾರಕ್ಕೆ. ಸೊ ರೋಡ್ ಚೆನ್ನಾಗಿದ್ರೆ ಮುಂದೆ ಇಂಡಸ್ಟ್ರಿಗಳೆಲ್ಲ ಬೆಂಗಳೂರು ಬಿಟ್ಟು ಹೊರಗಡೆಗೆ ಹೋಗ್ತವೆ. ಸೊ ಅಲ್ವಾ? ಸೊ ಟೈಮ್ ಸೇವ್ ಆಗುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ರೋಡ್ ಚೆನ್ನಾಗಿದ್ರೆ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಆಗ್ತವೆ, ಸರ್ಕಾರದ ಮೇಲೆ ಬಿಡೋ ವೆಚ್ಚ ಕಡಿಮೆ ಆಗುತ್ತೆ. ಅಂದರೆ ಬಂಡವಾಳ ವೆಚ್ಚ ಅಂದರೆ ಸರ್ಕಾರಕ್ಕೆ ಇದರಿಂದ ಲಾಭ ಆಗಬೇಕು, ಓಕೆನಾ? ಅದು ಸಡನ್ ಆಗಿಲ್ಲ ಅಂದ್ರೂ ದೀರ್ಘಾವಧಿನಲ್ಲಿ ಆಗುತ್ತೆ. ದೇಶನ ಆಗಲಿ ರಾಜ್ಯ ಆಗಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರಬೇಕು ಫ್ರೆಂಡ್ಸ್. ಯಾವ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಬಂಡವಾಳ ವೆಚ್ಚ ಜಾಸ್ತಿ ಆಗುತ್ತೋ ಆ ದೇಶ ಬೇಗ ಅಭಿವೃದ್ಧಿ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ನೋಡಿ. ಇಲ್ಲಿ ರಸ್ತೆಗಳು ಮಾಡೋದು, ಕಟ್ಟಡಗಳು, ಸ್ವತ್ತುಗಳನ್ನ ಸೃಷ್ಟಿಸೋದು, ಇದನ್ನೆಲ್ಲ ಬಂಡವಾಳ ವೆಚ್ಚ ಅಂತ ಕರೀತಾರೆ. ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ನೇ ಜಾಸ್ತಿ ಮಾಡ್ತಾ ಹೋದ್ರೆ ಇದಕ್ಕೆ ದುಡ್ಡು ಸಾಲೋದಿಲ್ಲ ಬಂಡವಾಳ ವೆಚ್ಚಕ್ಕೆ, ಅವಾಗ ದೇಶ ರಾಜ್ಯ ಡೆವಲಪ್ ಆಗೋದಿಲ್ಲ. ಇವಾಗ ನೋಡಿ, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿದೆಯಪ್ಪ ನೋಡಿ? 3,38,000 ಕೋಟಿ ಇದೆ, 3,38,000 ಕೋಟಿ. ಅದೇ ಬಂಡವಾಳ ವೆಚ್ಚ ನೋಡಿ ಕೇವಲ 71,000 ಕೋಟಿ, 71,924 ಇದೆ. ಸೊ 72,000 ಕೋಟಿ ಅನ್ಕೊಳ್ಳಿ. ಇದು ನೋಡಿದ್ರೆ 3,38,000 ಕೋಟಿ ಇದೆ, ಇದು ನೋಡಿ ಕೇವಲ 71,000 ಕೋಟಿ ಇದೆ. ಅಂದರೆ ಬಂಡವಾಳ ವೆಚ್ಚ ಎಷ್ಟು ಕಡಿಮೆ ಇದೆ ನೋಡಿ ಅಲ್ವಾ? ಬಂಡವಾಳ ವೆಚ್ಚ ತುಂಬ ಕಡಿಮೆ ಆಯಿತು. ಇಷ್ಟು ಕಡಿಮೆ ಇದೆ, ರಾಜ್ಯ ಡೆವಲಪ್ ಆಗಿ ಕಷ್ಟ ಆಗುತ್ತೆ. ಇದು ಆ್ಯಕ್ಚುಲಿ ಇದು ಇಂಪ್ರೂವ್ ಆಗಬೇಕು. ಯಾಕೆ ಇಲ್ಲಿ ಹೊಡ್ತಾ ಬೀಳ್ತಿದೆ ಅಂತಂದರೆ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಇದರಲ್ಲಿ ಈ ಸ್ಕೀಮ್ಗಳಿದೆಯಲ್ಲ, ಗೃಹಲಕ್ಷ್ಮಿ ಇವೆಲ್ಲ, ಇದಕ್ಕೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದಾರೆ. 51,000 ಕೋಟಿ ಇಲ್ಲೇ ಹೊಂಟೋಗ್ಬಿಟ್ಟಿದೆ. ಸೊ ಅಲ್ಲಿ ಹೋಗಿರೋದ್ರಿಂದ ನಮ್ಗೆ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಶಾರ್ಟೇಜ್ ಆಗ್ತಿದೆ ಅಮೌಂಟು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಬಂಡವಾಳ ವೆಚ್ಚಕ್ಕಿಂತನೂ ಆದಾಯ ವೆಚ್ಚನೇ ಜಾಸ್ತಿ ಇದೆ. ಯಾವಾಗಲೂ ಹಿಂಗೆ ಇರ್ತದೆ, ಏನು ಇದು ಯಾವತ್ತೂ ಜಾಸ್ತಿ ಆಗಲ್ಲ, ಇದಕ್ಕಿಂತ ಇದು ಜಾಸ್ತಿ ಆಗೋದಿಲ್ಲ, ಇದು ಗೊತ್ತಿರಲಿ. ಎಷ್ಟಿದೆ ಅಂದರೆ ಆದಾಯ ರೆವಿನ್ಯೂ ಎಕ್ಸ್ಪೆಂಡಿಚರ್ 3,38,000 ಕೋಟಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ನಂಬರ್ ತುಂಬ ಇಂಪಾರ್ಟೆಂಟು. ಸೊ 71,924 ಕೋಟಿ ಏನಿದೆ ಜಾಸ್ತಿ ಇದೆ. ಇದು 2025-26 ಸಾಲಿನ ಪರಿಷ್ಕೃತ ಅಂದಾಜಿಗಿಂತ ನೋಡಿ ಲಾಸ್ಟ್ ಬಜೆಟ್ ಕಂಪೇರ್ ಮಾಡಿದ್ರೆ ಈ ಸರಿ ಜಾಸ್ತಿ ಆಗಿದೆ, 14% ಇಂಪ್ರೂವ್ ಆಗಿದೆ. ಅದನ್ನು ನೆನಪಿರಲಿ, ನಿಮ್ಗೆ ಕಂಪೇರ್ ಮಾಡಿ ಕೇಳ್ತಾನೆ. ಲಾಸ್ಟ್ ಬಜೆಟ್ಗೆ ಕಂಪೇರ್ ಮಾಡಿದ್ರೆ ಈ ಬಜೆಟಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂದರೆ 14% ಹೆಚ್ಚಾಗಿದೆ, ಇದು ಗೊತ್ತಿಲ್ಲ ನಮಗೆ. ಹಾಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ನೋಡಿ, ಇದು ಕೂಡ ಪರಿಷ್ಕೃತ ಅಂದಾಜಿಗಿಂತ 12% ಇದು ಕೂಡ ಹೆಚ್ಚಾಗಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಹೋಗ್ತಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಸೊ ಇಷ್ಟು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಕೀಮ್ಗಳು, ಪಂಚ ಗ್ಯಾರಂಟಿ ಅಂತ ಕರಿತೀರೋ, ವೆರಿ ಫೇಮಸ್. ಇದು ಎಸ್ಸೆ ಕೂಡ ಬರೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಪಂಚ ಗ್ಯಾರಂಟಿ ಯೋಜನೆಗಳು, ಸರ್ಕಾರ 2023 ಎಲೆಕ್ಷನ್ಗೂ ಮುಂಚೆ ಇದನ್ನು ಡಿಕ್ಲೇರ್ ಮಾಡಿದ್ರು. ಸರ್ಕಾರ ಬಂದ ನಂತರ ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೆ.
ಸೊ ಏನು 5 ಪಂಚ ಗ್ಯಾರಂಟಿ ಯಾವುದು? ಒಂದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವನಿಧಿ. ಇವೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಗೃಹಲಕ್ಷ್ಮಿ ಅಂದ್ರೆ 2000 ದುಡ್ಡು ಕೊಡೋದು, ಗೃಹ ಜ್ಯೋತಿ 200 ಯೂನಿಟ್ ವರೆಗೂ ಕರೆಂಟ್ನ ಫ್ರೀ ಕೊಡೋದು, ಅನ್ನಭಾಗ್ಯ ಅಂದ್ರೆ 5 + 5 kg ಅಕ್ಕಿ ಕೊಡೋದು. ಈಗ 5 kg ಅಕ್ಕಿ ಜೊತೆಗೆ 5 kg ಕೊಡ್ತೀವಿ ಅಂತ ಹೇಳಿರಲ್ಲ, ಈಗ ಇಂದಿರಾ ಕಿಟ್ ಅಂತ ಮಾಡ್ಬಿಟ್ಟಿದ್ದಾರೆ, 5 kg ಅಕ್ಕಿ ಕೊಡ್ತಾ ಇಲ್ಲ. ಶಕ್ತಿ ಯೋಜನೆ ಅಂದ್ರೆ ಹೆಣ್ಮಕ್ಳಿಗೆ ಬಸ್ನ ಫ್ರೀ ಕೊಡೋದು ಕರ್ನಾಟಕದೊಳಗಡೆ. ಯುವನಿಧಿ ಅಂದ್ರೆ ಜಾಬ್ಗೆ ಇನ್ನೂ ಹೋಗದಿರುವಂಥ ಯುವ ಜನತೆಗೆ 2000 ದುಡ್ಡು ಕೊಡೋದಲ್ವಾ. ಓಕೆ, ಆ ಸ್ಕೀಮ್ ಇದು. ಇವು 5 ಸ್ಕೀಮ್ಗಳು ಟೋಟಲ್ ಎಷ್ಟು ಖರ್ಚಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ತುಂಬಾ ನಂಬರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಈ ಬಜೆಟ್ ನೋಡಿ ಕಂಪೇರ್ ಮಾಡೋಣ ಸಾಕು, ಇವೆರಡನ್ನ ನೆನ್ಪಿಟ್ಕೊಂಡು ಸಾಕು. ಈ ಬಜೆಟಲ್ಲಿ ನೋಡ್ಕೊಂಡು ಹೋಗಿ. ಈಗ ಟೋಟಲಿ 5 ಪಂಚ ಗ್ಯಾರಂಟಿ ಸ್ಕೀಮಿಂದ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? 5 ಲಕ್ಷದ ನೋಡಿ ಇಲ್ಲಿ 51,286 ಕೋಟಿ ಕೊಟ್ಬಿಟ್ಟಿದ್ದಾರೆ. ಕೋಟಿಲಿ ಇರೋದು ಇದು ನೋಡಿ, ಕ್ರೋರ್ಸ್ ಅಲ್ಲಿ ಇರೋದು 51,286 ಕೋಟಿ ದುಡ್ಡು ಬರೀ ಈ 5 ಗ್ಯಾರಂಟಿಗೆ ಹೋಗ್ಬಿಟ್ಟಿದೆ. ಸೊ ಈ ಟೋಟಲ್ ನಂಬರ್ ನೆನ್ಪಿಟ್ಕೊಂಡಿರ್ಬೇಕು. ಕರ್ನಾಟಕ ಸರ್ಕಾರ 2026-27ರ ಬಜೆಟ್ನಲ್ಲಿ ಪಂಚ ಗ್ಯಾರಂಟಿಗಳಿಗಾಗಿ ಎಷ್ಟು ಅನುದಾನವನ್ನು ನೀಡಿದೆ? 51,286 ಕೋಟಿ. ನೆಕ್ಸ್ಟ್ ಕ್ವಶನ್, ಇದರಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಯಾವ ಯೋಜನೆ ಅತಿ ಹೆಚ್ಚು ಭಾಗವನ್ನ ತಗೋತಾ ಇದೆ ನೋಡಿ? ಗೃಹಲಕ್ಷ್ಮಿ 28,608 ಕೋಟಿ. ಅಂದ್ರೆ ಟೋಟಲ್ ಇರೋದು 51 ಕೋಟಿ, ಅದ್ರಲ್ಲಿ 28,000 ಸುಮಾರು ಒಂದು 60% ಅನ್ಕೊಳ್ಳಿ. ಟೋಟಲ್ ಬಜೆಟ್ ಅಲ್ಲಿ ಇದ್ರೆ ಪಂಚ ಗ್ಯಾರಂಟಿನಲ್ಲಿ 60 ಭಾಗ ಇದಕ್ಕೆ ಇದೊಂದೇ ಸ್ಕೀಮ್ ಹೋಗ್ತಾ ಇದೆ. ಗೃಹಲಕ್ಷ್ಮಿ 2,000 ದುಡ್ಡು ಕೊಡ್ತಾರಲ್ವಾ, ಇದು ಅತಿ ಹೆಚ್ಚು ಹೋಗ್ತಾ ಇದೆ. 28,608 ಕೋಟಿ ಗೃಹಲಕ್ಷ್ಮಿಗೆ ಹೋಗುತ್ತೆ. ಸೊ ಟೋಟಲ್ 51,286 ಕೋಟಿ ಈ ಪಂಚ ಗ್ಯಾರಂಟಿಗಳಿಗೆ ಹೋಗ್ತದೆ. ಇಷ್ಟು ನಂಬರ್ ನೆನ್ಪಿಟ್ಕೊಳ್ಳಿ. ನೀವು ಕಂಪೇರ್ ಮಾಡಿ ನೋಡೋದಾದ್ರೆ, ಕಂಪೇರ್ ಮಾಡೋಣ, ಟೋಟಲ್ ಬಜೆಟ್ ಅಲ್ಲಿ ಕಂಪೇರ್ ಮಾಡಿ ನೋಡಿ. ಲಾಸ್ಟ್ ಟೈಮ್ಗಿಂತ ಈ ಸರಿ ಇಂಪ್ರೂವ್ ಆಗಿದೆ ಗೊತ್ತಾಗುತ್ತೆ. 51,034 ಕೋಟಿ ಇದ್ದಿದ್ದು ಈಗ 51,286 ಕೋಟಿ ಆಗಿದೆ. ಸೊ ಟೋಟಲ್ ಬಜೆಟ್ ಅಲ್ಲಿ ಇಂಪ್ರೂವ್ ಆಗಿದೆ. ಹಾಗೆ ಗೃಹಲಕ್ಷ್ಮಿ ನೋಡಕ್ ಹೋದ್ರೆ 28,608 ಕೋಟಿ ಇತ್ತು, ಈ ಸರಿನೂ 28,608 ಕೋಟಿನೇ ಇದೆ. ಯಾಕಂದ್ರೆ ಎಡಿಟ್ ಮಾಡಕ್ ಬಿಟ್ಟಿಲ್ಲ, ಹೊಸದಾಗಿ ಅದನ್ನ ಅಪ್ಲಿಕೇಶನ್ ಆಗೋದಕ್ಕೆ ಅಲೋ ಮಾಡಿಲ್ಲ. ಸೊ ಗೃಹಲಕ್ಷ್ಮಿ ಏನು ಚೇಂಜ್ ಆಗಿಲ್ಲ, ಅದನ್ನ ಸ್ಟಾಪೇ ಮಾಡ್ಬಿಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಚೇಂಜ್ ಆಗಿಲ್ಲ, ಬಟ್ ಟೋಟಲ್ ಅಮೌಂಟ್ ಚೇಂಜ್ ಆಗಿದೆ. ಇದರಲ್ಲೆಲ್ಲ ಬೇರೆ ಬೇರೆ ಸ್ಕೀಮ್ಗಳಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಂಬರ್ ಇನ್ಕ್ರೀಸ್ ಆಗಿದೆ. ಸೊ ಪಂಚ ಗ್ಯಾರಂಟಿಗಳಲ್ಲಿ ಟೋಟಲ್ ಬಜೆಟ್ ಅಲೋಕೇಶನ್ ಇಂಪ್ರೂವ್ ಆಗಿದೆ, ಹೆಚ್ಚಾಗಿದೆ ಅಂತ ಗೊತ್ತಿಲ್ಲ, ಅದೊಂದು ಪಾಯಿಂಟ್. ನೆಕ್ಸ್ಟ್, ಓಕೆ, ವಾಟ್ ಈಸ್ ಕರ್ನಾಟಕಸ್ ಪರ್ ಕ್ಯಾಪಿಟಲ್ ಇನ್ಕಮ್? ವೆರಿ ಇಂಪಾರ್ಟೆಂಟ್. ತಲಾದಾಯ. ಪರ್ ಕ್ಯಾಪಿಟಲ್ ಅಂದ್ರೆ ಏನು? ತಲಾದಾಯ. ತಲಾದಾಯನ ಹೆಂಗ್ ತಗೋತಾರೆ? ಟೋಟಲ್ ಕರ್ನಾಟಕದ ದೇಶದ ಒಟ್ಟು ಬಜೆಟ್, ಕರ್ನಾಟಕದ ಒಟ್ಟು ಆದಾಯ ಎಷ್ಟಿದೆ ಅದರಲ್ಲಿ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡಿಬಿಟ್ರೆ, ದೇಶದ ಒಟ್ಟು ನಮ್ಮ ರಾಜ್ಯದ ಒಟ್ಟು ಆದಾಯವನ್ನ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಒಂದು ವರ್ಷಕ್ಕೆ ಸಂಪಾದನೆ ಇದೆ ಅಂತ ಹೇಳ್ತಾರೆ. ಇದನ್ನ ತಲಾ ಆದಾಯ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಇವಾಗ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ? 4,33,326 ರೂಪಾಯಿ ಇದೆ. ಅದರ ಅರ್ಥ ಏನು? ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಒಂದು ವರ್ಷಕ್ಕೆ ಅವನ ಆದಾಯ ಎಷ್ಟು ಸಂಪಾದನೆ ಮಾಡ್ತಿದ್ದಾನೆ ಅವರೇಜ್ ಮಾಡ್ಬಿಡೋದು ಎಲ್ಲಾನು. ಕೆಲವರು 1 ರೂಪಾಯಿ ಇಲ್ಲಿರೋರು ಇದ್ದಾರೆ, ಕೆಲವರು ಕೋಟಿಗಟ್ಟಲೆ ದುಡಿಯೋರು ಇದ್ದಾರೆ. ಎಲ್ಲಾನು ಅವರೇಜ್ ಮಾಡ್ಬಿಟ್ರೆ ಸರಾಸರಿ ಎಷ್ಟು ಬರುತ್ತೆ? 4,33,326 ರೂಪಾಯಿ ಬರುತ್ತೆ. ಓಕೆನಾ? ವೆರಿ ಇಂಪಾರ್ಟೆಂಟ್ ನಂಬರ್ ಇದು, ಫುಲ್ ನೆನಪಿರ್ಬೇಕು ನಿಮ್ಗೆ. ಇದು 4,33,326 ರೂಪಾಯಿ ಅಂತಾನೆ ನೆನಪಿರ್ಬೇಕು. 4,33,326 ರೂಪಾಯಿ ಇಷ್ಟು ನೆನಪಿರ್ಬೇಕು. ಇದು ತಲಾದಾಯ ನಮ್ಮ ರಾಜ್ಯದ್ದು. ಓಕೆನಾ? ಸೊ ಹಂಗೆ ನೋಡ್ತಾ ಹೋಗಿ ಇದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಅಟ್ ಕರೆಂಟ್ ಪ್ರೈಸಸ್ ಅಂದ್ರೆ ಸ್ಥಿರ ಬೆಲೆಗಳಲ್ಲಿ ಹೇಳ್ತಾ ಇರೋದು. ಸ್ಥಿರ ಬೆಲೆಗಳಲ್ಲಿ ಚಾಲ್ತಿ ಬೆಲೆ, ಸ್ಥಿರ ಬೆಲೆ ಅಂತೆಲ್ಲ ಬರ್ತದೆ. ಸ್ಥಿರ ಬೆಲೆಗಳಲ್ಲಿ 2011-12 ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಇದನ್ನ. ಸೊ ಕರೆಂಟ್ ಪ್ರೈಸಸ್ ಅಲ್ಲಿ ಎಷ್ಟು? 4,33,326 ರೂಪಾಯಿ. ಯಾವಾಗ? 2025-26ರ ಅವಧಿನಲ್ಲಿ, ಹಣಕಾಸು ವರ್ಷದಲ್ಲಿ ಇಷ್ಟಿತ್ತು. ಇದು ಎಕ್ಸಾಕ್ಟ್ ಆಗಿ ಈ ಬಜೆಟ್ ಅಲ್ಲಿ ಇದನ್ನ ಹೇಳಕ್ಕಾಗಲ್ಲ. ಈಗ ಎಷ್ಟಿರ್ತದೆ ಈ ವರ್ಷ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಪ್ರೆಸೆಂಟ್ ಇರೋ ತಲಾದಾಯ ಇರೋದು ನಮಗೆ ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ನೋಡಿದ್ರೆ, ಈ ವರ್ಷದ ಎಕನಾಮಿಕ್ ಸರ್ವೆ ಇದೆಯಲ್ಲ, ಆ ಎಕನಾಮಿಕ್ ಸರ್ವೆದಲ್ಲಿ ಲಾಸ್ಟ್ ಇಯರ್ ಎಕ್ಸಾಕ್ಟ್ ರಿಪೋರ್ಟ್ ಇರ್ತದೆ. ಸೊ ಅದರ ಪ್ರಕಾರ ಅಂದ್ರೆ ಕರೆಂಟ್ ಇರೋದು ಇದೇನೆ. ಎಷ್ಟೊಂದು ಇದೇನೆ ಕೇಳೋದು. 4,33,326 ರೂಪಾಯಿ ಇದೆ ಆಸ್ ಪರ್ ದ ಎಕನಾಮಿಕ್ ಸರ್ವೆ. ಇಲ್ಲೇ ಇದೆ ನೋಡಿ, ಫಾರ್ ದ ಎಕನಾಮಿಕ್ ಸರ್ವೆ ರಿಲೀಸ್ ಇನ್ ಮಾರ್ಚ್ 2026. ಕರ್ನಾಟಕ ಸರ್ಕಾರದಿಂದ ಮಾರ್ಚ್ ಅಲ್ಲಿ 6ನೇ ತಾರೀಕು ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ. ಸೊ ಇದರಲ್ಲಿ ಕೊಟ್ಟಿರೋ ಡೇಟಾ ಇದೆ, ಎಕ್ಸಾಕ್ಟ್ ಆಗಿ ಇಷ್ಟು ದುಡ್ಡು ಇದೆ ಅಂತ ಹೇಳ್ತಿದ್ದಾರೆ ಪರ್ ಕ್ಯಾಪಿಟಲ್ ಇನ್ಕಮ್. ನೆಕ್ಸ್ಟ್ ನೋಡಿ, ದಿಸ್ ವಾಸ್ ಎಟ್ 12.2% ಇನ್ಕ್ರೀಸ್ ಫ್ರಮ್, ನೋಡಿ ಇದು 2024-25 ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ 12.2% ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್ ಇವೆಲ್ಲ. ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಕಂಪೇರ್ ಮಾಡಿದ್ರೆ ನಾವು ಈ ವರ್ಷದ ಎಕನಾಮಿಕ್ ಸರ್ವೆನಲ್ಲಿ ಡೇಟಾ ಕೊಟ್ಟಿದ್ದಾರೆ. ಸೊ ಎಷ್ಟಿತ್ತು ನಮ್ದು ಫಸ್ಟ್ ನೋಡಿ, ನೀವು ಲಾಸ್ಟ್ ಇಯರ್ ತಗೊಳ್ಳಿ, ಒಂದು ನಿಮಿಷ. ಈ ಲಾಸ್ಟ್ ಇಯರ್ ನೋಡಿ 3 ಲಕ್ಷದ ಇಷ್ಟಿದ್ದು ನಮಗೆ ಲಾಸ್ಟ್ ಇಯರು ಪರ್ ಕ್ಯಾಪಿಟಲ್ ಇನ್ಕಮ್ ತಲಾದಾಯ 3,86,156 ರೂಪಾಯಿ ಇತ್ತು. ಈ ಸಲ ಎಷ್ಟಾಗ್ಬಿಟ್ಟಿದೆ ನೋಡಿ, ಅದು 4,33,000 ಆಗ್ಬಿಟ್ಟಿದೆ. ಅಂದ್ರೆ ರೈಸ್ ಎಷ್ಟಾಗಿದೆ ಪರ್ಸೆಂಟೇಜ್ ಹೇಳಿದೆ ನೋಡಿ, ಇಷ್ಟು 12.2% ಪರ್ ಕ್ಯಾಪಿಟಲ್ ಇನ್ಕಮ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೆ ಜಾಸ್ತಿ ಆಗಿದೆ. ಇದು ಗೊತ್ತಿಲ್ಲ ನಿಮಗೆ. ಓಕೆನಾ? 12.2% ಜಾಸ್ತಿ ಆಗಿದೆ. ನೆಕ್ಸ್ಟ್, ಸೊ ಕರ್ನಾಟಕ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರಿಲೀಸ್. ಓಕೆ,
ಇನ್ನೊಂದು ಪಾಯಿಂಟ್ ನೋಡಿ, ಇಲ್ಲಿ GSDP ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. GSDP ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಇದು ಎಷ್ಟಪ್ಪ ನಮ್ದು 2025-26 ಎಷ್ಟಿದೆ ನಮ್ದು ನೋಡಿ ಟೋಟಲ್ ಕರ್ನಾಟಕದ್ದು GSDP 32,32.81 lakh crore, 32,81,900 ಕೋಟಿ. ಇದು ನಮ್ದು ಟೋಟಲ್ ಯಾವಾಗಿದೆ 2025-26 ಇದ್ದಿದ್ದು GSDP ಎಷ್ಟು 32,00,000 ಅಥವಾ 32.81 lakh crore ಇಷ್ಟಿದೆ. ಓಕೆ, ಎಷ್ಟು ರೈಸ್ ಆಗಿದೆ ಕರೆಂಟ್ ಪ್ರೈಸ್ ಅಲ್ಲಿ? ಇದು 2.9% GSDP. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು, ಪರ್ಸೆಂಟೇಜ್ ಅಲ್ಲೇ ಕೇಳೋದು. GSDP ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ? ಎಷ್ಟಿದೆ? 12.9% ರೈಸ್ ಆಗಿದೆ ಕರೆಂಟ್ ಪ್ರೈಸಸ್ ಅಲ್ಲಿ, ಅಂದ್ರೆ ಪ್ರಸ್ತುತ ಬೆಲೆಗಳಲ್ಲಿ ಇದು ಕಂಪೇರ್ ಮಾಡಿದಾಗ 12.9% ರೈಸ್ ಆಗಿದೆ. ನೋಡಿ ಇದು ನೆಕ್ಸ್ಟ್ ಪಾಯಿಂಟ್, ಹೈಯರ್ ದೆನ್ ಇಂಡಿಯಾಸ್. ನೋಡಿ ಲಾಸ್ಟ್ ಇಯರ್ ಇಂಡಿಯಾ ನ್ಯಾಷನಲ್ ರಾಷ್ಟ್ರೀಯ ಸರಾಸರಿ ಎಷ್ಟು ಬೆಳವಣಿಗೆಗೊಂಡಿತ್ತು GDP ಅಂತಂದ್ರೆ 7.4% ಗ್ರೋತ್ ಆಗಿತ್ತು, ಬೆಳವಣಿಗೆಗೊಂಡಿತ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬೆಳವಣಿಗೆ ಕಂಡಿದೆ? ಎಷ್ಟು ನೋಡಿದ್ದು GSDP? 12.9%. ನಿಮಗೆ ಕಂಪೇರ್ ಮಾಡಿ ಕೇಳ್ತಾರೆ, ರಾಷ್ಟ್ರೀಯ ಮತ್ತೆ ರಾಜ್ಯ ಕಂಪೇರ್ ಮಾಡಿ ಕೇಳ್ತಾರೆ. ನಮಗೆ GDP ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬೆಳವಣಿಗೆಗೊಂಡಿದೆ ಅಂತ ನೋಡಿದಾಗ 7.4%, ಇಲ್ಲಿದೆಲ್ಲ 7.4%. ಅದೇ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕರ್ನಾಟಕದ GSDP ಎಷ್ಟು ಬೆಳವಣಿಗೆ ಆಗಿದೆ ಅಂದ್ರೆ 12.9%. ಅಂದ್ರೆ ರಾಷ್ಟ್ರೀಯ ಸರಾಸರಿಗಿಂತನೂ ರಾಜ್ಯದ ಸರಾಸರಿಯ GSDP ಬೆಳವಣಿಗೆ ದರ ಹೆಚ್ಚಾಗಿದೆ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಹ್ಯಾಡ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಇದು ಆಬ್ವಿಯಸ್ಲಿ ಗೊತ್ತಾಗುತ್ತೆ ನಮಗೆ, ಇದು ರಾಜ್ಯದಲ್ಲಿ ಆಯ್ತು. ಬಟ್ ಜಿಲ್ಲೆಗಳಲ್ಲಿ ತಗೊಂಡ್ರೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ತಗೊಂಡ್ರೆ ತಲಾದಾಯ ಎಲ್ಲಿ ಜಾಸ್ತಿ ಬರುತ್ತಪ್ಪ? ಬೆಂಗಳೂರು ನಗರ ತಾನೆ. ಇದೇನು ಹೇಳೋ ಅಗತ್ಯನೇ ನಿಮಗೆ ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲ IT ಸೆಕ್ಟರ್ ಇಂಡಸ್ಟ್ರಿ ಇರೋದೆಲ್ಲ ಮೆಜಾರಿಟಿ ಬೆಂಗಳೂರಲ್ಲಿ ಆಗಿರೋದ್ರಿಂದ ತಲಾದಾಯ ಆಬ್ವಿಯಸ್ಲಿ ಬೆಂಗಳೂರಲ್ಲೇ ಜಾಸ್ತಿ ಆಗಬೇಕು. ಸೊ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಹ್ಯಾಡ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್. ನೋಡಿ ಎಷ್ಟಿದೆ ಅಂತ. ಬೆಂಗಳೂರು ಜಿಲ್ಲೆಯಲ್ಲಿರುವಂಥ, ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬರ ಆದಾಯ ಎಷ್ಟಪ್ಪ? 8.55 ಲಕ್ಷ ಒಂದು ವರ್ಷಕ್ಕೆ ಇಷ್ಟು. ಓಕೆ, ಸೊ ಎಲ್ಲಾನು ಅವರೇಜ್ ಮಾಡಿಬಿಟ್ರೆ ಟೋಟಲ್ ಬೆಂಗಳೂರು ಜಿಲ್ಲೆ ಟೋಟಲ್ ಆದಾಯನ ಬೆಂಗಳೂರು ಜನಸಂಖ್ಯೆ ಜೊತೆ ಡಿವೈಡ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ. ಸೊ 2024-25 ಎಷ್ಟಿತ್ತು? ಬೆಂಗಳೂರು ಹೈಯೆಸ್ಟ್ ಇದೆ. ಇನ್ನೊಂದು ಕಡೆ ಇದೆ, ಅದು ಹೇಳ್ತೀನಿ ಟಾಪಲ್ಲಿರುವಂಥ ಜಿಲ್ಲೆಗಳನ್ನ. ಸೊ 8.55 ಲಕ್ಷ ಅಂದ್ರೆ ಅಥವಾ 8,55,000 ಅಂತ ಕರಿಬೋದು. ಸೊ ಇಷ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಬೆಂಗಳೂರು ನಗರ ಜಿಲ್ಲೆದು ಪ್ರತಿಯೊಬ್ಬರದು. ಓಕೆ, ಸೊ ನ್ಯಾಷನಲ್ ಲೆವೆಲಲ್ಲಿ ಎಷ್ಟಿದೆ? ನ್ಯಾಷನಲ್ ಲೆವೆಲ್ ಇಲ್ಲಿ ಹೇಳ್ತೀನಿ, ಅದು ಇಲ್ಲಿದೆ ಅಂತ. ಸೊ ಕರ್ನಾಟಕದಲ್ಲಿ ಪ್ರೆಸೆಂಟ್ ಇರೋದು ಎಷ್ಟಪ್ಪ? ತಲಾದಾಯ 4,33,326. ಎಷ್ಟು ಬೆಳವಣಿಗೆಗೊಂಡಿದೆ? 12.7% ಬೆಳವಣಿಗೆಗೊಂಡಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ ಹಂಗೆ ನೋಡಿ. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇಂಡಿಯಾಸ್ GDPಗೆ ಕರ್ನಾಟಕ ಎಷ್ಟು ಕೊಡುಗೆ ನೀಡ್ತಾ ಇದೆ? ಇಂಡಿಯಾದ GDPಗೆ ಕರ್ನಾಟಕ ಎಷ್ಟು ಕೊಡುಗೆ ಕೊಡ್ತಾ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್. 9.9% ಫ್ರೆಂಡ್ಸ್. ಕರ್ನಾಟಕ ಕಾಂಟ್ರಿಬ್ಯೂಟೆಡ್ 9.19% ಆಫ್ ಇಂಡಿಯಾಸ್ GDP. ವೆರಿ ಇಂಪಾರ್ಟೆಂಟ್ ಇದು. ದೇಶದ ಟೋಟಲ್ GDP ನಲ್ಲಿ ಕರ್ನಾಟಕದ ಪಾಲೆಷ್ಟು? ಡೈರೆಕ್ಟ್ ಕ್ವಶನ್. 9.19%. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಅಂಡ್ ರ್ಯಾಂಕ್ಡ್ ಥರ್ಡ್ GDP ಕೊಡುಗೆ, ದೇಶದ GDPಗೆ ಅತಿ ಹೆಚ್ಚು ಕೊಡುಗೆ ನೀಡ್ತಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಪ್ಲೇಸ್ ಅಲ್ಲಿದೆ ನೋಡಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯಾಸ್ GDP ಅಂಡ್ ರ್ಯಾಂಕ್ಡ್ ಥರ್ಡ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ನಾವು 3ನೇ ಪ್ಲೇಸ್ ಅಲ್ಲಿ ಇದೀವಿ. ಫಸ್ಟ್ ಡೆಲ್ಲಿ ಬರ್ತದೆ, ತೆಲಂಗಾಣ ಬರ್ತದೆ, ನೆಕ್ಸ್ಟ್ ಥರ್ಡ್ ಕರ್ನಾಟಕ ಬರ್ತದೆ. ಅಂದ್ರೆ ಯಾವುದು? ತಲಾದಾಯದ ಬಗ್ಗೆ ಮಾತಾಡ್ತಾ ಇರೋದು ನಾವಿಲ್ಲಿ. ಸೊ ಒಂದು ಫಸ್ಟ್ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಯಾವ್ದಪ್ಪ ಜಿಲ್ಲೆ ಅಥವಾ ಕೇಂದ್ರಾಡಳಿತ ಪ್ರದೇಶನ ರಾಜ್ಯನ ಅಂತ ಕೊಟ್ಟರೆ ಡೆಲ್ಲಿ ಫಸ್ಟ್ ಪ್ಲೇಸ್ ಬರ್ತದೆ, ಸೆಕೆಂಡ್ ತೆಲಂಗಾಣ ಬರ್ತದೆ, 3ನೇದು ಕರ್ನಾಟಕ ಬರ್ತೀವಿ. ನಾವು ಕರ್ನಾಟಕ 3ನೇ ಪ್ಲೇಸ್ ಅಲ್ಲಿ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಈ ಕಡೆ ಬನ್ನಿ. ಈಗ 25-26 ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಆಯಿತು, ಇದು ಆಲ್ರೆಡಿ ಹೇಳಾಯಿತು. ನೆಕ್ಸ್ಟ್ ಗ್ರೋತ್ ರೇಟ್ 12.2% ಇದು ಆಗಿದೆ ನೋಡಿ. ಇದು ಲಾಸ್ಟ್ ಟೈಮ್ ಎಷ್ಟಿತ್ತು? ಇದನ್ನು ಹೇಳಾಯ್ತಲ್ವಾ, ಲಾಸ್ಟ್ ಟೈಮ್ ಇಷ್ಟಿತ್ತು, ಈ ಸರಿ ಇದು ಇಷ್ಟ ಆಗಿದೆ. ಓಕೆ, ಅದಿರಲಿ. ನೆಕ್ಸ್ಟ್ ಇಂಡಿಯಾದ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ಇದೆ, ಅದಕ್ಕೆ ತೊಗೊಂಡಿದ್ದೀನ. ಸ್ಟೇಟ್ಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ 97%. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್. ಇದು ನೋಡಿ, ಇನ್ನೊಂದ್ಸಲಿ ಬರೀತೀನಿ. ಇದು ಯಾವ ಕಲರು? ಈ ಕಲರ್ ಅಲ್ವಾ? ಓಕೆ, ನೋಡಿ ಇಲ್ಲಿ ಸ್ಟೇಟ್ಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ರಾಜ್ಯದ ತಲಾದಾಯವು ಈಸ್ 97% ಹೈಯರ್ ದೆನ್ ದ ಆಲ್ ಇಂಡಿಯಾ ಅವರೇಜ್ ಆಫ್. ಅಂದ್ರೆ ನೋಡಿ ರಾಷ್ಟ್ರೀಯ ಸರಾಸರಿ ನೋಡಿ ಫಸ್ಟ್ ಎಷ್ಟಿದೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ರಾಷ್ಟ್ರೀಯ ಸರಾಸರಿ ತಲಾದಾಯ ಎಷ್ಟಪ್ಪ? 2,19,575 ರೂಪಾಯಿ. ಇದು ರಾಷ್ಟ್ರೀಯ ಸರಾಸರಿ ತಲಾದಾಯ ಎಷ್ಟಿದೆ ಇದು ಕರ್ನಾಟಕದ್ದು. ಇದು ರಾಷ್ಟ್ರೀಯ ಸರಾಸರಿ ಇದು 2,19,575 ರೂಪಾಯಿ ರಾಷ್ಟ್ರೀಯ ತಲಾದಾಯ ಇದೆ. ಸೊ ಈ ಕರ್ನಾಟಕ ಕಂಪೇರ್ ಮಾಡಿದ್ರೆ ಕರ್ನಾಟಕ ತಲಾದಾಯ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂದರೆ ಅದನ್ನ ಇಲ್ಲಿ ಕೊಟ್ಟಿರೋದು 97% ಹೈಯರ್ ಅಂತ ಕೊಟ್ಟಿದ್ದಾನೆ. ರಾಷ್ಟ್ರೀಯ ಸರಾಸರಿ ಕಂಪೇರ್ ಮಾಡಿದ್ರೆ ರಾಜ್ಯ ಸರಾಸರಿ ತಲಾದಾಯವು ಎಷ್ಟು ಜಾಸ್ತಿ ಇದೆಯಪ್ಪ? 97% ಜಾಸ್ತಿ ಇದೆ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ರಾಷ್ಟ್ರೀಯ ಸರಾಸರಿಗಿಂತ ಕರ್ನಾಟಕ ತಲಾದಾಯದ ಸರಾಸರಿ ಎಷ್ಟು ಜಾಸ್ತಿ ಇದೆ? 97% ಜಾಸ್ತಿ ಇದೆ. ಓಕೆ, ಸೊ ನ್ಯಾಷನಲ್ ಲೆವೆಲ್ ಕೊಟ್ಟಿದ್ದೀನಿ 7,90,575 ಪ್ರತಿಯೊಬ್ಬರ ಆದಾಯ ಒಂದು ವರ್ಷಕ್ಕಿದು. ಬಟ್ ಕರ್ನಾಟಕದ್ದು ಇಷ್ಟಿದೆ. ಎಷ್ಟು ಜಾಸ್ತಿ ಆಗುತ್ತೆ? 97% ಜಾಸ್ತಿ ಆಗುತ್ತೆ. 97% ಜಾಸ್ತಿ ಆಗುತ್ತೆ. ಅದೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು.
ಓಕೆ ನೆಕ್ಸ್ಟ್ ನೋಡಿ, ಇಲ್ಲಿರೋ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಡೈರೆಕ್ಟ್ ಆಗಿ ಕೊಡ್ತದೆ. ಬೆಳವಣಿಗೆ ದರ ಎಷ್ಟಿದೆ, ಲಾಸ್ಟ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ, ನ್ಯಾಷನಲ್ ಅವರೇಜ್ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ. ನೋಡಿ ನ್ಯಾಷನಲ್ ಲೆವೆಲ್ಗೆ ನೀವು ಯಾವುದನ್ನೇ ಕಂಪೇರ್ ಮಾಡಿ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಜಾಸ್ತಿನೇ ಬರ್ತದೆ. ನೀವು ಯಾವುದಲ್ಲೇ ತಗೊಳ್ಳಿ ಬಹುಪಾಲು ವಿಷಯಗಳಲ್ಲಿ ಕರ್ನಾಟಕ ಜಾಸ್ತಿನೇ ಇರ್ತದೆ. ಓಕೆನಾ, ಅದೊಂದು ನಿಮ್ಮ ತಲೆ ಇರಲಿ ಆನ್ಸರ್ನ ಯೋಚನೆ ಮಾಡುವಂಥ ಟೈಮಲ್ಲಿ. ಓಕೆ ನೆಕ್ಸ್ಟ್ ನೋಡಿ, ಸೊ ಈ ಬಜೆಟಲ್ಲಿ ತಂದಿರೋ ಡೇಟಾಗಳನ್ನ ನೋಡುವ. ಓಕೆ, ಕೃಷಿಗೆ ಸಂಬಂಧಪಟ್ಟಂತೆ ಫಸ್ಟು. ಸೊ ಇಲ್ಲಿವರೆಗೂ ಅರ್ಥ ಆಯ್ತಲ್ವ ನಿಮಗೆ? ಹಾಂ, ಸೊ ಯೋಜನೆಗಳು, ಪರ್ ಕ್ಯಾಪಿಟ ಇನ್ಕಮ್, ಸೊ ಬಜೆಟ್ ಯಾವ ಥರ ಕ್ಲಾಸಿಫೈ ಮಾಡಲಾಗುತ್ತೆ, ಇಲ್ಲಿವರೆಗೂ ಅರ್ಥ ಆಗಿರಬೇಕು. ಸೊ ಇವು ಡೈರೆಕ್ಟಾಗಿ ಬನ್ನಿ, ಬಜೆಟ್ ಹೋಗೋಕ್ಕೂ ಮುಂಚೆ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಿಮಗೆ ನೆಕ್ಸ್ಟ್ ಬಜೆಟ್ ಹೇಳುವಾಗ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಮಿಕ್ಸ್ ಆಗುತ್ತೆ. ಓಕೆ, ಸೊ ಈಗ ನಾವು ಯೋಜನೆಗಳು ಬರುವ. ಈ ಸಲ ಬಜೆಟಲ್ಲಿ ಏನೇನು ಕೊಟ್ಟಿದ್ದಾರೆ, ಎಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ ಅಂತ. ಸೊ ಅದರಲ್ಲಿ ಫಸ್ಟ್ ಅಗ್ರಿಕಲ್ಚರ್ ಇದೆ, ವೆರಿ ಇಂಪಾರ್ಟೆಂಟ್. ಓಕೆ, ಜಾಸ್ತಿ ಕ್ವಶನ್ ಬರೋದು ಇಲ್ಲೇನೆ. ಫಸ್ಟ್ ಪಾಯಿಂಟ್ ನೋಡಿ, ರೈತರ ನೆರವಿನ 4 ಆಧಾರ ಸ್ತಂಭಗಳು. ಇದು ಡೈರೆಕ್ಟ್ ಕ್ವಶನ್ ಆಗ್ಬೋದು. ಈ ಸರಿ ಬಜೆಟಲ್ಲಿ ರೈತರ ನೆರವಿಗೆ ಅಂತ 4 ಆಧಾರ ಸ್ತಂಭಗಳನ್ನ ಇಟ್ಕೊಂಡಿದ್ದಾರೆ. ಯಾವ್ಯಾವುದು ಈ ಕೆಳಗಿನವುಗಳಲ್ಲಿ ಯಾವ್ಯಾವುದು ಅಥವಾ ಯಾವುದಲ್ಲ ಈ ಥರನೇ ಕೊಡ್ಬೋದು. ಫಸ್ಟ್ ಒನ್ ನೋಡಿ, ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ. ಇದು ಫಸ್ಟ್ ಒನ್. ಯಾವುದು? ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ, ಇದು ಫಸ್ಟ್ ಪಿಲ್ಲರು. ನೆಕ್ಸ್ಟ್ ಹಣಕಾಸಿನ ನೆರವು, ಇದು ಸೆಕೆಂಡ್ ಪಿಲ್ಲರು. ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳು, ಇದು 3ನೇ ಪಿಲ್ಲರು. ಬೆಳೆ ನಿರ್ವಹಣೆ ಹಾಗೂ ಕೊಯ್ಲೋತ್ತರ ಸಂಗ್ರಹಣಾ ವ್ಯವಸ್ಥೆ, ಇದು 4ನೇ ಪಿಲ್ಲರ್. ಸೊ 4 ವೆರಿ ಇಂಪಾರ್ಟೆಂಟ್ ಪಿಲ್ಲರ್ಗಳಿಗೂ ಸ್ತಂಭಗಳು ಕೃಷಿಗೆ ಸಂಬಂಧಪಟ್ಟಂತೆ. ಒಂದು ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ, ಹಣಕಾಸಿನ ನೆರವು ಮಾಡೋದು, ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳನ್ನ ಕೊಡೋದು ಮತ್ತು ಬೆಳೆ ನಿರ್ವಹಣೆ ಹಾಗೂ ಕೊಯ್ಲೋತ್ತರ ಸಂಗ್ರಹಣಾ ವಿಸ್ತರಣೆ, ಇವು 4 ಪಿಲ್ಲರ್ಗಳಾಗಿದೆ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈ ಸರಿ ಎಕ್ಸಾಮ್ ಆಯ್ತಲ್ಲ ಲಾಸ್ಟ್ ವೀಕಲ್ಲಿ, ಅದರಲ್ಲಿ ಇದೇ ಕ್ವಶನ್ ಕೇಳಿದ್ದು. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಉದ್ದೇಶ ಏನು ಅಂತಾನೆ ಕೇಳಿದ್ದಾನೆ ಡೈರೆಕ್ಟ್ ಆಗಿ. ನೋಡಿ ಅದಿಲ್ಲೇ ಇದೆ. ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಹಾಗೂ ಕೃಷಿ ತ್ಯಾಜ್ಯ ಮರುಬಳಕೆಯನ್ನು ಉತ್ತೇಜಿಸುವುದು, ಇಷ್ಟೇ ಆನ್ಸರ್. ಡೇಟಾ ಕ್ವಶನ್ ಕೇಳಿದ್ದಾನೆ, ಡೇಟಾಗೆ ಆನ್ಸರ್ ಇದೆ, ಬುಲೆಟ್ ಥರನೇ ಇದೆ ಅಲ್ವಾ? ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಹಿಂಗೆ ಕ್ವಶನ್ ಬರೋದು ಫ್ರೆಂಡ್ಸ್ ಬಜೆಟಲ್ಲಿ. ಎಕನಾಮಿಕ್ ಸರ್ವೆ ಆದರೆ ಡೀಟೇಲ್ ಆಗಿ ಬರ್ತದೆ ನಿಮಗೆ. ನೆಕ್ಸ್ಟ್ ನೋಡುವ ಎಕನಾಮಿಕ್ ಸರ್ವೆ ತಗೊಳಕಾದ್ರೆ ಈ ಸರಿ ಕರ್ನಾಟಕ ಎಕನಾಮಿಕ್ ಸರ್ವೆ ಹೇಳ್ತೀನಿ. ಈಗ ಸದ್ಯಕ್ಕೆ ಬಜೆಟ್ ಹೇಳ್ತದೆ. ಎಕನಾಮಿಕ್ ಸರ್ವೆಲಾದರೆ ನಿಮಗೆ ಯೋಜನೆಗಳೆಲ್ಲ ಬರ್ತವೆ. ವಸತಿ ಯೋಜನೆಗಳು, ಅಂಬೇಡ್ಕರ್ ಯೋಜನೆ, ಈ ಥರ ಏನೇನು ಯೋಜನೆಗಳಿದ್ದಾವೆ ಆ ಯೋಜನೆಗಳಲ್ಲಿ ಇಲ್ಲಿ ಡೀಟೇಲ್ ಆಗಿ ಹೋಗುತ್ತೆ. ಎಕನಾಮಿಕ್ ಸರ್ವೆನಲ್ಲಿ ಕ್ವಶನ್ ತುಂಬ ಸ್ಟೇಟ್ಮೆಂಟ್ ವೈಸಲ್ಲಿ ಬರ್ತದೆ. ಓಕೆನಾ, ಸೊ ಅದು ಎಷ್ಟು ಫಲಾನುಭವಿಗಳಿದ್ದಾರೆ, ಅದು ಯಾವ್ಯಾವ ಕೆಟಗರಿಗೆ ಎಷ್ಟು ದುಡ್ಡನ್ನ ಕೊಡ್ತಾರೆ, ಯಾವ ವರ್ಷ ಜಾರಿ ಆಯಿತು, ಯಾರು ಮಾತ್ರ ಅಪ್ಲೈ ಆಗುತ್ತೆ, ಫಲಾನುಭವಿಗಳು ಯಾರು, ಈ ಥರ ಯೋಜನೆಗಳಲ್ಲಿ ನಿಮಗೆ ಡೀಟೇಲ್ ಆಗಿ ಕ್ವಶನ್ ಕೊಡುತ್ತೆ, ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ತಾರೆ. ಬಟ್ ಬಜೆಟ್ ಅಂತ ಬಂದಾಗ ಎಕ್ಸ್ಪ್ಲನೇಷನ್ಗಿಂತಲೂ ಜಾಸ್ತಿ ಡೈರೆಕ್ಟ್ ಆಗಿ ಕ್ವಶನ್ ಇರ್ತವೆ. ಸೊ ಓಕೆ ನೋಡಿ, ಇಲ್ಲಿ ಕ್ವಶನ್ ಕೇಳಿದ್ರೆ ಬಿ ಗ್ರೇಡ್ ಜಾಬ್ ಅಲ್ವಾ, ಬಟ್ ಡೈರೆಕ್ಟ್ ಆಗಿ ಕ್ವಶನ್ ಇದೆ. ಏನಂತ? ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಉದ್ದೇಶ ಏನು ಅಂತ ನಿಮಗೆ ಗೊತ್ತಿರಬೇಕು. ಎಕನಾಮಿಕ್ ಸರ್ವೆ ಬೇರೆ, ಬಜೆಟ್ ಬೇರೆ ಆಗಿರುತ್ತೆ. ಎಕನಾಮಿಕ್ ಸರ್ವೆ ಅಂದರೆ ಈ ಕಳೆದ ಒಂದು ವರ್ಷದ ಎಕ್ಸಾಕ್ಟ್ ಡೇಟಾ ಇರ್ತದೆ, ಫೈನಲ್ ಡೇಟಾ. ಬಟ್ ಬಜೆಟಲ್ಲಿ ಕಮಿಂಗ್ ಫೈನಾನ್ಷಿಯಲ್ ಇಯರ್ದು ಅಂದಾಜು ವೆಚ್ಚ ಇದಿರ್ತದೆ, ಡೇಟಾ ಇರ್ತದೆ. ಸೊ ಎರಡು ಬೇರೆ ಬೇರೆ ಇರ್ತದೆ. ನೆಕ್ಸ್ಟ್ ನೋಡುವ ಎಕನಾಮಿಕ್ ಸರ್ವೆ ಸಾಧ್ಯ ಆದರೆ ತಗೊಳ್ಳುವ. ಸೊ ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸ್. ನಿಮಗೆ ಎಕನಾಮಿಕ್ ಸರ್ವೆ ಮಾಡುವಾಗ ಡೀಟೇಲ್ ಆಗಿ ಹೇಳ್ತೀನಿ ಅದನ್ನು, ಯಾವ ಸ್ಕೀಮಲ್ಲಿ ಫಲಾನುಭವಿಗಳೇನು, ಅದರ ಕ್ರೈಟೇರಿಯಾ ಏನು, ಲಿಮಿಟ್ ಏನು, ಪ್ರತಿಯೊಂದು ಡೀಟೇಲ್ ಆಗಿ ಬರ್ತದೆ. ಬಟ್ ಬಜೆಟಲ್ಲಿ ಈ ಥರನೇ ಬರೋದು ಡೈರೆಕ್ಟ್ ಆಗಿ. ಸೊ ಬಿ ಗ್ರೇಡ್ ಜಾಬಲ್ಲಿ ಡೈರೆಕ್ಟ್ ಆಗಿ ಕೇಳಿದೆ ನೋಡಿ ಕ್ವಶನ್. ಇನ್ನೊಂದು 2-3 ಇದೆ, ಹೇಳ್ತೀನಿ ನಿಮ್ಗೆ ಅದನ್ನು. ಓಕೆ, ಸೊ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಏನಿದೆ ಉದ್ದೇಶ? ಡೈರೆಕ್ಟ್ ಆಗಿದೆ ನೋಡಿ, ಕೃಷಿ ಬೆಳೆಗಳ ಮೌಲ್ಯವರ್ಧನೆ. ನೋಡಿ ಬೆಳೆಗಳ ಮೌಲ್ಯವರ್ಧನೆ ಅಂದರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೌಲ್ಯವರ್ಧನೆ ಅಂದರೆ ವ್ಯಾಲ್ಯೂ ಆ್ಯಡ್ ಮಾಡೋದು. ಈಗ ಆಲೂಗಡ್ಡೆ ಇರ್ತದಲ್ವಾ, ಆಲೂಗಡ್ಡೆನ ಏನು ಮಾಡಬೇಕಾ, ಮೌಲ್ಯವರ್ಧನೆ ಮಾಡಬೇಕಾ, ಚಿಪ್ಸ್ ಮಾಡೋದು, ಇದೇ ಮೌಲ್ಯವರ್ಧನೆ. ಫುಡ್ ಪ್ರೊಸೆಸಿಂಗ್ ಅಂತ ಕರೀತಾರೆ. ಸೊ ಮೌಲ್ಯವರ್ಧನೆ ಮಾಡೋದು ಅಂತ. ಸೊ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ, ಇದರ ಉದ್ದೇಶ ಏನಪ್ಪ? 100 ಕೋಟಿ ಕೊಟ್ಟಿದ್ದಾರೆ ಬಜೆಟಲ್ಲಿ. ಕೃಷಿ ಬೆಳೆಗಳ ಮೌಲ್ಯವರ್ಧನೆ ಮಾಡೋದು. ಕೃಷಿ ತ್ಯಾಜ್ಯ ಇದೆಯಲ್ಲ, ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತೀವಲ್ವ, ಅದನ್ನು ನಾವು ತ್ಯಾಜ್ಯನ ಮರುಬಳಕೆಯನ್ನು ಉತ್ತೇಜನ ಮಾಡೋದು. ನಾವು ಸುಡ್ತಾ ಇದೆಯಲ್ವ, ಇದನ್ನ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಅದ್ರ ಬದಲು ಇದನ್ನು ಮರುಬಳಕೆ ಮಾಡೋ ಥರ ಮಾಡೋದು. ಇದರ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅನ್ನೋದನ್ನ ತಗೊಬಂದಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮಿಲೆಟ್ ಹಬ್ ಅಂದ್ರೆ ಏನು? ಮಿಲೆಟ್ ಹಬ್ ಅಂದ್ರೆ ಇದೊಂದು ಏಕಗವಾಕ್ಷಿ ವ್ಯವಸ್ಥೆ ಆಗಿರ್ತದೆ. ನೋಡಿ ಮಿಲೆಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದೇನು ಅಂತ. ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿದೆ. ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯ ಅಲ್ವಾ? ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜಿಸುವುದು. ಓಕೆ, ಸಿರಿಧಾನ್ಯ ಮತ್ತು ಸಾವಯವ ವಸ್ತುಗಳನ್ನ ಉತ್ಪನ್ನಗಳನ್ನ ಉತ್ತೇಜಿಸಲು ಈ ಯೋಜನೆ ತಂದಿರೋದು. ಹೆಸರಲ್ಲೇ ಗೊತ್ತಾಗುತ್ತೆ, ಇದಕ್ಕೇನು ಟೆನ್ಷನ್ ಇಲ್ಲ. ಮಿಲೆಟ್ ಹಬ್ ಅಂದ್ರೆ ಮಿಲೆಟ್ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್, ವಸುಧಾಮೃತ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ಡೈರೆಕ್ಟ್ ಕ್ವಶನ್. ವಸುಧಾಮೃತ ಕಾರ್ಯಕ್ರಮ ಏನಕ್ಕೆ ಸಂಬಂಧಪಟ್ಟಿದೆ? ನೋಡಿ ಇಲ್ಲಿ, ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವುದು. ಪರಿಸರ ಸ್ನೇಹಿ ಅಂದ್ರೆ ಇಕೋ ಫ್ರೆಂಡ್ಲಿ ಸುಸ್ಥಿರ ಕೃಷಿ ಪದ್ಧತಿಗಳು, ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಕರೀತಾರೆ. ಇಕೋ ಫ್ರೆಂಡ್ಲಿ ಅಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಇದನ್ನ ಪ್ರಮೋಟ್ ಮಾಡಕ್ಕೆ ಅಂತೇಳಿ ವಸುಧಾಮೃತ ಅನ್ನೋ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಇವೆಲ್ಲ ಬುಲೆಟ್ ತರ ಬರ್ತವೆ ಕ್ವಶನ್ಗಳು. ವಸುಧಾಮೃತ ಕಾರ್ಯಕ್ರಮ ಏನು ಸಂಬಂಧಿಸಿದೆ? ವಸುಧೆ ಅಂದ್ರೆ ಗೊತ್ತಲ್ವಾ ನಿಮಗೆ? ವಸುಧೆ ನೋಡಿ, ವಸುಧೆ ಏನಪ್ಪ? ವಸುಧೆ ಅಂತಂದ್ರೆ ಈಗ ನೀವು, ಓಕೆ ನಾನು ಹೇಳ್ಬಿಡ್ತೀನಿ ಬಿಡಿ. ವಸುಧೆ ಅಂದ್ರೆ ಭೂಮಿ ಅಂತ. ವಸುಧೆ ಅಂದ್ರೆ ಭೂಮಿ. ವಸುಧಾಮೃತ, ಭೂಮಿಯನ್ನ ಆ ಥರ ಅಷ್ಟು ಪವಿತ್ರವಾಗಿ ನೋಡ್ಕೋಬೇಕು, ಅದು ಪೊಲ್ಯೂಷನ್ ಆಗದೆ ಇರೋದು ಅನ್ನೋ ಅರ್ಥ ಬರ್ತದೆ. ಸೊ ಪರಿಸರ ಸ್ನೇಹಿ ಅಂದ್ರೆ ಯಾವುದೇ ಕೆಮಿಕಲ್ನ ಯೂಸ್ ಮಾಡದೇ ಇರೋದು. ಸುಸ್ಥಿರ ಕೃಷಿ ಪದ್ಧತಿ ಅಂದ್ರೆ ಅದನ್ನೇ ಪರಿಸರ ಪರವಾಗಿರುವಂತಹ ಪ್ರಾಕ್ಟೀಸಸ್ನ ಇಟ್ಕೊಳ್ಳೋದು ಅಂತ ಅರ್ಥ. ಓಕೆನಾ? ಸೊ ವಸುಧಾಮೃತ ಕಾರ್ಯಕ್ರಮ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳು ಸಂಬಂಧಪಟ್ಟಿದೆ. ನೆಕ್ಸ್ಟ್,
ಸಸ್ಯ ಸಂಜೀವಿನಿ ಯೋಜನೆ ಏನು ಸಂಬಂಧಿಸಿದೆ? ಸಸ್ಯ ಸಂಜೀವಿನಿ ಯೋಜನೆ ಏನು ಸಂಬಂಧಿಸಿದೆ? ಸಸ್ಯಗಳಿಗೆ ಸಂಜೀವಿನಿ ಅಂದ್ರೆ ಅಮೃತ ಅನ್ನೋ ಅರ್ಥ ಅಲ್ವಾ? ನೋಡಿ ಇಲ್ಲಿ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ನಿಯಂತ್ರಣ. ಸೊ ಸಸ್ಯ ಸಂಜೀವಿನಿ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ಬೆಳೆಗಳಿಗೆ ಕೀಟ ಹಾಗೂ ರೋಗಗಳ ನಿಯಂತ್ರಣ ಮಾಡೋದಕ್ಕೆ ಏನೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸ್ಕೀಮ್ ಇದು ಸಸ್ಯ ಸಂಜೀವಿನಿ. ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಿರುವಂತಹ ಯೋಜನೆ ಇದು. ಓಕೆ, ನೆಕ್ಸ್ಟ್ ಈ ಕಡೆ ಬನ್ನಿ. ಓಕೆ ನೋಡಿ, ಫಸ್ಟ್ ಒಂದು ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಇದೆ ಇಲ್ಲೊಂದು. ಅಂದರೆ ಒಂದು ತಾಲೂಕನ್ನ ಸಾವಯವ ತಾಲೂಕಾಗಿ ಡಿಕ್ಲೇರ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸಾವಯವ ತಾಲೂಕಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನ ಸಂಪೂರ್ಣ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ತಾಲೂಕು ಆಗಿ ಮಾಡ್ತಿದ್ದಾರೆ. ಪರಿವರ್ತಿಸಲು ಸಾವಯವ ಪ್ರಾಮಾಣೀಕರಣ ವ್ಯವಸ್ಥೆ ಜಾರಿ. ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕದ ಯಾವ ಜಿಲ್ಲೆಯ ಯಾವ ತಾಲೂಕು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಸಂಪೂರ್ಣವಾಗಿ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಗುರಿಯನ್ನು ಇಟ್ಕೊಳ್ಳಲಾಗಿದೆ ಅಂತಂದ್ರೆ ಪಾಂಡವಪುರ. ವೆರಿ ಇಂಪಾರ್ಟೆಂಟ್. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕನ್ನ ಸಾವಯವ ತಾಲೂಕಾಗಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡೋಕೆ ವ್ಯವಸ್ಥೆನ ಜಾರಿ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ರೈತ ಮಾಲ್. ರೈತ ಮಾಲ್ ಅಂತಂದ್ರೆ ಏನು ಫ್ರೆಂಡ್ಸ್? ನೋಡಿ ಇಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ MSIL ವತಿಯಿಂದ ರೈತ ಮಾಲ್ಗಳ ಸ್ಥಾಪನೆ. ಈ ರೈತ ಮಾಲ್ಗಳು ಅಂತಂದ್ರೆ ಯೂಸಲಿ ನಿಮಗೆ ಮಾಲ್ಸ್ ಅಂದ್ರೆ ಗೊತ್ತಿರುತ್ತೆ, ಹೋಗೋಗಿ ಇಲ್ಲಿ GT ಮಾಲು, ಓರಿಯನ್ ಮಾಲು, ಗೋಪಾಲನ್ ಮಾಲ್ ಈ ಥರ ಎಲ್ಲ ಹೋಗ್ತಿರ್ತಾರೆ. ರೈತರ ಮಾಲ್ ಅಂತಂದ್ರೆ ಏನು? ಎರಡು ರೀತಿಯಲ್ಲಿ. ಒಂದು, ರೈತರಿಗೆ ಅಗತ್ಯ ಇರುವಂತಹ ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಗೋ ತರ ಮಾಡೋದು. ಈಗ ರೈತರಿಗೆ ಉತ್ತಮವಾದ ಬೀಜಗಳು ಬೇಕು, ಗೊಬ್ಬರಗಳು ಬೇಕು. ಓಕೆ, ಸೊ ಅದನ್ನ ಯಾವ ತರ ಮಾಡಬೇಕು, ಗೊಬ್ಬರಗಳನ್ನ ಬಳಸೋದಕ್ಕೆ ಇನ್ಫಾರ್ಮೇಶನ್ ಬೇಕಲ್ವಾ, ಅದೆಲ್ಲ ಒಂದೇ ಕಡೆ ಸಿಗೋ ತರ ಮಾಡೋದು. ಇದು ಒಂದು ಉದ್ದೇಶ ಇರ್ತದೆ. ಇನ್ನೂ ಒಂದು ಉದ್ದೇಶ, ರೈತರು ಬೆಳೆದಂತ ಧಾನ್ಯಗಳೇನಿರ್ತಲ್ವಾ, ವಸ್ತುಗಳು, ಅವ ಉತ್ಪನ್ನಗಳು, ಅವನ್ನೆಲ್ಲ ಇದೇ ಜಾಗದಲ್ಲಿ ಒಂದೇ ಕಡೆ ಎಲ್ಲನೂ ಸಿಗೋ ತರ ಮಾಡೋದು. ಈಗ ಮಾಲ್ ಹೋಗಿ ನಾವು ಬಟ್ಟೆಗಳು ಅದು ತಗೊಂಡ್ ಬರ್ತೀವೋ ಅದೇ ತರ ಡೈರೆಕ್ಟ್ ಆಗಿ ಹೊಲದಿಂದ ರೈತರೇ ತಂದಿರುವಂತಹ ವಸ್ತುಗಳನ್ನ ಮಾಲ್ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಬರೋದು ಅಂತ ಎರಡು ಉದ್ದೇಶನ ಇಟ್ಕೊಂಡಿರ್ತದೆ. ರೈತರಿಗೆ ಹೆಲ್ಪ್ ಆಗೋ ತರನೇ ಇರ್ತದೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು. ಆ ರೈತರು ಬೆಳೆದ ಉತ್ಪನ್ನಗಳಿಗೆ ಇದೊಂದು ಪ್ಲಾಟ್ಫಾರ್ಮ್ ತರನು ವರ್ಕ್ ಆಗುತ್ತೆ ವ್ಯಾಪಾರ ಮಾಡೋದಕ್ಕೆ. ಸೊ ಆ ಉದ್ದೇಶ ಇರ್ತದೆ. ಎಲ್ಲಿ ಮಾಡ್ತಿದ್ದಾರೆ ನೋಡಿ, ಕೋಲಾರದಲ್ಲಿ ಮಾಡ್ತಿದ್ದಾರೆ. ರೈತ ಮಾಲನ್ನ ಈ ಸರಿ ಬಜೆಟ್ ಅಲ್ಲಿ ಎಲ್ಲಿ ಸ್ಥಾಪನೆ ಮಾಡೋಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂದ್ರೆ ಕೋಲಾರ ಜಿಲ್ಲೆನ ಎಲ್ಲಾ ತಾಲೂಕುಗಳಲ್ಲಿ, ಒಂದು ತಾಲೂಕುಗಳು ಒಂದೊಂದು ರೈತ ಮಾಲ್ಗಳನ್ನ ಮಾಡ್ತಾರಂತೆ. ಓಕೆ, ನೆಕ್ಸ್ಟ್. ಓಕೆ, ಇದು ಕೃಷಿ ಆಯ್ತು. ನೆಕ್ಸ್ಟ್ ತೋಟಗಾರಿಕೆ ನೋಡಿ. ನೋಡಿ ಇದೊಂದು ವರ್ಡ್ ಇದೆ, ಲಿಂಗಾಂಬುದಿ ಸಸ್ಯ ತೋಟ ಅಂತ. ಮೈಸೂರಿನ ಲಿಂಗಾಂಬುದಿ ಸಸ್ಯ ತೋಟದ ಸಮಗ್ರ ಅಭಿವೃದ್ಧಿ ಮಾಡಕ್ಕೆ ಒಂದಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಕ್ವಶನ್ ಆಗುತ್ತೆ ಅಂದ್ರೆ, ಲಿಂಗಾಂಬುದಿ ಸಸ್ಯ ತೋಟ ಎಲ್ಲಿದೆ ಅಂದ್ರೆ ಲಿಂಗಾಂಬುದಿ ಪಾರ್ಕ್. ಇದು ವೆರಿ ಫೇಮಸ್ ಪಾರ್ಕ್ ಇದು ಮೈಸೂರಲ್ಲಿ. ಸೊ ಹಂಗಾಗಿ ಅದನ್ನ ಡೆವಲಪ್ ಮಾಡೋದಕ್ಕೆ ಅಂತ ಅಮೌಂಟ್ನ ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ಸೊ ನಿಮಗೆ ಕ್ವಶನ್ ಏನು, ಎಲ್ಲಿದೆ ಅಂತ ಕೇಳ್ತಾರೆ. ಮೈಸೂರಿನಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಲಿಂಗಾಂಬುದಿ ಪಾರ್ಕ್ ಎಲ್ಲಿದೆ? ಮೈಸೂರಿನಲ್ಲಿ ಇದೆ. ನೆಕ್ಸ್ಟ್ ಒನ್. According to the Economic Survey of Karnataka 25-26, the sector-wise contribution to the gross state value added stands for following. ನೋಡಿ ಇದು ಗೌರ್ಮೆಂಟ್ ಡೇಟಾ. ಇದು ಇಲ್ಲೇನಿದೆ ಅಂತಂದ್ರೆ ಫ್ರೆಂಡ್ಸ್, ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಕೊಡುಗೆ ಬರ್ತಾ ಇದೆ ಅಂತ ಇದೆ. ಒಂದು ನಿಮಿಷ. ಓಕೆ, ನೋಡಿ ಸರ್ವಿಸ್ ಸೆಕ್ಟರ್ ಅಂದ್ರೆ ಸೇವಾ ವಲಯದ ಅಂದ್ರೆ ಟೋಟಲ್ ನೋಡಿ ಕರ್ನಾಟಕದ GSDP ಕರ್ನಾಟಕದ GSDPಗೆ ಯಾವ್ಯಾವ ವಲಯ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಎಷ್ಟು ಕೊಡುಗೆ ನೀಡ್ತಾ ಇದೆ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ನೋಡಿ ಸರ್ವಿಸ್ ಸೆಕ್ಟರ್ ಯಾವ್ದಪ್ಪ? ತೃತೀಯ ವಲಯ ಅಂತ ಕರಿತೀವಿ. ಸರ್ವಿಸ್ ಸೆಕ್ಟರ್ ತೃತೀಯ ವಲಯದಲ್ಲಿ ಬರ್ತದೆ. ಎಷ್ಟಿದ್ರ ಕೊಡುಗೆ ನೋಡಿ, 69.8% ಇದೆ. ಸೊ ಟೋಟಲ್ ನಾವು 70 ಅಂತ ರೌಂಡ್ ಫಿಗರ್ ತಗೊಳ್ಳುವ. ನಿಮ್ಗೆ ಈ ಪರ್ಸೆಂಟೇಜ್ ನೆನ್ಪಿಟ್ಕೊಂಡಿರ್ಬೇಕು, ನಿಮ್ಗೆ ಇಲ್ಲಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದಷ್ಟೇ. ನಿಮಿಷ, ಕಲರ್ ವೈಟ್ ಬರ್ತಾ ಇದೆ, ಈ ಕಲರ್ ಹಾಕೋಣ. 70% ತೃತೀಯ ವಲಯದಿಂದ ಕೊಡುಗೆ ಕೊಡ್ತಾ ಇದೆ ನಮ್ಮ ಟೋಟಲ್ GSDPಗೆ. ನೆಕ್ಸ್ಟ್ ದ್ವಿತೀಯ ವಲಯದ ಎಷ್ಟಪ್ಪ ಕಾಂಟ್ರಿಬ್ಯೂಷನ್? ಇಂಡಸ್ಟ್ರಿಯಲ್ ಸೆಕ್ಟರ್ 19.4, ಇದನ್ನ 19 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಕ್ಟರ್ 10.8 ಇದೆ, ಅದನ್ನ 11 ಅಂತ ಅನ್ಕೊಳ್ಳೋಣ. ನೋಡಿ ಇದು ರಫ್ ಆಗಿ ನೀವು ನೆನ್ಪಿಟ್ಕೋಬೇಕು ಅಂತಂದ್ರೆ, ರಫ್ ಆಗಿ ಟೋಟಲ್ 100% ನಮ್ಮ ಟೋಟಲ್ GSDP 100% ಅಂತ ಅನ್ಕೊಂಡ್ರೆ, ಈ 100% ಅಲ್ಲಿ ನೋಡಿ 70% ಬರ್ತಾ ಇರೋದು ನಮ್ಮ ರಾಜ್ಯದ GDPಗೆ ಆದಾಯ ಬರ್ತಾ ಇರೋದು ಎಲ್ಲಿಂದ? ನಮ್ಮ ರಾಜ್ಯದ ಬೊಕ್ಕಸಕ್ಕೆ ತೃತೀಯ ವಲಯದಿಂದ ಬರ್ತಾ ಇದೆ 70%. ಇನ್ನು ಉಳಿದಿದ್ದು 30% ಅಲ್ವಾ, ಅದ್ರಲ್ಲಿ ದ್ವಿತೀಯ ಕೈಗಾರಿಕಾ ವಲಯದಿಂದ 19, ಇನ್ನು ಉಳಿದಿದ್ದು 11% ಅಲ್ವಾ, ಇದು ಪ್ರಾಥಮಿಕ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್. ಅದರಿಂದ ಬರ್ತಾ ಇರೋದು ಎಷ್ಟಪ್ಪ? ಕೇವಲ 11% ಅಷ್ಟೇ ಬರ್ತಾ ಇರೋದು. ನಿಮ್ಗೆ ಗೊತ್ತಿರ್ಬೇಕು, ಹೈಯೆಸ್ಟ್ ನಮ್ಮ ದೇಶದ ಆದಾಯಕ್ಕೆ ಕೊಡುಗೆ ನೀಡ್ತಾ ಇರೋದು ಸರ್ವಿಸ್ ಸೆಕ್ಟರ್ ತೃತೀಯ ವಲಯ, ಎರಡನೇದು ಕೈಗಾರಿಕೆ, ಲಾಸ್ಟ್ ಬರೋದು ಕೃಷಿ ಬರ್ತದೆ. ಕೇವಲ 11% ಅಷ್ಟೇ ಕೃಷಿಯಿಂದ ನಮಗೆ ದೇಶದ ಆದಾಯಕ್ಕೆ ಕೊಡುಗೆ ಇರೋದು. ಓಕೆ, ಇದು ರಫ್ ಆಗಿ ನೆನ್ಪಿಟ್ಕೋಬೇಕು. ಬಟ್ ನಿಮ್ಗೆ ಎಕ್ಸಾಂಪಲ್ ಎಕ್ಸಾಕ್ಟ್ ಆಗಿ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಅಂತ. ನೋಡಿ ಇಲ್ಲಿದೆ ಸರ್ವಿಸ್ ಸೆಕ್ಟರ್ ಎಷ್ಟಪ್ಪ? ಅಗ್ರಿಕಲ್ಚರ್ ನೋಡಿ ಈ ಕಡೆ ನೋಡ್ಕೊಂಡು, ಅಗ್ರಿಕಲ್ಚರ್ ಕೇವಲ 10.8% ಅಷ್ಟೇ ಇರೋದು. ಕೈಗಾರಿಕಾ ವಲಯ 19.4% ಇದೆ. ಸರ್ವಿಸ್ ಸೆಕ್ಟರ್ ನೋಡಿ 69.8%. ಇದು ರಫ್ ಆಗಿ ನೆನ್ಪಿಟ್ಕೊಬೇಕು. ಫಸ್ಟ್ ನೆನ್ಪಿಟ್ಕೊಳ್ಳುವಾಗ ಇದೆಲ್ಲ ಪರ್ಸೆಂಟೇಜ್ ಇದೆ, ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಅಂತ ಇದಿರ್ತದಲ್ವಾ, ಅಂತವ್ರು ಫಸ್ಟ್ ಇದರ ರಫ್ ಆಗಿ ನೆನ್ಪಿಟ್ಕೊಬೇಕು. ಏನಂತ? ಸರ್ವಿಸ್ ಸೆಕ್ಟರ್ 70, ದ್ವಿತೀಯ ವಲಯ 19, ಪ್ರಾಥಮಿಕ ವಲಯ 11 ನೆನ್ಪಿಟ್ಕೋಬೇಕು. ಇದು ಎಕ್ಸಾಕ್ಟ್ ಆಗಿ ನಿಂತ್ಕೋತಿರಲ್ವಾ, ತಲೆಯಲ್ಲಿ ನಿಮ್ಮ ಮೆಮೊರಿ ಉಳಿತದಲ್ವಾ, ಆ ನಂತರ ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಫಸ್ಟ್ಗೆ ಇದನ್ನ ನೆನ್ಪಿಟ್ಕೊಳ್ಳೋಕೆ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಅದಕ್ಕೆ ಈ ಥರ ಹೇಳಿದೆ. ಇದು ರಫ್ ಆಗಿ ನೆನ್ಪಿಟ್ಕೊಬೇಕು, ಇಲ್ಲಿ ಆಕ್ಯುರೇಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕಂತ. ನೆಕ್ಸ್ಟ್ ರೇಷ್ಮೆ ಸಂಬಂಧಪಟ್ಟಂತೆ ನೋಡಿ, ಒಂದು
ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ರೇಷ್ಮೆ ಗೂಡುಗಳನ್ನು ಎಲ್ಲಾ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರತಿ ಕೆಜಿ ಗೂಡಿನ ಸಾಗಾಣಿಕೆ ವೆಚ್ಚ 20 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಸಾಗಾಣಿಕೆ ವೆಚ್ಚ ಏನಿದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನಿದೆಯಲ್ಲ, ಇದನ್ನ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಎಲ್ಲಿ? ಎಲ್ಲ ಕಡೆ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಮಾತ್ರ. ಇಡೀ ರಾಜ್ಯದಲ್ಲಿ ಅಂತ ಎಕ್ಸಾಮ್ ಸ್ಟೇಟ್ಮೆಂಟ್ ಕೊಡ್ಬೋದು, ಅದು ರಾಂಗು. ರೇಷ್ಮೆ ಗೂಡನ್ನ ಮಾರುವಾಗ ಪ್ರತಿ ಕೆಜಿಗೆ ಸಾಗಾಣಿಕೆ ವೆಚ್ಚ ಅಂತ ಏನಿದೆಯಲ್ಲ ಅದನ್ನ 20 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಕೊಡ್ತೀವಿ. ಈಗ ಒಂದು ಕೆಜಿಗೆ ಒಂದು 600 ರೂಪಾಯಿ ಆಯ್ತು ಅಂತ ಅನ್ಕೊಳ್ಳಿ. ಓಕೆ, ಒಂದು ಕೆಜಿ ರೇಷ್ಮೆಗಳು 600 ರೂಪಾಯಿ ಆಯಿತು, ಪ್ಲಸ್ 20 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಸಾಗಾಣಿಕೆ ವೆಚ್ಚ ಅಂತ ಕೊಡ್ತಾರೆ. ಯಾಕೆಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಈ ರೋಡ್ಗಳು, ಕನೆಕ್ಟಿವಿಟಿ, ಮಾರ್ಕೆಟ್ ಇದೆಲ್ಲ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸೊ ಇಲ್ಲಿ 20 ರೂಪಾಯಿ ಸಾಗಾಣಿಕೆ ವೆಚ್ಚ ಅಂತ ಕೆಜಿಗೆ 20 ರೂಪಾಯಿ ಈ ಥರ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ 20 ರೂಪಾಯಿ ನೆನ್ಪಿಟ್ಕೋಬೇಕು, 20 ರೂಪಾಯಿ. ಮತ್ತೆ ಇದು ಇಡೀ ಕರ್ನಾಟಕ ಅಲ್ಲ, ನಾರ್ತ್ ಕರ್ನಾಟಕದಲ್ಲಿ ಮಾತ್ರ ಅದು ಸಾಗಾಣಿಕೆ ವೆಚ್ಚ ಅಂತ ರೇಷ್ಮೆ ಗೂಡಿಗೆ ಕೊಡ್ತಾ ಇರೋದು. ಓಕೆ, ನೆಕ್ಸ್ಟ್ ನೋಡಿ ಸಿಲ್ಕ್ ಪಾರ್ಕ್ಗಳು. ಸಿಲ್ಕ್ ಪಾರ್ಕ್ ಅಂದ್ರೆ ಸಿಲ್ಕ್ ಅಂದ್ರೆ ರೇಷ್ಮೆ ಅಲ್ವಾ? ಸೊ ಎಲ್ಲಿ ಮಾಡ್ತಿದ್ದಾರೆ ನೋಡಿ ಅದನ್ನ ಸಿಲ್ಕ್ ಪಾರ್ಕ್ಗಳ ಸ್ಥಾಪನೆ. ಡೈರೆಕ್ಟ್ ಕ್ವಶನ್ ಆಗುತ್ತೆ, ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸಿಲ್ಕ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ ಅಂತ. ಯಾವ್ದು ನೋಡಿ? ಒಂದು ರಾಮನಗರ, ಶಿಡ್ಲಘಟ್ಟ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರದಲ್ಲಿ ಬರುತ್ತಲ್ವಾ. ಸೊ ರಾಮನಗರ, ಚಿಕ್ಕಬಳ್ಳಾಪುರ, ಹಾವೇರಿ, ತಾಂಡವಪುರ ಹಾಗೂ ಕಲಬುರಗಿ. ನೋಡಿ 5 ಪ್ಲೇಸಲ್ಲಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್. ಎಷ್ಟು ಸ್ಥಳಗಳಲ್ಲಿ ಸಿಲ್ಕ್ ಪಾರ್ಕ್ ಸ್ಥಾಪನೆ ಆಗ್ತಿದೆ ಅಂತಲೂ ಕೇಳ್ಬೋದು. 5 ಜಾಗ. ಈ ಕೆಳಗಿನಗಳಲ್ಲಿ ಯಾವ್ದು ಬರಲ್ಲ ಅಂತಲೂ ಕೇಳ್ಬೋದು, ಅಥವಾ ಯಾವ್ದು ಬರಲ್ಲ ಅಂತಲೂ ಕೇಳ್ಬೋದು. ಸೊ ಏನು ಆನ್ಸರು ಯಾವ್ದು ಬರುತ್ತೆ ನೋಡಿ? ಸಿಲ್ಕ್ ಪಾರ್ಕ್ ಎಲ್ಲಿ ಬರ್ತಾ ಇದೆ? ರಾಮನಗರ ಒಂದು, ಶಿಡ್ಲಘಟ್ಟ ಒಂದು, ಹಾವೇರಿ, ತಾಂಡವಪುರ ಮತ್ತೆ ಕಲಬುರಗಿ. ಇವಿಷ್ಟು ಕಡೆ 5 ಕಡೆ ಸಿಲ್ಕ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪಶುಸಂಗೋಪನೆ. ಇದರಲ್ಲಿ ಫಲಧಾರೆ ಶಿಬಿರ ಏನಕ್ಕೆ ಸಂಬಂಧಪಟ್ಟಿದೆ? ಫಲಧಾರೆ ಶಿಬಿರ ಏನಕ್ಕೆ ಸಂಬಂಧಪಟ್ಟಿದೆಯಪ್ಪ ನೋಡಿ ಇಲ್ಲಿ. ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆಯನ್ನು ನಿವಾರಿಸಲು, ಜಾನುವಾರುಗಳ ಸಂತಾನೋತ್ಪತ್ತಿ ರಿಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಏನೇನಿದೆಯಲ್ವಾ, ಸಂತಾನೋತ್ಪತ್ತಿಯ ಸಮಸ್ಯೆಗಳು, ಇದನ್ನ ನಿವಾರಿಸಬೇಕು ಅಂದ್ಬಿಟ್ಟು 1000 ಗ್ರಾಮ ಪಂಚಾಯಿತಿಗಳಲ್ಲಿ ಫಲಧಾರೆ ಶಿಬಿರಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾಯ್ತು ಆನ್ಸರ್ ಇವಾಗ. ಫಲಧಾರೆ, ಫಲ ಅಂದ್ರೆ ಗೊತ್ತಲ್ವಾ? ಸೊ ಫಲಧಾರೆ ಶಿಬಿರಗಳು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೆ ಈ ಬಜೆಟ್ ಅಲ್ಲಿ? ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಯನ್ನ ಹೆಚ್ಚಿಸೋದಕ್ಕೆ, ಆ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಎಷ್ಟು ಗ್ರಾಮ ಪಂಚಾಯತಿ ನಂಬರ್ ಇಂಪಾರ್ಟೆಂಟ್? 1000 ಗ್ರಾಮ ಪಂಚಾಯತಿಗಳಲ್ಲಿ. ತಾಲೂಕು ಮಟ್ಟದಲ್ಲಿ ಅಂತ ಕೊಡ್ಬೋದು, ಆ ಥರ ಎಲ್ಲ ಬರೋದಿಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ಅಂತ ನೆನ್ಪಿಟ್ಕೊಂಡಿರ್ಬೇಕು. ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ? 1000 ಪಂಚಾಯತಿಗಳಲ್ಲಿ ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆ ನಿವಾರಿಸಲು ಫಲಧಾರೆ ಶಿಬಿರಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಓಕೆ, ಬೆಂಗಳೂರು ಹಾಗೂ ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ. ಶ್ವಾನಗಳ ನೋಡಿ, ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ ಅಲ್ವಾ, ನಾಯಿಗಳ ಕಾಟ ಜಾಸ್ತಿ ಆಗ್ಬಿಡೋದು ಇವಾಗ ಎಲ್ಲ ರೋಡ್ಗಳಲ್ಲಿ ಅಲ್ವಾ. ಅದರಿಂದಾಗಿ ಏನು ಮಾಡಿದೆ ಸರ್ಕಾರ? ಶ್ವಾನಗಳ ಸಂತಾನ ನಿಯಂತ್ರಣ ಮಾಡೋದಕ್ಕೆ ಅಂತ ತರಬೇತಿ ಕೇಂದ್ರನ ಸ್ಥಾಪನೆ ಮಾಡ್ತಿದ್ದಾರೆ. ಎಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಒಂದು ಬೆಂಗಳೂರಲ್ಲಿ, ಇನ್ನೊಂದು ಬೀದರ್ನಲ್ಲಿ. ಓಕೆ, ಕರ್ನಾಟಕದಲ್ಲಿ ಉತ್ತರದಲ್ಲಿ ಒಂದು, ದಕ್ಷಿಣದಲ್ಲಿ ಒಂದು, 2 ಮಾಡ್ತಿದ್ದಾರೆ. ಶ್ವಾನ ಸಂತಾನ ನಿಯಂತ್ರಣ, ಅವುಗಳು ಸಂತಾನೋತ್ಪತ್ತಿ ಜಾಸ್ತಿ ಆಗದಿರೋ ಥರ ನಿಯಂತ್ರಣ ಮಾಡೋದಕ್ಕೆ ತರಬೇತಿ ಕೇಂದ್ರನ ಮಾಡ್ತಿದ್ದಾರೆ. ಸೊ ಅದೆಲ್ಲಿ? ಒಂದು ಬೆಂಗಳೂರು, ಇನ್ನೊಂದು ಬೀದರ್. ಓಕೆ, ನೆಕ್ಸ್ಟ್ ಮೀನುಗಾರಿಕೆ. ನೆಕ್ಸ್ಟ್ ನೋಡಿ ಮತ್ಸ್ಯದರ್ಶಿನಿ ಸ್ಥಾಪನೆ ಮಾಡ್ತಿದ್ದಾರೆ. ಮತ್ಸ್ಯದರ್ಶಿನಿ ಅಂದ್ರೆ ಮೀನುಗಳೆಲ್ಲ, ಮತ್ಸ್ಯ ಅಂದ್ರೆ ಮೀನು ಅಂತ ಗೊತ್ತಲ್ವಾ. ಸೊ ಕಮ್ಮಿ ಬೆಲೆಗೆ, ಈಗ ಈ ದರ್ಶಿನಿ ಅಂತ ಹೋಟೆಲ್ಗಳು ಸಿಗ್ತಾವಲ್ವಾ, ಸೊ ಆ ಥರ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಮೀನುಗಳು ದೊರೆಯೋ ಥರ ಮಾಡೋದಕ್ಕೆ ಅಂತ ಮಾಡ್ತಿದ್ದಾರೆ. ಮತ್ಸ್ಯದರ್ಶಿನಿಗಳನ್ನ ಎಲ್ಲೇ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ನೋಡಿ ಇಲ್ಲಿ ಒಂದು ಬೆಳಗಾವಿ, ದಾವಣಗೆರೆ, ಹುಬ್ಳಿ, ಚಿಕ್ಕಮಗಳೂರು, ಇವು 4 ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೆ. ಏನನ್ನ? ಮತ್ಸ್ಯದರ್ಶಿನಿಯನ್ನ ಒಂದು ಶಾಪ್ ತರ 4 ಏರಿಯಾಗಳಲ್ಲಿ ಮಾಡ್ತಿದ್ದಾರೆ, 4 ಜಿಲ್ಲೆಗಳಲ್ಲಿ ಮಾಡ್ತಿದ್ದಾರೆ. ಯಾವ್ದು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಮತ್ಸ್ಯದರ್ಶಿನಿಗಳನ್ನ ಅಂತ ಕೇಳ್ಬೋದು. ಬೆಳಗಾವಿ, ದಾವಣಗೆರೆ, ಹುಬ್ಳಿ ಮತ್ತೆ ಚಿಕ್ಕಮಗಳೂರು. ನೆಕ್ಸ್ಟ್ ಅತ್ಯಾಧುನಿಕ ಮೀನು ಮಾರುಕಟ್ಟೆಗಳನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಈ ಬಜೆಟ್ ನಲ್ಲಿ ನೋಡಿ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬಾಗಲಕೋಟೆ. ಇದು ನೆನ್ಪಿಟ್ಕೊಳ್ಳಿ. ಮೀನು ಮಾರುಕಟ್ಟೆಗಳು ಅತ್ಯಾಧುನಿಕ ಮಟ್ಟದಲ್ಲಿ ಮೀನು ಮಾರುಕಟ್ಟೆಗಳನ್ನ 4 ಜಿಲ್ಲೆಗಳ ನಿರ್ಮಾಣ ಮಾಡಕೊಟ್ಟಿದ್ದಾರೆ. ಸೊ ಈ 3 ಕಡೆ ಅಂತೂ ಮಾಡಲೇಬೇಕು. ಇಲ್ಲಿ ಉತ್ತರ ಕನ್ನಡ, ಕರಾವಳಿ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಇವಂತೂ ಮಾಡಲೇಬೇಕು. ಬಾಗಲಕೋಟೆಯಲ್ಲಿ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಬಾಗಲಕೋಟೆ ಒಳನಾಡಿನಲ್ಲಿ ಇರೋದ್ರಿಂದ ಇಲ್ಲಿ ಏನು ಸಮುದ್ರ ಇಲ್ವಲ್ಲ ಅಂತ ಫೀಲ್ ಆಗ್ಬೋದು. ಇವು 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಅಂತಾನು ಕೊಟ್ಬಿಡ್ಬೋದು. ನೀವು 3 ಹಾಕ್ಬಿಟ್ಟಿದ್ರೆ ರಾಂಗ್ ಅಂತ ಹಾಕೋ ಚಾನ್ಸ್ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಹಿಂಗೆ ಹಾಕೋದು ಯಾರ್ಯಾರು ಅಲ್ವಾ. ಸೊ ಇಲ್ಲಿ ಏನು ಯೂಸ್ ಮಾಡ್ಬೇಕು ನೀವು? ಇದು ನೆನಪಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ ಇಂಥದನ್ನೆಲ್ಲ. ಅತ್ಯಾಧುನಿಕ ಮೀನು ಮಾರುಕಟ್ಟೆಗಳನ್ನ ಈ ಕರಾವಳಿ 3 ಜಿಲ್ಲೆಗಳ ಜೊತೆಗೆ ಬಾಗಲಕೋಟೆನಲ್ಲೂ ಮಾಡ್ತಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಜಲಸಂಪನ್ಮೂಲ ಎತ್ತಿನಹೊಳೆ ಯೋಜನೆ. ಹೆಚ್ಚುವರಿ ನೀರು ಸಂಗ್ರಹಣೆಗಾಗಿ ಎತ್ತಿನಹೊಳೆ ಯೋಜನೆಯಡಿ ಕೊರಟಗೆರೆ ತಾಲೂಕಿನ ವಡೇರಹಳ್ಳಿ ಸಮೀಪ 12 TMC ಸಾಮರ್ಥ್ಯದ ಸಮತೋಲನ ಜಲಾಶಯ ನಿರ್ಮಾಣ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನಿಮಗೆ ನೋಡಿ, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಆಲ್ರೆಡಿ ಒಂದು ಕ್ವಶನ್ ಕೇಳಿದ್ದೀನಿ ಸ್ಟೇಟ್ ಬಜೆಟ್ದು ಯಾವ ಆರ್ಟಿಕಲ್ ಅಂತ. ಇನ್ನೊಂದು ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಏನಂದ್ರೆ, ಈ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಸಮಿತಿ ಅಧ್ಯಕ್ಷತೆ ಯಾರ್ದು ಅಂತ ಹೇಳ್ಬೇಕು. ಎತ್ತಿನಹೊಳೆಗೆ ಸಂಬಂಧಪಟ್ಟಂತೆ ಒಂದು ಸಮಿತಿ ನೇಮಕ ಮಾಡಿದ್ರು, ಆ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದನ್ನ ಈಗ ನೀವು ಕಮೆಂಟ್ ಮೂಲಕ ಮಾಡಿ ತಿಳಿಸ್ಬೇಕಾಗತ್ತೆ. ಓಕೆನಾ? ಇದಕ್ಕೆ ಏನಂದ್ರೆ ಸಮತೋಲನ ಜಲಾಶಯನ ಎಲ್ಲಿ ಮಾಡ್ತಿದ್ದಾರೆ ಅಂತ ಕ್ವಶನ್ ಅಲ್ಲಿ ಕೇಳ್ಬೋದು ನಿಮಗೆ. ಸಮತೋಲನ ಜಲಾಶಯ ಎಲ್ಲಿ ಮಾಡ್ತಿದ್ದಾರೆ? ಎತ್ತಿನಹೊಳೆ ಯೋಜನೆಯಡಿ ಕೊರಟಗೆರೆ ತಾಲೂಕಿನ ಕೊರಟಗೆರೆ ತಾಲೂಕು ವಡೇರಹಳ್ಳಿನಲ್ಲಿ ಮಾಡ್ತಾ ಇದ್ದಾರೆ.
ಅದರ ಸಮೀಪ 12 TMC ಸಾಮರ್ಥ್ಯ ಸಮತೋಲನ ಜಲಾಶಯ ನಿರ್ಮಾಣ ಮಾಡ್ತಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಸಮತೋಲನ ಜಲಾಶಯ ಎಲ್ಲಿ ಬರ್ತಿದೆ? ವಡೇರಹಳ್ಳಿನಲ್ಲಿ ಬರ್ತಿದೆ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ನೀವು ಕ್ವಶನ್ ಅರ್ಥ ಆಯ್ತಲ್ವಾ? ಎತ್ತಿನಹೊಳೆ ಯೋಜನೆಯ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅನ್ನೋದು ಕ್ವಶನ್. ನೆಕ್ಸ್ಟ್ ನೋಡಿ, ಅಂತರ್ಜಲ ಹೆಚ್ಚಿಸುವ ಕಾಮಗಾರಿಗಳನ್ನ ಎಲ್ಲಿ ತರ್ತಿದ್ದಾರೆ ಅಂತ ಕೇಳ್ಬೋದು. ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಮತ್ತು ಕಲಬುರಗಿ ಜಿಲ್ಲೆಯ ಆಳಂದ, ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡಗಾದಲ್ಲಿ ವೆರಿ ಇಂಪಾರ್ಟೆಂಟ್, ಜಿಡಗಾದಲ್ಲಿ ಅಂತರ್ಜಲ ಹೆಚ್ಚಿಸುವ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ತಿದ್ದಾರೆ. ಅಂದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರೀತಾರಲ್ವ, ಅಂತರ್ಜಲ ಹೆಚ್ಚಿಸೋದು. ಸೊ ಇದನ್ನ ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಜಿಡಗ ಅಲ್ವಾ? ಸೊ ಜಿಡಗ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ ಹೆಸರುಗಳನ್ನ. ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೆ ಮಾಡ್ತಾ ಇರೋದು. ನಾರ್ತ್ ಕರ್ನಾಟಕದಲ್ಲಿ ಮಳೆ ರೈನ್ ಶಾಡೋ ರೀಜನ್ ಅಲ್ವಾ ಉತ್ತರ ಕರ್ನಾಟಕ. ನಿಮಗೆ ಜಿಯೋಗ್ರಫಿನಲ್ಲಿ ರೈನ್ ಶಾಡೋ ರೀಜನ್ ಅಂತ ಬರ್ತದೆ. ರೈನ್ ಶಾಡೋ ರೀಜನ್, ಮಳೆ ನೆರಳಿನ ಪ್ರದೇಶ ಅಂತ. ಈ ಮಳೆ ನೆರಳಿನ ಪ್ರದೇಶ ಉಂಟಾಗೋದಕ್ಕೆ ಕಾರಣ ಏನು? ಓರೋಗ್ರಾಫಿಕ್ ರೈನ್ ಅಂದ್ರೆ ಪರ್ವತ ಮಳೆ ಅಂತ ಕರೀತಾರೆ. ಓರೋಗ್ರಾಫಿಕ್ ಮಳೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಳೆ ಆಗೋದು ಇದರಿಂದ. ಓರೋಗ್ರಾಫಿಕ್ ಎಂದರೆ ಸುಮಾರು 70% ಅಷ್ಟು ಇದರಿಂದ ಮಳೆ ಆಗುತ್ತೆ. ಈ ಓರೋಗ್ರಾಫಿಕ್ ರೈನ್ನ ಲಕ್ಷಣ ಏನು ಅಂತಂದ್ರೆ ಪರ್ವತದ ಆಪೋಸಿಟ್ ಇರುವಂತಹ ಭಾಗದಲ್ಲಿ ಮಳೆ ನೆರಳಿನ ಪ್ರದೇಶವನ್ನು ಸೃಷ್ಟಿ ಮಾಡುತ್ತೆ. ಓಕೆನಾ? ಸೊ ಜಿಯೋಗ್ರಫಿಲಿ ನೀವು ಇದನ್ನ ಓದಿರ್ತೀರಾ ಅಂತ ಅನ್ಕೋತೀವಿ. ಸೊ ರೈನ್ ಶಾಡೋ ರೀಜನ್, ಸೊ ಉತ್ತರ ಕನ್ನಡದಲ್ಲಿ ಮಳೆ ಕಡಿಮೆ ಆಗೋದ್ರಿಂದ ಅಲ್ಲಿ ಅಂತರ್ಜಲ ಹೆಚ್ಚಿಸಬೇಕು ಅಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಮತ್ತು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡಗ ಗ್ರಾಮದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇದು ಡೇಟಾ ಕ್ವಶನ್. ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು ನಿಮಗೆ. ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಇದೊಂದು ಎಲ್ಲಿ ಬರ್ತಿದೆ ಅಂದ್ರೆ ನೋಡಿ, ವಿಜಯಪುರದ ಬಾಬಾನಗರದಲ್ಲಿ ಬರುತ್ತೆ. ಓಕೆ, ಡೈರೆಕ್ಟ್ ಕ್ವಶನ್ ಆಗುತ್ತೆ ಇದು. ವಿಜಯಪುರದ ಬಾಬಾನಗರದಲ್ಲಿ ಸಂಗ್ರಹಣಾ ಜಲಾಶಯವನ್ನು ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯಡಿ ನಿರ್ಮಿಸಲು ತಾತ್ವಿಕ ಅನುಮೋದನೆ. ಸೊ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯಡಿ ನಿರ್ಮಿಸಲು ತಾತ್ವಿಕ ಒಪ್ಪಿಗೆ ಪಡೆದ ಸಂಗ್ರಹಣಾ ಜಲಾಶಯವು ಎಲ್ಲಿ ಕಂಡು ಬರ್ತದೆ? ಸೊ ವಿಜಯಪುರದ ಬಾಬಾನಗರದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ 12,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಉಡುತೊರೆಹಳ್ಳ ಯೋಜನೆಗೆ ಒಪ್ಪಿಗೆ. ಉಡುತೊರೆಹಳ್ಳ ಯೋಜನೆ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದೆ? ಡೈರೆಕ್ಟ್ ಕ್ವಶನ್. ಉಡುತೊರೆಹಳ್ಳ ಯೋಜನೆಗೆ ಈ ಬಜೆಟ್ನ ಅನುಮೋದನೆ ನೀಡಿದ್ದಾರೆ. 12,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸೋದಕ್ಕೆ. ಅದು ಯಾವ ಜಿಲ್ಲೆನಲ್ಲಿದೆ ನೋಡಿ? ಚಾಮರಾಜನಗರದ ಹನೂರು ತಾಲೂಕಲ್ಲಿ ಬರ್ತದೆ. ಜಿಲ್ಲೆ ಕೇಳಿದ್ರೆ ಚಾಮರಾಜನಗರ, ತಾಲೂಕು ಕೇಳಿದ್ರೆ ಹನೂರು ತಾಲೂಕಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸ್ವಯಂ ಕಲಿಕಾ ನೋಡಿ. ಐಐಟಿ ಧಾರವಾಡ ಸಹಯೋಗದೊಂದಿಗೆ AI ತಂತ್ರಜ್ಞಾನ ಅಳವಡಿಸಿಕೊಂಡು 12.28 ಲಕ್ಷ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸ್ವಯಂ ಕಲಿಕಾ ಡಿಜಿಟಲ್ ಟ್ಯೂಟರ್ ಸೌಲಭ್ಯ. ನೋಡಿ, ಯಾರ ಸಹಯೋಗದೊಂದಿಗೆ AI ತಂತ್ರಜ್ಞಾನ ಅಳವಡಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕಾ ಡಿಜಿಟಲ್ ಟ್ಯೂಟರ್ ಸೌಲಭ್ಯನ ಒದಗಿಸಲಾಗ್ತಿದೆ ಅಂತ ಕೇಳ್ಬೋದು. ಯಾರ ಸಹಯೋಗದೊಂದಿಗೆ ಅಂದ್ರೆ ಐಐಟಿ ಧಾರವಾಡ ಸಹಯೋಗದೊಂದಿಗೆ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಡಿಜಿಟಲ್ AI ಮೂಲಕ ಡಿಜಿಟಲ್ ಕಲಿಕಾ ಟ್ಯೂಟರ್ ಸೌಲಭ್ಯನ ಕೊಡ್ತಾ ಇದ್ದಾರೆ. ಸ್ವಯಂ ಕಲಿಕಾ ಡಿಜಿಟಲ್ ಟ್ಯೂಟರ್ ಸೌಲಭ್ಯನ ಕೊಡ್ತಿದ್ದಾರೆ. ಯಾರ ಸಹಯೋಗ ನೆನ್ಪಿಟ್ಕೊಳ್ಳಿ, ಯಾರ ಸಹಯೋಗ ಇದು? ಐಐಟಿ ಧಾರವಾಡ. ಓಕೆ, ನೆಕ್ಸ್ಟ್ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ನಿಷೇಧ ಫ್ರೆಂಡ್ಸ್. ಇದು ಸುಮಾರು ದೇಶಗಳಲ್ಲಿ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ಇವೆಲ್ಲ ಮಾಡ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾಗಳಲ್ಲಿ 16 ವರ್ಷದೊಳಗಿರೋ ಮಕ್ಕಳಿಗೆ ಬ್ಯಾನ್ ಮಾಡ್ತಾ ಇದ್ದಾರೆ. ಓಕೆನಾ? ಅದಕ್ಕೆ ಕಾರಣ ಏನೇನೋ ನಿಮಗೂ ಗೊತ್ತಿರುತ್ತೆ ಆಲ್ರೆಡಿ. 16 ವರ್ಷದ ಮಕ್ಕಳಿಗೆ ಇದನ್ನ ನಿಷೇಧ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಹೆಜ್ಜೆ. ನೆಕ್ಸ್ಟ್ ನೋಡಿ, ಸ್ಟೆಮ್ ಪದವೀಧರರಿಗೆ ಕೌಶಲ್ಯಾಭಿವೃದ್ಧಿಯನ್ನು ಕೊಡ್ತಿದ್ದಾರೆ. ಸ್ಟೆಮ್ ಪದವೀಧರರು ಅಂತಂದ್ರೆ ಯಾರು ಅಂತ ಗೊತ್ತಿರಬೇಕು. ಸ್ಟೆಮ್ ಅಂದ್ರೆ ಏನಂತ ಗೊತ್ತಿರಬೇಕು ಫ್ರೆಂಡ್ಸ್ ನಿಮ್ಗೆ. ಫಸ್ಟ್ ಸ್ಟೆಮ್ ಅಂತಂದ್ರೆ ಏನು ಅಂತ. ಎಸ್ ಅಂದ್ರೆ ಸೈನ್ಸ್ ಅಂತ, ಟಿ ಅಂದ್ರೆ ಟೆಕ್ನಾಲಜಿ ಅಂತ, ಇ ಅಂದ್ರೆ ಎಂಜಿನಿಯರಿಂಗ್ ಅಂತ, ಎಂ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂತ. ಈ 4 ಸಬ್ಜೆಕ್ಟ್, ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸ್, ಈ 4 ಸಬ್ಜೆಕ್ಟ್ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅದನ್ನ ಸ್ಟೆಮ್ ಸಬ್ಜೆಕ್ಟ್ಗಳು ಅಂತ ಕರೀತಾರೆ. 4 ಸಬ್ಜೆಕ್ಟ್ಗಳನ್ನ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸ್ ಸ್ಟೆಮ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಇವು ಯಾವುದೋ ಒಂದು ದೇಶದ ಅಭಿವೃದ್ಧಿನಲ್ಲಿ ಅಥವಾ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಆಯ್ತಲ್ವಾ. ಸೊ ಇಲ್ಲಿ ನೋಡಿ ಏನು ಮಾಡಿದ್ದಾರೆ, 13.50 ಕೋಟಿ ರು ವೆಚ್ಚದಲ್ಲಿ ಅನಿತಾ ಬಿ ಆರ್ಗ್ ಸಹಯೋಗದೊಂದಿಗೆ ಸ್ಟೆಮ್ ಪದವೀಧರಿಗೆ ಕೌಶಲ್ಯಾಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಿದ್ದಾರೆ. ಸ್ಟೆಮ್ ಸಬ್ಜೆಕ್ಟ್ ಪದವೀಧರಿಗೆ ಮಾತ್ರ. ಯಾರ ಸಹಯೋಗದೊಂದಿಗೆ? ಅನಿತಾ ಬಿ ಆರ್ಗ್ ಸಹಯೋಗದೊಂದಿಗೆ ಇದನ್ನ ಕೌಶಲ್ಯಾಭಿವೃದ್ಧಿಯನ್ನ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಸ್ಟೆಮ್ ಅಂದ್ರೆ ತಿಳ್ಕೊಳ್ಳಿ ನೀವು. ಸ್ಟೆಮ್ ಪದವೀಧರಿಗೆ ಯಾರ ಸಹಯೋಗ? ಅನಿತಾ ಬಿ ಆರ್ಗ್ ಅವರ ಸಹಯೋಗದಲ್ಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಏನ್ ಮಾಡ್ತಿದ್ದಾರೆ, ಒಂದು ವಿಶ್ವವಿದ್ಯಾಲಯವನ್ನ IIT ಮಾದರಿನಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಓಕೆನಾ? IIT ಮಾದರಿಯಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯ ಅಭಿವೃದ್ಧಿ. ನಿಮ್ಗೆ ಏನು ಕ್ವಶನ್ ಕೊಡ್ಬೋದು ಅಂದ್ರೆ, ಕರ್ನಾಟಕದ ಯಾವ ವಿಶ್ವವಿದ್ಯಾಲಯವನ್ನ IIT ಮಾದರಿನಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಈ ಸರಿ ಬಜೆಟ್ ಅಲ್ಲಿ ವೆಚ್ಚ ಮಾಡ್ತಾ ಇದ್ದಾರೆ, ಅಮೌಂಟ್ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ನೆನ್ಪಿಟ್ಕೋಬೇಕು. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯ. ಓಕೆ, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಯೂನಿವರ್ಸಿಟಿ. ನೆಕ್ಸ್ಟ್
ಪ್ರಥಮ ದರ್ಜೆ ಕಾಲೇಜು, ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ 90 ದಿನಗಳ ಮಾತೃತ್ವ ರಜೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಕೇಳ್ಬೋದು ನಿಮಗೆ. ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ನೋಡಿ ಫ್ರೆಂಡ್ಸ್, ಗೆಸ್ಟ್ ಲೆಕ್ಚರ್ಸ್ ಏನಿರ್ತಲ್ವಾ ಮಹಿಳೆಯರಿಗೆ, ಅವ್ರಿಗೂ ಕೂಡ ಮಾತೃತ್ವ ರಜೆನ ಕೊಟ್ಟಿದ್ದಾರೆ. ಓಕೆನಾ. ಸೊ ಎಷ್ಟು ದಿನ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. 90 ದಿನಗಳವರೆಗೆ ಕೊಟ್ಟಿದ್ದಾರೆ, ಅಂದ್ರೆ 3 ತಿಂಗಳು ಬರುತ್ತೆ. ಸೊ ದಿನ ನೆನ್ಪಿಟ್ಕೋಬೇಕು, 90 ದಿನಗಳು ಅಂತ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ರೋಹಿತ್ ವೇಮುಲಾ ಕಾಯ್ದೆ. ನಿಮಗೆ ಲಾಸ್ಟ್ ಕರೆಂಟ್ ಅಫೇರ್ಸ್ ಮಾಡಿದಾಗ ಹೇಳಿದ್ದೀನಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೋಬಹುದು. ರೋಹಿತ್ ವೇಮುಲಾ ಕಾಯ್ದೆಗೆ ಜಾರಿಗೆ ಮಾಡಿದ್ದಾರೆ. ಇದ್ರಲ್ಲಿ ನೋಡಿ ಕ್ವಶನ್ ಕೂಡ ಆಗಿದೆಯಲ್ಲ ಇದರಲ್ಲಿ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ. ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೇಲಿನ ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯ ತಡೆಯೋದು. ರೋಹಿತ್ ವೇಮುಲಾ ಅನ್ನೋ ವ್ಯಕ್ತಿನ ಜಾತಿ ತಾರತಮ್ಯದಿಂದಾಗಿ ಯೂನಿವರ್ಸಿಟಿನ ಹೊಡೆದಾಕ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಆಂಧ್ರ ಪ್ರದೇಶದಲ್ಲಿ. ಸೊ ಅದನ್ನ ನಮ್ಮಲ್ಲೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಈ ಒಂದು ಕಾಯ್ದೆನೇ ಜಾರಿಗೆ ತಗೊಂಡ್ಬಂದಿದ್ದಾರೆ. ಏನು ಉದ್ದೇಶ ನೋಡಿ, ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಅಪ್ರೂವ್ ಮಾಡಿದೆ ಬಜೆಟ್ ಅಲ್ಲಿ. ಓಕೆ, ರೋಹಿತ್ ವೇಮುಲಾ ಸಮಿತಿ ಯಾವುದು ಸಂಬಂಧಪಟ್ಟಿದೆ, ರೋಹಿತ್ ವೇಮುಲಾ ಕಾಯ್ದೆ ಯಾವುದು ಸಂಬಂಧಪಟ್ಟಿದೆ, ಜಾತಿ ಆಧಾರದ ಮೇಲೆ ಮರ್ಯಾದಾ ಹತ್ಯೆಗಳು ನಡೀತಾವಲ್ವಾ, ಅಂದ್ರೆ ಹಾನರ್ ಕಿಲಿಂಗ್ಸ್, ಅದನ್ನ ತಡೆಯೋದಕ್ಕೆ ಇರುವಂತ ಕಾಯ್ದೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೋಡಿ, ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಡಿಜಿಟಲ್ ಲೈಬ್ರರಿ ಮಾಡ್ತಾರಂತೆ. ಡಿಜಿಟಲ್ ಲೈಬ್ರರಿ ಮತ್ತು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡ್ತಾರಂತೆ. ನಿಮ್ ಕ್ವಶನ್ ಹೆಂಗ್ ಆಗ್ಬೋದು ಅಂದ್ರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಡಿಜಿಟಲ್ ಲೈಬ್ರರಿ ಮತ್ತು ಅಧ್ಯಯನ ಕೇಂದ್ರನ ಸ್ಥಾಪನೆ ಮಾಡೋಕ್ಕೆ ಬಜೆಟ್ ನಲ್ಲಿ ಅನುಮೋದನೆ ನೀಡಲಾಗಿದೆ ಅಂತ ಕ್ವಶನ್ ಕೇಳ್ಬೋದು. ಸೊ ಇಲ್ಲಿ ಧಾರವಾಡ ಮತ್ತೆ ಬೆಂಗಳೂರು ಎರಡು ಮೈನ್ ಸೆಂಟರ್ ಅಲ್ವಾ, ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಹಬ್ಸ್ ಅಂತಾನೆ ಕರೀತಾರೆ ಇದನ್ನ. ಬೆಂಗಳೂರು ಪರ್ಟಿಕ್ಯುಲರ್ ಅತ್ತಿಗುಪ್ಪೆ, ಚಂದ್ರ ಲೇಔಟ್, ಇದು ಧಾರವಾಡ. ಸೊ ಇವೇನು ಮೇನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಹೋದವರು ಜಾಸ್ತಿ ಇರುವಂತ ಏರಿಯಾ. ಸೊ ಅಲ್ಲಿ ಮಾಡ್ತಾ ಇದ್ದಾರೆ ಎರಡು ಕಡೆ. ಇದು ನೆನ್ಪಿಟ್ಕೋಬೋದು ಈಸಿಯಾಗಿ ನೀವು, ಅದಕ್ಕೆ ಹೇಳಿದೆ ನಿಮಗೆ ಧಾರವಾಡ ಮತ್ತೆ ಬೆಂಗಳೂರು. ಈಗ ರಾಜೇಂದ್ರ ನಗರ ಅಂತ ಬರ್ತದಲ್ವಾ, ಕೇಳಿದ್ರೆ ಡೆಲ್ಲಿನಲ್ಲಿ ಬರ್ತದೆ ರಾಜೇಂದ್ರ ನಗರ ಅಂತ. ಸೊ ಅಲ್ಲಿ ಕೂಡ ಅದೇ ತರನೇ, ನಮ್ಮ ಬೆಂಗಳೂರು ಅತ್ತಿಗುಪ್ಪೆ ಹೆಂಗಿದೆಯಲ್ಲ ಅಲ್ಲಿ ಆ ಥರ ಇರುತ್ತೆ. ಸೊ ಇಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ಖಾಸಗಿ ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಫ್ರೆಂಡ್ಸ್. 25 ಎಕರೆನಲ್ಲಿ ಒಂದು ಖಾಸಗಿಯಾಗಿ ಒಂದು ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಿದ್ದಾರೆ. ಎಲ್ಲಿ ಅಂತ ಕೇಳ್ಬೋದು ನಿಮಗೆ, ಬಸವ ಕಲ್ಯಾಣದಲ್ಲಿ ಮಾಡ್ತಿದ್ದಾರೆ. ಬಸವ ಕಲ್ಯಾಣ ಡೈರೆಕ್ಟ್. ಓಕೆ, ಬಸವ ಕಲ್ಯಾಣದಲ್ಲಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಬೆಂಗಳೂರಿನ ಗೋವಿಂದರಾಜನಗರ ಅಂದ್ರೆ ವಿಜಯನಗರ ಪಕ್ಕದಲ್ಲೇ ಬರುತ್ತೆ, ಗೊತ್ತಿರುತ್ತೆ ನಿಮಗೆ. ಬೆಂಗಳೂರಿನ ಗೋವಿಂದರಾಜನಗರ BBMP ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೋಡಿ ಏನ್ ಮಾಡ್ತಿದ್ದಾರೆ ಅಂತ, 15 ಕೋಟಿ ರು ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡ್ತಿದ್ದಾರೆ. ಅಂದ್ರೆ ಜಯದೇವ ಹಾಸ್ಪಿಟಲ್ ಇದೆಯಲ್ಲ, ಹಾರ್ಟಿಗೆ ಸಂಪರ್ಕ ನೋಡುತ್ತೆ ಬನ್ನೇಘಟ್ಟ ರೋಡಲ್ಲಿ, ಅದರ ಒಂದು ಪ್ರಾದೇಶಿಕ ಕಚೇರಿಯನ್ನು ಇಲ್ಲೇ ಮಾಡ್ತಿದ್ದಾರೆ, ಗೋವಿಂದರಾಜನಗರದಲ್ಲಿ ಮಾಡ್ತಿದ್ದಾರೆ. ವಿಜಯನಗರ ಪಕ್ಕದಲ್ಲಿರುತ್ತೆ, ವಿಜಯನಗರದಲ್ಲಿರೋ ಗೊತ್ತಿರ್ತದೆ ಗೋವಿಂದರಾಜನಗರ ಇಲ್ಲೇ ಇದೆ ಅಂತ ಅಲ್ವಾ. ಓಕೆ, ಗೋವಿಂದರಾಜನಗರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆ ಮತ್ತು ಕಲಬುರಗಿಯ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎರಡು ಆಸ್ಪತ್ರೆಗಳಲ್ಲಿ ಏನ್ ಮಾಡ್ತಿದ್ದಾರೆ ನೋಡಿ, IVF ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. IVF ಅಂತಂದ್ರೆ ಇಲ್ಲಿದೆ ನೋಡಿ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರಗಳನ್ನ IVF ಅಂತ ಕರಿತೀವಿ. ಇದನ್ನ ಎರಡು ಕಡೆ ಮಾಡ್ತಿದ್ದಾರೆ. ಒಂದು ಬೆಂಗಳೂರಲ್ಲಿ ಇರುವಂತಹ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ, ಇನ್ನೊಂದು ಕಲಬುರಗಿಲಿ ಇರುವಂತಹ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ. ಇವೆರಡು ಕಡೆ ಮಾಡ್ತಿದ್ದಾರೆ IVF ಕೇಂದ್ರಗಳನ್ನ. ಸೊ ನಾರ್ತ್ ಅಲ್ಲೊಂದು, ಸೌತ್ ಅಲ್ಲೊಂದು, ಬೆಂಗಳೂರು ಕಲಬುರಗಿನಲ್ಲಿ. ನೋಡಿ ಇಲ್ಲಿ ವೈದ್ಯಕೀಯ ಕ್ಷೇತ್ರದ IVF ಇಂದ ಇನ್ವಿಟ್ರೋ ಫರ್ಟಿಲೈಸೇಷನ್, ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಆಗಿದ್ದು, ಇದರಲ್ಲಿ ಭ್ರೂಣವನ್ನು ರಚಿಸಲು ಪ್ರಯೋಗಾಲಯದಲ್ಲಿ ಅಂದ್ರೆ ಲ್ಯಾಬ್ ಅಲ್ಲಿ ದೇಹದ ಹೊರಗೆ ಅಂದ್ರೆ ಬಾಡಿಯಿಂದ ಹೊರಗೆ ಅಂಡಾಣು ಮತ್ತು ವೀರ್ಯ, ಓಕೆ, ಸ್ಪರ್ಮು ಮತ್ತೆ ಎಗ್ಗು ಅವೆರಡನ್ನ ಸೇರಿಸಿ ಫಲವತ್ತಾಗಿಸಲಾಗುತ್ತದೆ. ನಂತರ ಅದನ್ನು ಗರ್ಭಾಶಯಕ್ಕೆ ಅಳವಡಿಸಿ ಗರ್ಭಧಾರಣೆಯನ್ನು ಮಾಡಲಾಗುತ್ತೆ. ಅಂದ್ರೆ ಮಕ್ಕಳಾಗದೇ ಇರೋರ್ಗೆ ಏನಾಗುತ್ತೆ, ಸ್ಪರ್ಮು ಮತ್ತೆ ಎಗ್ ಎರಡನ್ನು ತಗೊಂಡು ಗಂಡ ಮತ್ತೆ ಹೆಂಡತಿಯಿಂದ ಅದನ್ನ ಲ್ಯಾಬ್ ಅಲ್ಲಿ ಫರ್ಟಿಲೈಸ್ ಆದ ನಂತರ ಮತ್ತೆ ಅದನ್ನ ಮಹಿಳೆಯ ಹೆಂಡತಿಯ ಗರ್ಭಕ್ಕೆ ಇದನ್ನ ಅಳವಡಿಸಲಾಗುತ್ತೆ. ಇದನ್ನೇ IVF ಅಂತ ಕರೆಯೋದು, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಎರಡು ಕಡೆ ಮಾಡ್ತಾ ಇದ್ದಾರೆ ಇದನ್ನ, ಒಂದು ವಾಣಿವಿಲಾಸ್ ಹಾಸ್ಪಿಟಲ್, ಇನ್ನೊಂದು ಕಲಬುರಗಿಲಿ ಇರುವಂತಹ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆನಲ್ಲಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಇದು ವಿಕ್ಟೋರಿಯಾ ಆಸ್ಪತ್ರೆ ನೇಮ್ ಚೇಂಜ್ ಮಾಡ್ಬಿಡ್ತಿದ್ದಾರೆ ಫ್ರೆಂಡ್ಸ್. ಸಾಕಷ್ಟು ಶತಮಾನಗಳ ಇತಿಹಾಸ ಇರುವಂತಹ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಕೆಟಲ್ಲಿ ಬರುತ್ತಲ್ವಾ, ಸೊ ಅದ್ರ ಹೆಸರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಏನಂತ ಚೇಂಜ್ ಮಾಡ್ತಿದ್ದಾರೆ ನೋಡಿ, ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣ. ಓಕೆ, ಸೊ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಏನಂತ ಚೇಂಜ್ ಮಾಡಿದ್ರೆ, ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡ್ತಿದ್ದಾರೆ. ಹಾಗೂ ಬೆಂಗಳೂರು ವೈದ್ಯಕೀಯ ಕಾಲೇಜಿನ MBBS ಮತ್ತು BDS ವಿದ್ಯಾರ್ಥಿಗಳ ಬಾಲಕರ ಹಾಸ್ಪಿಟಲ್ ನಿರ್ಮಾಣ ಇದ್ಬಿಡಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಶಾಂತವೇರಿ ಗೋಪಾಲಗೌಡ ಅನ್ನೋ ಹೆಸರಿಂದ ಚೇಂಜ್ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭೇಟಿ ನೀಡಿದ ನೋಡಿ, ಅಂಬೇಡ್ಕರ್ ಎಲ್ಲೆಲ್ಲಿ ಭೇಟಿ ನೀಡಿದ್ರಲ್ಲ ಅಲ್ಲಿ ಒಂದಷ್ಟು ವಸತಿ ಶಾಲೆಗಳನ್ನ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಂತ ಕೇಳಿಸ್ಕೊ, ಅದು CBSE ಸಿಲೆಬಸ್ ಇರ್ತದೆ, CBSE ಪಠ್ಯಕ್ರಮ ಇರ್ತದೆ, CBSE ಬೋರ್ಡ್ ಸೆಂಟ್ರಲ್ ಬೋರ್ಡ್ದು. ಅದರಲ್ಲಿ ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂತ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಭೇಟಿ ನೀಡಿದ ಕಲಬುರಗಿ, ವಿಜಯಪುರ, ಬೆಳಗಾವಿ, ಕೋಲಾರ ಜಿಲ್ಲೆಗಳಲ್ಲಿ ಅವರ ಹೆಸರಿನಲ್ಲಿ CBSE ಪಠ್ಯಕ್ರಮದ 4 ಕ್ರೈಸ್ತ ವಸತಿ ಶಾಲೆಗಳ ಪ್ರಾರಂಭ. ಸೊ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಮಾಡ್ತಿದ್ದಾರೆ. ಎಲ್ಲಿ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದಂತ 4 ಜಿಲ್ಲೆಗಳಲ್ಲಿ CBSE ಸಿಲೆಬಸ್ ಇರ್ತದೆ, CBSE ಪಠ್ಯಕ್ರಮ ಇರ್ತದೆ. ಎಲ್ಲೆಲ್ಲಿ, ಕಲಬುರಗಿ, ವಿಜಯಪುರ, ಬೆಳಗಾವಿ, ಕೋಲಾರ, ಇಷ್ಟು ಕಡೆ ಭೇಟಿ ಕೊಟ್ಟಿದ್ರು ಅವರು. ಸೊ ಅಲ್ಲಿ ಮಾಡ್ತಾ ಇದ್ದಾರೆ, CBSE ಪಠ್ಯಕ್ರಮ ಇರ್ತದೆ. ಓಕೆ, ನೆಕ್ಸ್ಟ್
ಬೆಂಗಳೂರಿನ ಸುಮನಹಳ್ಳಿ ನೋಡಿ ಫ್ರೆಂಡ್ಸ್, ಇದು ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧವನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ನಿಮಗೆ ಡೇಟಾ ಕ್ವಶನ್ ಆಗ್ಬೋದು. ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧ ಸಂಕೀರ್ಣವನ್ನ ಒಂದು ಕಾಂಪ್ಲೆಕ್ಸ್ ಅನ್ನ ಎಲ್ಲಿ ಮಾಡ್ತಾ ಇದ್ದಾರೆ? ಸುಮನಹಳ್ಳಿ ಹತ್ರ ಮಾಡ್ತಿದ್ದಾರೆ, ಬೆಂಗಳೂರಿನ ಸುಮನಹಳ್ಳಿ. ಎಲ್ಲಿ ಬರುತ್ತೆ ಅಂತಂದ್ರೆ ಇದು ನೀವು ವಿಜಯನಗರದಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಇದು ಎಲ್ಲಿ ಅಂತಂದ್ರೆ ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ ಇವೆರಡರ ಮಧ್ಯಕ್ಕೆ ಬರುತ್ತೆ. ಓಕೆ, ಕಾಮಾಕ್ಷಿಪಾಳ್ಯ ಪಕ್ಕದಲ್ಲಿ ಬರುವಂಥದ್ದು ಇದು. ಅಲ್ಲಿ ಆ ಜಾಗದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧದ ಒಂದು ಕಾಂಪ್ಲೆಕ್ಸ್ ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸುಮನಹಳ್ಳಿನಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಕೆಲವೊಂದು ಸಮಾಜ ಸುಧಾರಕರು ಏನಿದಾರಲ್ಲ ಅವ್ರು ಬರೆದಿರುವಂತಹ ಕೃತಿಗಳನ್ನ, ಪುಸ್ತಕಗಳನ್ನ ಉರ್ದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು, ಈ ತರ ಬೇರೆ ಬೇರೆ ಸಮಾಜ ಸುಧಾರಕರು ಏನಿದಾರಲ್ಲ ನಮ್ಮ ರಾಜ್ಯದವರು ಮತ್ತೆ ನ್ಯಾಷನಲ್ ಲೆವೆಲ್ ಅವರು, ಸೊ ಅದರ ಸಮಾಜ ಸುಧಾರಕರನ್ನ ಅವರ ಕೃತಿಗಳನ್ನ ಉರ್ದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ನಿಮ್ಗೆ ಯಾವ ಭಾಷೆ ಅಂತ ಕೇಳ್ಬೋದು. ಸಮಾಜ ಸುಧಾರಕರ ಕೃತಿಗಳನ್ನ ಈ ಕಡೆಯಿಂದ ಯಾವ ಭಾಷೆಗೆ ಅನುವಾದ ಮಾಡಲಾಗ್ತಿದೆ ಅಂತ ಕೇಳ್ಬೋದು. ಈ ಬಜೆಟ್ ಇಂಟ್ರೊಡ್ಯೂಸ್ ಆಗಿರೋದು ಯಾವುದು? ಉರ್ದು ಭಾಷೆಗೆ ಅನುವಾದ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ನಿಮ್ಗೆ ಗೊತ್ತಿರ್ತದೆ ಏನಂದ್ರೆ ಶ್ರೀ ನಾನಕ್ ಜೀರಾ ಸಾಹೇಬ್ ಗುರುದ್ವಾರ ಎಲ್ಲಿದೆ ಅಂತಾನೆ ಕ್ವಶನ್ ಆಗ್ಬೋದು ನಿಮ್ಗೆ. ಅದು ಬೀದರ್ನಲ್ಲಿದೆ. ಬೀದರ್ ವೆರಿ ಫೇಮಸ್ ಫ್ರೆಂಡ್ಸ್. ಇದು ಸಿಕ್ಕರ್ ಇರುವಂತಹ ಒಂದು ಪ್ರಮುಖವಾದ ಪ್ಲೇಸ್ ಅಲ್ವಾ ಬೀದರು, ಕರ್ನಾಟಕದ ಅತ್ಯಂತ ಉತ್ತರದ ಜಿಲ್ಲೆ. ಬೀದರ್ನ ಶ್ರೀ ನಾನಕ್ ಜೀರಾ ಸಾಹೇಬ್ ಗುರುದ್ವಾರದಲ್ಲಿ ಗ್ರಂಥಾಲಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಈ ಗ್ರಂಥಾಲಯ ಏನು ಇಂಪಾರ್ಟೆಂಟ್ ಇಲ್ಲ ಬಿಡಿ. ಶ್ರೀ ನಾನಕ್ ಜೀರಾ ಗುರುದ್ವಾರ ಸಾಹೇಬ್ ಗುರುದ್ವಾರ ಎಲ್ಲಿದೆ ಅಂತ ಗೊತ್ತಿಲ್ಲ ನಿಮಗೆ. ಬೀದರ್ ಒಂದು ಪವಿತ್ರ ಕ್ಷೇತ್ರ ಸಿಕ್ಕರ್ಗೆ. ಓಕೆ, ನೆಕ್ಸ್ಟ್. ಇನ್ನು ವಸತಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ, ಸೊ 1,00,000 ಮನೆಗಳನ್ನ ಗುರಿ ಇಟ್ಕೊಂಡಿದೆ ಫ್ರೆಂಡ್ಸ್. ಇದು 1,00,000 ಮನೆಗಳು. ಎಷ್ಟು ನಂಬರ್ ಅಂತ ನಂಬರ್ನೇ ಕೇಳ್ಬೋದು ನಿಮಗೆ. ರಾಜ್ಯದ ವಸತಿ ಯೋಜನೆಗಳಡಿ BLC ಆಧಾರಿತ 1,00,000 ಮನೆಗಳ ಹೊಸ ಗುರಿ ಇಟ್ಕೊಂಡಿದೆ. ಹೊಸ ಗುರಿಯಡಿ ಆಯ್ಕೆಯಾಗುವ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ, ಜನರಲ್ ಕ್ಯಾಟಗರಿ ಅವರಿಗೆ ಸಹಾಯಧನ ಎಷ್ಟು ಕೊಡ್ತಾರಪ್ಪ? 2 ಲಕ್ಷ ಕೊಡ್ತಾರೆ. ಅದೇ SC ST ಆದ್ರೆ 3 ಲಕ್ಷ ಕೊಡ್ತಾರೆ. ಓಕೆ, ಸೊ ಜನರಲ್ ಆದ್ರೆ 2 ಲಕ್ಷ, ಅದೇ SC and ST ಆದ್ರೆ ಎಷ್ಟು ಕೊಡ್ತಾರೆ? 3 ಲಕ್ಷ ಕೊಡ್ತಾರೆ. ಓಕೆನಾ? ಸೊ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ವಸತಿ ಯೋಜನೆಗಳೆಲ್ಲ ಆಕ್ಚುಲಿ ಎಕನಾಮಿಕ್ ಸರ್ವೆ ಬರ್ತದೆ. ಅಂಬೇಡ್ಕರ್, ಈ ತರ ರಾಜೀವ್ ಗಾಂಧಿ ಯೋಜನೆ, ಈ ತರ ಬೇಜಾನು ಏನಿದೆ ವಸತಿ ಯೋಜನೆಗಳಿದೆ, ಅದು ನಿಮಗೆ ಎಕನಾಮಿಕ್ ಸರ್ವೆನಲ್ಲಿ ಬರುತ್ತೆ. ಎಕನಾಮಿಕ್ ಸರ್ವೆ 2026-27 ಅಂತ, ಸಾರಿ 2025-2026 ಇದು ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಇರೋದು. ನೆಕ್ಸ್ಟ್ ಅದ್ರ ಬಗ್ಗೆ ತಗೊಂಡ್ರೆ ನೋಡುವ, ಅದ್ರ ಬಗ್ಗೆ ಯೋಜನೆಗಳು, ವಸತಿ ಯೋಜನೆಗಳು ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ 1,00,000 ಮನೆಗಳಿಗೆ ಅಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 2 ಲಕ್ಷ ಕೊಡ್ತಾರೆ, SC ST ಗೆ 3 ಲಕ್ಷ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಸೂರ್ಯ ಕ್ರೀಡಾ ಗ್ರಾಮ ಅಂತ ಮಾಡ್ತಿದ್ದಾರೆ. ಸೂರ್ಯ ಕ್ರೀಡಾ ಗ್ರಾಮ, KHB ಸೂರ್ಯ ಕ್ರೀಡಾ ಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿಯು ವಸತಿಯಿಂದ, ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ, ನೋಡಿ ಡೈರೆಕ್ಟ್ ಕ್ವಶನ್ ಇದು, ಆನೇಕಲ್ ತಾಲೂಕಿನಲ್ಲಿ 80,000 ಆಸನವುಳ್ಳ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸೊ KHB ವತಿಯಿಂದ ಗೃಹ ಮಂಡಳಿ ಅವರ ಸಹಭಾಗಿತ್ವದಲ್ಲಿ ಕರ್ನಾಟಕದ ಯಾವ ತಾಲೂಕಿನಲ್ಲಿ ಸೂರ್ಯ ಕ್ರೀಡಾ ಗ್ರಾಮ ಅನ್ನುವಂಥ ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಓಕೆನಾ? ಸೊ ಎಲ್ಲಿ ಅದು ಮಾಡ್ತಾ ಇರೋದು? ಆನೇಕಲ್ ತಾಲೂಕಲ್ಲಿ ಮಾಡ್ತಿದ್ದಾರೆ, ಸೂರ್ಯ ಕ್ರೀಡಾ ಗ್ರಾಮ ಎಂಬ ಹೆಸರಿನಲ್ಲಿ. ಸೊ ಏನಂತ ಹೆಸರಿರ್ತದೆ ಇದಕ್ಕೆ? ಈ ಒಂದು ಕ್ರಿಕೆಟ್ ಸ್ಟೇಡಿಯಂ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸೂರ್ಯ ಕ್ರೀಡಾ ಗ್ರಾಮ ಅಂತ ಹೆಸರಿರ್ತದೆ. ಓಕೆನಾ? ವೆರಿ ಇಂಪಾರ್ಟೆಂಟ್. KHB ಸೂರ್ಯ ಕ್ರೀಡಾ ಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ 80,000 ಆಸನವುಳ್ಳ, 80,000 ನೆನ್ಪಿಟ್ಕೋಬೇಕು, ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನೆಕ್ಸ್ಟ್ ಒನ್ ನೋಡಿ, ನಮ್ಮ ಮನೆ ಯೋಜನೆಯಡಿ ರಿಯಾಯಿತಿ ದರದಲ್ಲಿ 50,000 ನಿವೇಶನಗಳ ವಿತರಣೆ. ಸೈಟ್ ಕೊಡ್ತಿದ್ದಾರೆ ಫ್ರೆಂಡ್ಸ್, ಸೈಟ್ಗಳನ್ನ ಕೊಡ್ತಾರೆ. ನಮ್ಮ ಮನೆ ಅನ್ನೋ ಒಂದು ಯೋಜನೆ, ಆ ಯೋಜನೆ ಹೆಸರು ನಮ್ಮ ಮನೆ ಅಂತ. ಅದರಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಈ ಸರಿ ಬಜೆಟ್ ಅಲ್ಲಿ ಎಷ್ಟು ನಿವೇಶನಗಳ ಹಂಚಿಕೆ ಮಾಡೋಕ್ಕೆ ಅಲೋಕೇಟ್ ಮಾಡಲಾಗಿದೆ ಅಂದ್ರೆ 50,000 ನಿವೇಶನಗಳನ್ನ, ಸೈಟ್ಗಳನ್ನ ಈ ಯೋಜನೆಯಡಿ, ನಮ್ಮ ಮನೆ ಅನ್ನೋ ಯೋಜನೆಯಡಿ ವಿತರಣೆ ಮಾಡ್ತಾರೆ. ನಿಮಗೆ ನಮ್ಮ ಮನೆ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತಾನೆ ಕೇಳ್ಬೋದು. ನಿವೇಶನಗಳ ಹಂಚಿಕೆ ಸಂಬಂಧಪಟ್ಟಿದೆ. ಇದರಲ್ಲಿ ಈ ಬಜೆಟ್ ಎಷ್ಟು ಸಾವಿರ ನಿವೇಶನಗಳ ಹಂಚಿಕೆ ಮಾಡೋಕ್ಕೆ ಅನುಮೋದನೆ ದೊರೆತಿದೆ ಅಂತಂದ್ರೆ 50,000 ಅಂತ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಸೊ 200 ಕೋಟಿ ರುಗಳ ವೆಚ್ಚದಲ್ಲಿ ಕೌಶಲ್ಯ ಅಭಿವೃದ್ಧಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಿದ್ದಾರೆ. ನಿಮಗೆ ಡೇಟಾ ಕ್ವಶನ್ ಆಗುತ್ತೆ. ಈ ಸರಿ ಬಜೆಟ್ ಅಲ್ಲಿ 200 ಕೋಟಿ ರುಗಳ ಅಂದಾಜು ವೆಚ್ಚದಲ್ಲಿ ಕೌಶಲ್ಯ ತರಬೇತಿ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಹುಬ್ಳಿ ಧಾರವಾಡಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಓಕೆ, ಸೊ ಹುಬ್ಳಿ ಧಾರವಾಡ. ನೆಕ್ಸ್ಟ್, ಕಾಯಕ ಭಾಗ್ಯ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ನೆಕ್ಸ್ಟ್ ಪಾಯಿಂಟ್, ಕಾಯಕ ಭಾಗ್ಯ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ನೋಡಿ. ಇಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ. ಸೊ ಕಾಯಕ ಭಾಗ್ಯ ಏನಕ್ಕೆ ಸಂಬಂಧಪಟ್ಟಿದೆ? ಅಸಂಘಟಿತ ಕಾರ್ಮಿಕರಿಗೆ ಆನ್ಲೈನ್ ಉದ್ಯೋಗ ವಿನಿಮಯ, ಅದಕ್ಕೆ ಸಂಬಂಧಪಟ್ಟಿರೋದೇ ಕಾಯಕ ಭಾಗ್ಯ. ಕೆಲಸ ಮಾಡೋರಿಗೆ ಆನ್ಲೈನ್ ಮೂಲಕನೇ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕಾಯಕ ಭಾಗ್ಯ. ಅದು ಏನು? ಅಸಂಘಟಿತ, ಇನ್ಫಾರ್ಮಲ್ ಸೆಕ್ಟರ್ ಮಾತ್ರ. ನಿಮಗೆ ಸಂಘಟಿತ ವಲಯ ಅಂತ ಕೊಟ್ಬಿಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸಂಘಟಿತ ವಲಯದ ಕಾರ್ಮಿಕರಿಗೆ ಅಂತ ಎಕ್ಸಾಂಪಲ್ ಕೊಡ್ಬೋದು. ಇದು ಅಸಂಘಟಿತ, ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಇರುವಂತಹ ವರ್ಕರ್ಸ್ಗೆ ಆನ್ಲೈನ್ ಉದ್ಯೋಗದ ಬಗ್ಗೆ ಮಾಹಿತಿ ನೋಡೋದಕ್ಕೆ ಕಾಯಕ ಭಾಗ್ಯ ಅಂತ ಒಂದು ಯೋಜನೆಯನ್ನ ತಂದಿದ್ದಾರೆ. ಓಕೆ, ನೆಕ್ಸ್ಟ್, ಕೌಶಲ್ಯ ಅಭಿವೃದ್ಧಿ ಸಂಬಂಧಪಟ್ಟಂತೆ 3 ವರ್ಷದಲ್ಲಿ ಯುವ ನಿಧಿ ಯೋಜನೆಯಡಿ
ನೋಡಿ ಎಷ್ಟು ಜನ ಫಲಾನುಭವಿಗಳಿಗೆ ಎಷ್ಟು ಮೊತ್ತ ಕೊಡಲಾಗಿದೆ ಅಂತ ಕೇಳಬಹುದು. ಯುವ ನಿಧಿಗೆ ಸಂಬಂಧಪಟ್ಟಂತೆ 913 ಕೋಟಿ ಮೊತ್ತದ ನಿರುದ್ಯೋಗ ಭತ್ಯೆ ನೀಡಿದ್ದಾರೆ. ಎಷ್ಟು ಜನರಿಗೆ ಯುವ ಜನತೆಗೆ ಅಂತಂದ್ರೆ ನೋಡಿ ಇಲ್ಲಿ 3,08,267 ಯುವಕರಿಗೆ ಯುವ ಜನತೆಗೆ 913 ಕೋಟಿ ನಿರುದ್ಯೋಗ ಭತ್ಯೆನ ನೀಡಲಾಗಿದೆ. ನಂಬರ್ ಒಂದೊಂದ್ಸರಿ ಕೇಳ್ಬಿಡ್ತಾನೆ, ಇದನ್ನ ಜಸ್ಟ್ ನೆನ್ಪಿಟ್ಕೊಂಡಿರ್ಬೇಕು. ನಿಮಗೆ ಎಷ್ಟು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಯುವ ನಿಧಿನಲ್ಲಿ ಅಂತ ನಿಮಗೆ ಡೇಟಾ ಕ್ವಶನ್ ಆಗ್ಬೋದು. 3 ಲಕ್ಷ ಅಂತ ನೆನ್ಪಿಟ್ಕೊಂಡಿರಿ, 3,08,000 ಅಂತ ನೆನ್ಪಿಟ್ಕೊಂಡಿರಿ, ಅದೇನು ಎಕ್ಸಾಕ್ಟ್ ನಂಬರ್ ಬೇಕಾಗಿಲ್ಲ. ನೆಕ್ಸ್ಟ್ ನೋಡಿ, 16 ಕೋಟಿ ವೆಚ್ಚದಲ್ಲಿ ಮೈಸೂರು ಮತ್ತು ಕಲಬುರಗಿಯಲ್ಲಿ 2 ಸ್ಟ್ರೈಡರ್ ಎಲೆಕ್ಟ್ರಿಕ್ ಯೂತ್ ಇಂಪ್ಯಾಕ್ಟ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಅಂದ್ರೆ ಯೂತ್ಸ್ಗೆ ಟ್ರೈನಿಂಗ್ ಕೊಡಬೇಕು ಅಂದ್ಬಿಟ್ಟು ಮೈಸೂರಿನಲ್ಲಿ ಮತ್ತೆ ಕಲಬುರಗಿನಲ್ಲಿ 2 ಸ್ಟ್ರೈಡರ್ ಎಲೆಕ್ಟ್ರಿಕ್ ಯೂತ್ ಇಂಪ್ಯಾಕ್ಟ್ ಎಲೆಕ್ಟ್ರಿಕ್ ಸಂಬಂಧಪಟ್ಟಂತೆ ಒಂದು ಯೂತ್ ಇಂಪ್ಯಾಕ್ಟ್ ಅನ್ನೋ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ನಿಮ್ ಡೈರೆಕ್ಟಾಗಿ ಯಾವ ಜಿಲ್ಲೆಗಳು ಅಂತ ಕೇಳ್ಬೋದು ಇಲ್ಲಿ. ಓಕೆ, ಮೈಸೂರು ಮತ್ತು ಕಲಬುರಗಿ ಆ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ತಂತ್ರಜ್ಞಾನ ಪಾರ್ಕ್ ಬರ್ತಾ ಇದೆ. ಟೆಕ್ನಾಲಜಿ ಪಾರ್ಕ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು ನಿಮಗೆ. 20 ಕೋಟಿ ರುಗಳ ವೆಚ್ಚದಲ್ಲಿ ಕೊಪ್ಪಳದ GTTC ಏನಿದು ಪ್ರೆಸಿಷನ್ ಟೂಲ್ ಇಂಜಿನಿಯರಿಂಗ್ನಲ್ಲಿ ತಂತ್ರಜ್ಞಾನ ಕೇಂದ್ರದ ಸ್ಥಾಪನೆ. ತಂತ್ರಜ್ಞಾನ ಕೇಂದ್ರ ಯಾವ ಜಿಲ್ಲೆ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕ್ವಶನ್ ಆಗುತ್ತೆ ಇಲ್ಲಿ. ಸೊ ಕೊಪ್ಪಳದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಚಾಲೆಂಜ್ ಫಂಡ್ ಏನಕ್ಕೆ ಸಂಬಂಧಪಟ್ಟಿದೆ, ಡೈರೆಕ್ಟ್ ಕ್ವಶನ್ ಇದು. ಈ ಸಲ ಬಜೆಟ್ನಲ್ಲಿ ಚಾಲೆಂಜ್ ಫಂಡ್, ಚಾಲೆಂಜ್ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಏನಕ್ಕೆ ಸಂಬಂಧಪಟ್ಟಿದೆ ನೋಡಿ, ಏನಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ. ಬೇಡಿಕೆ ಆಧಾರಿತ ಕೌಶಲ್ಯ ಅಭಿವೃದ್ಧಿಯನ್ನು ಬೆಂಬಲಿಸುವುದು. ವೆರಿ ಇಂಪಾರ್ಟೆಂಟ್. ಚಾಲೆಂಜ್ ಫಂಡ್ ಏನಕ್ಕೆ ಸಂಬಂಧಪಟ್ಟಿದೆ, ಕರ್ನಾಟಕ ಸರ್ಕಾರ ತಂದಿರೋದು. ಬೇಡಿಕೆ ಆಧಾರಿತ ಕೌಶಲ್ಯ ಅಭಿವೃದ್ಧಿ ಬೆಂಬಲ, ಅದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ. ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಬೇಡಿಕೆಗೆ ಒಬ್ಬೊಬ್ರಿಗೆ ಒಂದೊಂದು ಸ್ಕಿಲ್ ಬೇಕಾಗಿರ್ತದಲ್ವಾ. ಸೊ ಬೇಡಿಕೆ ಆಧಾರಿತ ಅಂದ್ರೆ ಡಿಮ್ಯಾಂಡ್ ಬೇಸ್ಡ್ ಅಂತ ಕರೀತಾರೆ ಇದನ್ನ. ಡಿಮ್ಯಾಂಡ್ ಬೇಸ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಇದನ್ನ ಪ್ರಮೋಟ್ ಮಾಡೋದಕ್ಕೆ. ಈಗ ಒಬ್ಬೊಬ್ರಿಗೆ ಒಂದೊಂದು ಸ್ಕಿಲ್ ಬೇಕಾಗಿರೋದ್ರಿಂದ ಅವರು ಬೇಕಾಗಿರೋ ಸ್ಕಿಲ್ ಡೆವಲಪ್ ಮಾಡೋದು, ಅದಕ್ಕೆ ಒಂದು ಫಂಡ್ ಬೇಕಲ್ಲ, ದುಡ್ಡು ಬೇಕಲ್ಲ, ಅದಕ್ಕೆ ಚಾಲೆಂಜ್ ಫಂಡ್ ಅಂತ ತಂದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಫಂಡ್ ಇದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 2026 ವರ್ಷವನ್ನ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಯಾರಪ್ಪ, ವಿಶ್ವಸಂಸ್ಥೆ UN ಯುನೈಟೆಡ್ ನೇಷನ್ ಏನಿದೆ ಅಲ್ವಾ, 2026 ವರ್ಷವನ್ನ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರ ಅಂಗವಾಗಿ ಕರ್ನಾಟಕದಲ್ಲಿ 5,000 ರೈತ ಮಹಿಳೆಯರಿಗೆ ಆಧುನಿಕ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಲು. ಇಲ್ಲಿ 2 ಪಾಯಿಂಟ್. ಒಂದು, 2026 ವರ್ಷವನ್ನು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಡಿಕ್ಲೇರ್ ಮಾಡಿದೆ. ಇದು 1 ಪಾಯಿಂಟ್. ನಮಗೇನಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ, ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ, 5,000 ರೈತ ಮಹಿಳೆಯರಿಗೆ ಆಧುನಿಕ ಕೃಷಿ ಕೌಶಲ್ಯಾಭಿವೃದ್ಧಿಯನ್ನು ತರಬೇತಿ ನೀಡೋದು. ಎಕ್ಸಾಂಪಲ್, ಈಗ ಆಧುನಿಕ ಕೃಷಿ ಪದ್ಧತಿಗಳು ಏನ್ ಬರ್ತಲ್ವಾ, ಈ ಪಾಲಿ ಹೌಸ್ಗಳನ್ನ ಮೇಂಟೈನ್ ಮಾಡೋದು ಹೆಂಗೆ, ಡ್ರೋನ್ಗಳನ್ನ ಯೂಸ್ ಮಾಡೋದು ಹೆಂಗೆ, ಓಕೆ, ಕೃಷಿನ ಆಧುನಿಕ ರೀತಿಯಲ್ಲಿ ಮಾಡೋದು ಹೇಗೆ, ಹಾರ್ವೆಸ್ಟ್ ಮಾಡೋದು ಹೇಗೆ, ಕೋಲ್ಡ್ ಸ್ಟೋರೇಜ್, ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ಆಧುನಿಕ ಕೃಷಿ ಕೌಶಲ್ಯಾಭಿವೃದ್ಧಿ ಸ್ಕಿಲ್ಗಳನ್ನ ತರಬೇತಿ ಕೊಡೋದಕ್ಕೆ ಅಂತ 5,000 ಮಹಿಳೆಯರಿಗೆ ತರಬೇತಿ ಕೊಡ್ತಾರೆ ಅಂತ ಹೇಳಿ. ಓಕೆನಾ, 5,000 ಮಹಿಳೆಯರಿಗೆ ಯಾವ ಸ್ಕೀಮ್ ಅಂಡರ್ಲಿ, ಈ ವರ್ಷದ ಅಂಗವಾಗಿ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಯಾವುದು 2026, 5,000 ರೈತ ಮಹಿಳೆಯರಿಗೆ ಈ ತರಬೇತಿಯನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನೋಡಿ, 5ನೇ ರಾಜ್ಯ ಹಣಕಾಸು ಆಯೋಗ. ಈಗ ನಿಮಗೆ ಇನ್ನೊಂದು ಕ್ವಶನ್ ಇದೆ ನೋಡಿ, 3ನೇ ಕ್ವಶನ್. ಕರ್ನಾಟಕದ 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಇಲ್ಲಿಗೆ 3ನೇ ಕ್ವಶನ್ ಆಗಿದೆ ನೋಡಿ ಫ್ರೆಂಡ್ಸ್. ನೀವು ಆನ್ಸರ್ ಮಾಡಲೇಬೇಕು ಈ ಕ್ವಶನ್ಗಳಿಗೆಲ್ಲ. ನಾನು ಏನು ಈಗ ಆಲ್ರೆಡಿ 3ನೇದು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕೆಲ್ಲದಕ್ಕೂ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಲೇಬೇಕು. ಗೊತ್ತಿಲ್ವಾ, ಸರ್ಚ್ ಮಾಡಿ ಆನ್ಸರ್ ಮಾಡಿ. ಓಕೆನಾ, ಎಕ್ಸಾಮಲ್ಲಿ ಇವು ಡೈರೆಕ್ಟ್ ಕ್ವಶನ್ ಆಗ್ತವೆ ನೋಡಿ. ಇದು ಆಲ್ರೆಡಿ ಲಾಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿರೋದೇ ಇದು, ಇದೇನು ಹೊಸದಲ್ಲ. ಹಣಕಾಸು ಆಯೋಗದ ಬಗ್ಗೆ ಅದು ರಿಪೋರ್ಟು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ ಅಲ್ಲಿ, ಹಳೆ ವಿಡಿಯೋದಲ್ಲಿ ಇದೆ ನೋಡಿ. ಓಕೆನಾ, ಅದರ ಅಧ್ಯಕ್ಷ ಯಾರು ಅಂತ ಕೇಳ್ತಿದ್ದೀನಿ ಅಷ್ಟೇ, ನೀವು ಹೇಳ್ಬೇಕೀಗ ಕಮೆಂಟಲ್ಲಿ. ನೆಕ್ಸ್ಟ್ ನೋಡಿ, 5ನೇ ಹಣಕಾಸು ಆಯೋಗದ ವರದಿ ಆಧಾರದಲ್ಲಿ ಸ್ಥಳೀಯ ಸಂಸ್ಥೆಗಳ ಹಂಚಿಕೆ ಶೇಕಡ ನೋಡಿ, ರಾಜ್ಯದಿಂದ ಪಂಚಾಯತ್ ರಾಜ್ಗಳಿಗೆ, ಪಂಚಾಯತ್ ರಾಜ್ ಏನಿರ್ತದಲ್ಲ ಇದಕ್ಕೆ ಹಣಕಾಸಿನ ಹಂಚಿಕೆ ಮಾಡಬೇಕಲ್ವಾ. ಈಗ ನಮ್ದು ಹಣಕಾಸು ಆಯೋಗ ಅಂತಿದೆ ನ್ಯಾಷನಲ್ ಲೆವೆಲಲ್ಲಿ. ರಾಜ್ಯದಿಂದ ಏನು ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ 41% ವರ್ಟಿಕಲ್ ಡೆವಲ್ಯೂಷನ್ ಮಾಡಬೇಕು ಅಂತ ಹೇಳಿದೆ, ಹಣಕಾಸಿನ ಕೊಡಬೇಕು ಅಂತ ಹೇಳಿದೆ ಅನುದಾನವನ್ನು ಅಲ್ವಾ. ಸೊ ಅದೇ ತರ ರಾಜ್ಯದಿಂದನೂ ಕೂಡ ಪಂಚಾಯತ್ ರಾಜ್ಗಳಿಗೆ ಕೊಡಬೇಕಾಗತ್ತೆ ಹಣಕಾಸಿನ ಹಂಚಿಕೆನ. ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. 48% ಇತ್ತು, ಅದನ್ನ 50% ಹೆಚ್ಚಳ ಮಾಡಿದ್ದಾರೆ. ಸೊ ಸ್ಟೇಟ್ ಬಜೆಟಲ್ಲಿ 50% ಅಷ್ಟು ಪಂಚಾಯತ್ ರಾಜ್ಗೆ ಹೋಗಬೇಕು ಅಂತ. ಅದರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ, ಪಂಚಾಯತ್ ರಾಜ್ ಅಂದ್ರೆ ಪಂಚಾಯತ್ ರಾಜ್ ಒಂದೇ ಅಲ್ಲ, ಸ್ಥಳೀಯ ಸಂಸ್ಥೆಗಳು ಇದರಲ್ಲಿ 2 ಬರ್ತದೆ. ಲೋಕಲ್ ಗೌರ್ಮೆಂಟ್ ಅಲ್ಲಿ 2, ಒಂದು ಪಂಚಾಯತ್ ರಾಜ್, ಇನ್ನೊಂದು ಯಾವ್ದು ಹೇಳಿ, ಇದು ಮುನ್ಸಿಪಾಲಿಟಿ. ನಗರಗಳಲ್ಲಿ ಬರುತ್ತೆ ಇದು ಮುನ್ಸಿಪಾಲಿಟಿ, 2 ಬರುತ್ತೆ. 2 ಸ್ಥಳೀಯ ಸಂಸ್ಥೆಗಳು ಅಂತಾನೆ ಕರೆಯೋದು. ಎಷ್ಟು 48% ಇತ್ತು, ಅದನ್ನ 50, ನಿಮ್ಗೆ ಡೇಟಾಗಿ ಪರ್ಸೆಂಟೇ ಕೇಳ್ಬೋದು. ಎಷ್ಟಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಅಂತ 50% ಮಾಡಿದ್ದಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಿ, ಪಂಚಾಯತ್ ರಾಜ್ಗೆ 35%, ಮತ್ತೆ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಎಷ್ಟಪ್ಪ 15%. ಓಕೆ, ಈ ತರ ಬಿಡಿಸಿನೂ ಕೇಳ್ಬೋದು ನೋಡಿ. ಇಲ್ಲಿ 48%ರಿಂದ 50% ಹೆಚ್ಚಳ. ಇದರಲ್ಲಿ ಶೇಕಡ 35% ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ, ಶೇಕಡ 15% ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾಗಿದೆ. ಸೊ ಟೋಟಲ್ 50% ಕೊಡಬೇಕು, ಅದರಲ್ಲಿ 35% ಪಂಚಾಯತ್ ರಾಜು, 15% ಮುನ್ಸಿಪಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ, ಇದು ನೋಡಿ, ವಿಶ್ವಸಂಸ್ಥೆ 2026 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಘೋಷಿಸಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ನೋಡಿ, FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಇವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಡಿಕ್ಲೇರ್ ಮಾಡಿದ್ದು ಇವರು ವಿಶ್ವಸಂಸ್ಥೆ, ಬಟ್ ಈ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನೇತೃತ್ವದಲ್ಲಿ. ಈ ವರ್ಷವು ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಅಗತ್ಯ ಪಾತ್ರಗಳನ್ನು ಎತ್ತಿ ತೋರಿಸುತ್ತದೆ.
ಮತ್ತು ವಿಶ್ವದಾದ್ಯಂತ ಭೂ ಮಾಲೀಕತ್ವ, ಹಣಕಾಸು ಮತ್ತು ಕೃಷಿ ತರಬೇತಿಯಲ್ಲಿ ಲಿಂಗ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ನಿಮ್ಗೆ ಇದನ್ನೇ ಕೇಳ್ಬೋದು, ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರೋದು? FA ಮಾಡ್ತಿದೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ ವಿಶ್ವಸಂಸ್ಥೆ, ಆ ಥರ ಇರಲಿ. ಸೊ ನಿಮಗೆ ಪಂಚಾಯತ್ ರಾಜ್ಗೆ ಎಷ್ಟು ಅಲೋಕೇಟ್ ಮಾಡಿದೆ ಗೊತ್ತಾಯಿತು, 50%, ಅದರಲ್ಲಿ 35% ಪಂಚಾಯತಿಗೆ, ಪಂಚಾಯತ್ ರಾಜ್ಗಳಿಗೆ, 15% ಮುನ್ಸಿಪಾಲಿಟಿಗೆ. ನೆಕ್ಸ್ಟ್ ನೋಡಿ, ಪ್ರಗತಿ ಪಥ ಅಂತ ಸ್ಕೀಮ್ ಇದೆ. ಆಕ್ಚುಲಿ ಲಾಸ್ಟ್ ಬಜೆಟಲ್ಲಿ ಇಂಟ್ರೊಡ್ಯೂಸ್ ಆಗಿದೆ, ಇದು ಹೊಸ ಸ್ಕೀಮ್ ಅಲ್ಲ, ಲಾಸ್ಟ್ ಬಜೆಟಲ್ಲೇ ಬಂತು. ಪ್ರಗತಿ ಪಥ ಅಂತಂದ್ರೆ ಏನೋ ನೋಡಿ, ಇಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೊಳಿಸೋದು. ಗ್ರಾಮೀಣ ಭಾಗದಲ್ಲಿರುವಂಥ ರಸ್ತೆಗಳ ಅಭಿವೃದ್ಧಿ ಎಷ್ಟು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 7110 ಕಿಲೋಮೀಟರ್. ಈ ಕಿಲೋಮೀಟರ್ ಜಸ್ಟ್ 7000 ನೆನ್ಪಿಟ್ಕೊಳ್ಳಿ ಸಾಕು. ಪ್ರಗತಿ ಪಥ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿದೆ. ಈ ಪ್ರಗತಿ ಪಥ ಸ್ಕೀಮ್ಗೆ ಯಾರು ಫಂಡ್ ಮಾಡ್ತಾರೆ, ಯಾರು ನೆರವು ನೋಡ್ತಾರೆ, ಹಣಕಾಸಿನ ನೆರವು ಕೊಡೋದು ಯಾರು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನಿಮ್ಗೆ ಕ್ವಶನ್ ಇದು ಪ್ರಗತಿ ಪಥ ಏನು ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಪ್ರಗತಿ ಪಥ ಯೋಜನೆಗೆ ಯಾರು ಫಂಡ್ ಮಾಡ್ತಿದ್ದಾರೆ, ಸಾಲ ಕೊಡ್ತಿದ್ದಾರೆ ಅಂತ ಕೇಳ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು. ಈ ಸರಿ ಬಜೆಟಲ್ಲಿ ಪ್ರಗತಿ ಪಥ ಯೋಜನೆಗೆ ಎಷ್ಟು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸ್ತಿದ್ದಾರೆ ಅಂತಲೇ ಕೇಳ್ಬೋದು. 7000 ಅಂತ ನೆನ್ಪಿಟ್ಕೊಳ್ಳಿ, 7100 ಅಂತ ನೆನ್ಪಿಟ್ಕೊಳ್ಳಿಲ್ಲ ಅಂದರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇದು. ಗ್ರಾಮ ಪಂಚಾಯತಿಗಳ ಹೆಸರು ಚೇಂಜ್ ಮಾಡಿಬಿಡ್ತಿದ್ದಾರೆ. ಎಲ್ಲ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ನಾಮಕರಣ ಮಾಡ್ತಾರಂತೆ. ಓಕೆ, ಸೊ ಗ್ರಾಮ ಪಂಚಾಯತಿಗಳ ಹೆಸರಿನ ಮೇಲೆ ಏನಾಗುತ್ತೆ, ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ನೇಮು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅನಂತ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ಅನಂತ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ, ಇಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಂದ್ರೆ PPP ಅಂತ ಕರಿತೀವಿ ನಾವು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಸ್ಥಾಪಿಸುವ ಅನಂತ ಯೋಜನೆ ಅನುಷ್ಠಾನ. ವೆರಿ ಇಂಪಾರ್ಟೆಂಟ್. ಅನಂತ ಯೋಜನೆ ಏನು ಉದ್ದೇಶ ಅಂತ ಕೇಳಿದ್ರೆ, ಖಾಸಗಿಯವರು ಸಾರ್ವಜನಿಕ ಎರಡರ ಸಹಭಾಗಿತ್ವದಲ್ಲಿ ಈ ಸೋಲಾರ್ ಮೈಕ್ರೋ ಗ್ರಿಡ್ಗಳನ್ನ ಸ್ಥಾಪನೆ ಮಾಡೋದು. ಅಂದ್ರೆ ಸೌರ ವಿದ್ಯುತ್ ಏನಿದೆಯಲ್ಲ, ಸೌರ ಪ್ಯಾನಲ್ ಇಟ್ಕೊಂಡು ಗ್ರಿಡ್ ಕರೆಂಟ್ ಉತ್ಪಾದನೆ ಮಾಡೋಕೆ, ಅದನ್ನ ಸ್ಟೋರ್ ಮಾಡೋದಕ್ಕೆ ಗ್ರಿಡ್ ಅಂತ ಕರಿತೀವಲ್ವಾ. ಸೋಲಾರ್ ಮೈಕ್ರೋ ಸಣ್ಣದಾಗಿ ಓಕೆ ಮೈಕ್ರೋ ಗ್ರಿಡ್ಗಳನ್ನ ಸ್ಥಾಪಿಸುವಂತ ಒಂದು ಯೋಜನೆ ಅನಂತ ಯೋಜನೆ. ನೋಡಿ ಹೆಸರಿಂದ ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಅನಂತ ಯೋಜನೆ ಅಂದ್ರೆ ಏನಪ್ಪ ಇದು ಅಂತ ಅನ್ಸ್ಬಿಡುತ್ತೆ, ಬಟ್ ನೆನ್ಪಿಟ್ಕೊಳ್ಳಿ, ಸೋಲಾರ್ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಿರೋದು. ಅನಂತ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ? ಸೋಲಾರ್ ಮೈಕ್ರೋ ಗ್ರಿಡ್ಗಳ ಸ್ಥಾಪನೆ ಮಾಡೋದಕ್ಕೆ, ಸೋಲಾರ್ ಎನರ್ಜಿನ ಉತ್ಪಾದನೆ ಮಾಡಿ ಅದನ್ನ ಸ್ಟೋರ್ ಮಾಡೋದಕ್ಕೆ ಇರುವಂತ ಸಣ್ಣ ಸಣ್ಣ ಗ್ರಿಡ್ಗಳನ್ನ ಅಲ್ಲಲ್ಲಿ ಎಲ್ಲ ಕಡೆನೂ ಮಾಡೋದು. ಇದಕ್ಕೆ ಸಂಬಂಧಪಟ್ಟಿರೋದು ಅನಂತ ಯೋಜನೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿಯಿಂದ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಸಮತೋಲನ ಬಗ್ಗೆ ವರದಿ ಸಲ್ಲಿಕೆ. ಆಲ್ರೆಡಿ ನಾ ಲಾಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ 2000 ಇಸ್ವಿನಲ್ಲಿ ಒಂದು ಸಮಿತಿ ನೇಮಕ ಆಗಿತ್ತು. ಅದೇನಂತ DM ನಂಜುಂಡಪ್ಪ ವರದಿ ಅಂತ, ನಂಜುಂಡಪ್ಪ ಸಮಿತಿ ಅಂತ ಮಾಡಿದ್ರು. 2000 ಇಸ್ವಿನಲ್ಲೇ ಮಾಡಿದ್ರು, DM ನಂಜುಂಡಪ್ಪ ವರದಿ ಅಂತ. ಈ ಸರಿ KE ಯಾವ್ದು ಎಕ್ಸಾಮ್ ಆಯ್ತಲ್ಲ, AE ಎಕ್ಸಾಮು, ಆ AE ಎಕ್ಸಾಮ್ ಅಲ್ಲಿ ಇದರ ರಿಪೋರ್ಟ್ ಬಗ್ಗೆನೇ ಕೇಳಿದ್ದಾರೆ. ನಂಜುಂಡಪ್ಪ ವರದಿನಲ್ಲಿ ಯಾವ್ಯಾವ್ದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತಾನೆ 4 ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಪ್ರಾದೇಶಿಕ ಅಸಮತೋಲನ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕರ್ನಾಟಕದಲ್ಲಿ. ನೆಕ್ಸ್ಟ್ ನಿಮಗೆ ಎಸ್ಸೆ ಟಾಪಿಕಲ್ಲೂ ಇಂಪಾರ್ಟೆಂಟ್ ಇರ್ತದೆ, ರೀಜನಲ್ ಇಂಬ್ಯಾಲೆನ್ಸ್ ಅನ್ನೋದು. ಓಕೆನಾ, ಈಗ ಹೊಸ ಸಮಿತಿ ಬಂದಿದೆ, ಇದು 2000 ಹಳೇದಲ್ವಾ, 25 ವರ್ಷ ಆಗೋದು. ಅದಕ್ಕೆ ಈಗ ಹೊಸದಾಗಿ ಒಂದೊಂದು ಸಮಿತಿ ಮಾಡಿದ್ದಾರೆ, ಅದರ ಅಧ್ಯಕ್ಷರೇ ಪ್ರೊಫೆಸರ್ ಎಂ ಗೋವಿಂದರಾವ್ ಅಂತ. ಇದು ವರದಿಯನ್ನ ಕೊಟ್ಟಿದೆ. ಈ ವರದಿ ಏನು ಅಂತ ನಾನು ಲಾಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಏನೇನು ರಿಪೋರ್ಟ್ ಕೊಟ್ಟಿದೆ, ಮತ್ತೆ DM ನಂಜುಂಡಪ್ಪ ವರದಿ ಏನೇನು ರಿಪೋರ್ಟ್ ಕೊಟ್ಟಿತ್ತು, ಈ ವರದಿ ಎಂ ಗೋವಿಂದರಾವ್ ವರದಿ ಇದರಲ್ಲಿ ಏನು ರಿಪೋರ್ಟ್ ಇದೆ ಎರಡನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿ, ಕರೆಂಟ್ ಅಫೇರ್ಸ್ ವಿಡಿಯೋನ, ಅಲ್ಲಿ ನಿಮಗೆ ಸಿಗುತ್ತೆ ಇದ್ರ ಬಗ್ಗೆ. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಈ ವರದಿನಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಈ ಬಜೆಟ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನಂಬರ್ ಕೇಳ್ಬೋದು. ಈ ಗೋವಿಂದರಾವ್ ವರದಿ ಪ್ರಕಾರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕರ್ನಾಟಕ ಸರ್ಕಾರ ಎಷ್ಟು ಅಮೌಂಟ್ನ ಕೊಟ್ಟಿದೆ ಅಂತ. ಓಕೆನಾ, ಸೊ 4291 ಕೋಟಿ ರೂಪಾಯಿನ ಕೊಟ್ಟಿದೆ. ಓಕೆನಾ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, 5ನೇ ಆವೃತ್ತಿಯ ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ 2026 ಹಾಗೂ ರಾಜ್ಯ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ 2031 ಸಿದ್ಧಪಡಿಸೋದು. ನೋಡಿ, 2 ವರದಿಗಳನ್ನ ಸಿದ್ಧಪಡಿಸೋದಕ್ಕೆ ಬಜೆಟ್ ಅಲ್ಲಿ ಅಲೋ ಮಾಡಿದ್ದಾರೆ. 2 ವರದಿಗಳು ಯಾವುದು? ಫಸ್ಟ್ ಒನ್ ನೋಡಿ, ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ, ಇದು ಒಂದು. ಓಕೆನಾ, ಇದು 5ನೇದು, ಆಲ್ರೆಡಿ 5ನೇ ರಿಪೋರ್ಟ್. 4 ಸಲ ಆಲ್ರೆಡಿ ಬಂದ್ಬಿಟ್ಟಿದೆ, ಇದು 5ನೇ ರಿಪೋರ್ಟ್. ಇದೊಂದು ಮಾಡಬೇಕು ಅಂತ ಹೇಳಿದ್ದಾರೆ ಈ ವರ್ಷ. ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ 2026, ಇದೊಂದು ರಿಪೋರ್ಟ್ ಬರುತ್ತೆ ಈ ವರ್ಷ. ಇನ್ನೊಂದು ರಿಪೋರ್ಟು ರಾಜ್ಯ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ 2031. ನಿಮಗೆ ಕೇಳ್ಬೋದು ಕ್ವಶನ್ ಇದನ್ನ, ರಾಜ್ಯ ಈ ಸರಿ ಬಜೆಟ್ ಅಲ್ಲಿ ರಾಜ್ಯ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ ಯೋಜನೆಯನ್ನ ಯಾವ ವರ್ಷಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ ಕೇಳ್ಬೋದು. ಓಕೆ, ಇನ್ನು 5 ವರ್ಷಕ್ಕೆ ಟಾರ್ಗೆಟ್ ಇಟ್ಕೊಂಡಿರೋದು 2031. ಆ ಒಂದು ಉದ್ದೇಶ ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕಂದ್ರೆ ಏನೇನೆಲ್ಲ ಮಾಡಬೇಕು ಅನ್ನೋ ಒಂದು ರಿಪೋರ್ಟ್ನ ಸಿದ್ಧಪಡಿಸಬೇಕು. ಆ ಒಂದು ಯೋಜನೆ ಇದು. ಓಕೆನಾ, ಏನು ಯೋಜನೆ ನೋಡಿ, ಇದು ರಿಪೋರ್ಟ್, ಇದು ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ ಅಂತ ಈ ವರ್ಷ ಬರುತ್ತೆ. ಅದು ಇನ್ನೊಂದು ಯೋಜನೆ ತರ್ತಿದ್ದಾರೆ. ಏನು ಯೋಜನೆ ಅಂದ್ರೆ ರಾಜ್ಯ ಸಮಗ್ರವಾಗಿ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಂಬಂಧ ದೂರದೃಷ್ಟಿಯ ಯೋಜನೆ ಅಂತ 2031 ಅಂತ ಟಾರ್ಗೆಟ್ ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು ಅಂತ ಒಂದು ಯೋಜನೆ ಸಿದ್ಧಪಡಿಸೋದು. ಇದು ವೆರಿ ಇಂಪಾರ್ಟೆಂಟ್, ಇಯರ್ ನೆನ್ಪಿಟ್ಕೊಳ್ಳಿ 2030 ಅಂತ. ನೆಕ್ಸ್ಟ್ ಒನ್, ನಾಲೆಡ್ಜ್ ಪಾರ್ಕ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ? 2026-27 ಬಜೆಟ್ನಲ್ಲಿ ಕರ್ನಾಟಕದ ಯಾವ ಜಿಲ್ಲೆ, ಯಾವ ಪ್ರದೇಶದಲ್ಲಿ ಈ ನಾಲೆಡ್ಜ್ ಪಾರ್ಕ್ನ ಸ್ಥಾಪನೆ ಮಾಡೋದಕ್ಕೆ ಅನುಮೋದನೆ ದೊರೆತಿದೆ ಅಂತ ಕೇಳ್ಬೋದು ನಿಮಗೆ. ಜೇವರ್ಗಿ ಎಲ್ಲಿ ಬರುತ್ತೆ?
ಕಲಬುರಗಿ ಅಲ್ವಾ. ಸೊ ಕಲಬುರಗಿಯ ಜೇವರ್ಗಿನಲ್ಲಿ KKRDB ಅನುದಾನದಡಿಯಲ್ಲಿ ನಾಲೆಡ್ಜ್ ಪಾರ್ಕ್ನ ಸ್ಥಾಪನೆ ಮಾಡ್ತಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ನಗರ ಪ್ರದೇಶಗಳ ಆಯ್ದ ಜಾಗಗಳಲ್ಲಿ 100 ಮಿಯಾವಾಕಿ ಪಾರ್ಕ್ಗಳ ನಿರ್ಮಾಣ ಮಾಡ್ತಾರಂತೆ. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಕೇಳ್ಬೋದು, ಮಿಯಾವಾಕಿ ಫಾರೆಸ್ಟ್ ಅಂದ್ರೆ ಏನು ಅಂತ ಕೇಳ್ಬೋದು, ಮಿಯಾವಾಕಿ ಪಾರ್ಕ್ ಅಂದ್ರೆ ಏನು ಅಂತಾನು ಕೇಳ್ಬೋದು. ನೆಕ್ಸ್ಟ್ ಎಷ್ಟು ಪ್ರದೇಶಗಳಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. 100 ಮಿಯಾವಾಕಿ ಪಾರ್ಕ್ಗಳನ್ನ ಮಾಡ್ತಿದ್ದಾರೆ. ಈ ಬಜೆಟ್ ಅಲ್ಲಿ ಅನುಮೋದನೆ ದೊರೆತಿದೆ. ಫಸ್ಟ್ ಈ ಮಿಯಾವಾಕಿ ಪಾರ್ಕ್ ಅಂದ್ರೆ ಏನಂತ ನೋಡಿ. ಇಲ್ಲಿ ಮಿಯಾವಾಕಿ ಪಾರ್ಕ್ ಎಂಬುದು ಜಪಾನಿನ ಸಸ್ಯ ವಿಜ್ಞಾನಿ, ಇವರೊಬ್ಬರು ಬೊಟಾನಿಸ್ಟು ಡಾಕ್ಟರ್ ಅಕಿರಾ ಮಿಯಾವಾಕಿ ಅಂತ ಅವರ ಹೆಸರನ್ನ ಇಟ್ಬಿಟ್ಟಿದೆ. ಅವರು 1970ರ ದಶಕದಲ್ಲಿ ಕಂಡುಹಿಡಿದ ಒಂದು ವಿಶೇಷ ತಂತ್ರಜ್ಞಾನವಾಗಿದೆ. ಈ ಪದ್ಧತಿಯಲ್ಲಿ ಅತ್ಯಂತ ದಟ್ಟವಾದ ಮತ್ತು ವೇಗವಾಗಿ ಬೆಳೆಯುವ ಸಣ್ಣ ಕಾಡುಗಳನ್ನ ನಗರ ಪ್ರದೇಶಗಳಲ್ಲಿ ನಿರ್ಮಿಸಲಾಗುತ್ತೆ. ಯೂಸಲಿ ಫ್ರೆಂಡ್ಸ್ ಏನಾಗುತ್ತೆ ನೋಡಿ, ಇದು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಫಾರೆಸ್ಟ್ ಮಾಡೋಕ್ಕಾಗಲ್ಲ. ಈ ಪಾರ್ಕ್ಗಳಿರೋ ಜಾಗದಲ್ಲಿ ಚಿಕ್ಕ ಚಿಕ್ಕ ಫಾರೆಸ್ಟ್ ತುಂಬಾ ದಟ್ಟವಾಗಿ ಬೆಳೆಯೋ ತರ ಮಾಡ್ಬಿಡೋದು. ಅದು ಯಾವ ತರ ಇರ್ತದೆ ನೋಡಿ. ಇಲ್ಲಿ ಈ ಕಾಡುಗಳು ಸಾಮಾನ್ಯ ಕಾಡುಗಳಿಂದ 10 ಪಟ್ಟು ವೇಗವಾಗಿ ಬೆಳೀತಾವಂತೆ. ನಾರ್ಮಲ್ ಫಾರೆಸ್ಟ್ ಎಷ್ಟು ವೇಗದಲ್ಲಿ ಬೆಳೀತದೋ ಅದಕ್ಕಿಂತ 10 ಟೈಮ್ಸ್ ಸ್ಪೀಡ್ ಇರುತ್ತೆ ಇದು. ಓಕೆ, ಮತ್ತು 30 ಪಟ್ಟು ಹೆಚ್ಚು ದಟ್ಟವಾಗಿರುತ್ತೆ. ನೋಡಿ ಎಷ್ಟು ಥಿಕ್ನೆಸ್ ಇರುತ್ತೆ ಫಾರೆಸ್ಟ್ ಅಂತ, ಎಷ್ಟು ತಿಕ್ಕಾಗಿರುತ್ತೆ ಅಂತ. ಕೇವಲ 2 ಕಾರು ನಿಲ್ಲಿಸುವಷ್ಟು ಸಣ್ಣ ಜಾಗದಲ್ಲೂ ಸಹ ಇವುಗಳನ್ನು ಬೆಳೆಸಬಹುದು. ಸಣ್ಣ ಜಾಗದಲ್ಲೇ ಸಾಕು, ಇದನ್ನ ದಟ್ಟವಾಗಿ ಒಂಥರ ಫಾರೆಸ್ಟ್ ರೀತಿಯೇ ಬೆಳೆಸ್ಬಿಡ್ಬೋದು. ಮತ್ತು ತುಂಬಾ ವೇಗವಾಗಿ ಬೆಳೀತದೆ, 30 ಪಟ್ಟು ಹೆಚ್ಚು ದಟ್ಟವಾಗಿ ಬರ್ತದೆ. ಸೊ ಅದರ ನಿಯಮಗಳಿದೆ ನೋಡಿ. ಸ್ಥಳೀಯ ಸಸ್ಯಗಳನ್ನ ಬೆಳೆಸಲಾಗುತ್ತೆ. ದಟ್ಟವಾದಾಗಿ ನಾಟಿ ಮಾಡೋದು ಅಂದ್ರೆ 3 ರಿಂದ 5 ಸಸಿಗಳನ್ನ ನೆಡೋದು. 1 ಮೀಟರ್ ಜಾಗದಲ್ಲಿ 3 ರಿಂದ 5 ಸಸಿಗಳನ್ನ ನೆಟ್ಬಿಡೋದು. ಓಕೆ, ತುಂಬಾ ದಟ್ಟವಾಗಿ ಬರಬೇಕಲ್ಲ ಫಾರೆಸ್ಟ್. ವಿವಿಧ ಹಂತದ ಕಾಡು ನೋಡಿ, ತುಂಬಾ ಹೈಟ್ ಅಲ್ಲಿ ಕೆಲವೊಂದು ಮರಗಳು ಬೆಳೀತವೆ, ಅದರ ಸೆಕೆಂಡ್ ಹೈಟ್ ಅಲ್ಲಿ ಒಂದು ಮರ ಇರ್ತದೆ. ಅಂದ್ರೆ ವಿವಿಧ ಹಂತಗಳು, ಸ್ಟ್ಯಾಟಾ ತರ ಇರುತ್ತೆ ಫಾರೆಸ್ಟ್. ನಮ್ದು ಸ್ವಾವಲಂಬಿ ವ್ಯವಸ್ಥೆ. ಅಲ್ಲಿ ಯಾವ ತರ ಫಾರೆಸ್ಟ್ ಇರ್ತದೆ ಅಂದ್ರೆ ಅಲ್ಲಿ ಮಣ್ಣು, ಅಲ್ಲಿ ಗಿಡ ಎಲ್ಲ ಸೇರ್ಕೊಂಡು ಸ್ವಾವಲಂಬಿ ಆಗ್ಬಿಡ್ತವೆ. ಓಕೆನಾ, ಆ ತರನೇ ಅವೇ ಬೆಳ್ಕೊಂಡು ಹೋಗ್ತಾ ಇರ್ತವೆ. ಸ್ಟಾರ್ಟಿಂಗ್ ಸ್ವಲ್ಪ ಗೊಬ್ಬರ ಹಾಕ್ಬೇಕು, ಆನಂತರ ಏನು ಹಾಕ್ಬೇಕಾಗಿಲ್ಲ, ತಾನೇ ಬೆಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ಮಿಯಾವಾಕಿ ಪಾರ್ಕ್ ಅಂತ ಕರೀತಾರೆ. ನಗರ ಪ್ರದೇಶಗಳಲ್ಲಿ ಜಾಗ ಕಮ್ಮಿ ಇರ್ತದಲ್ವ, ಅಂಥ ಜಾಗದಲ್ಲಿ ಗ್ರೀನ್ ಕವರ್ನ ಹೆಚ್ಚು ಮಾಡೋಕೆ ಇಂಟ್ರೊಡ್ಯೂಸ್ ಮಾಡಿರೋದು. ಇದೊಂದು ಟೆಕ್ನಾಲಜಿ ಜಪಾನ್ ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ 100 ಇಂಥ ಪಾರ್ಕ್ಗಳನ್ನ ಮಾಡೋ ಪ್ಲಾನ್ ಇದೆ. ನೆಕ್ಸ್ಟ್ ನೋಡಿ, ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಪ್ರಾರಂಭ ಮಾಡ್ತಿದ್ದಾರೆ. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತ ಎಲ್ಲಿ ಮಾಡ್ತಿದ್ದಾರೆ ಅಂತ ಕೇಳೋದು. 2 ಜಿಲ್ಲೆಗಳಲ್ಲಿ, ಒಂದು ಧಾರವಾಡದಲ್ಲಿ, ಇನ್ನೊಂದು ಬೆಂಗಳೂರಲ್ಲಿ. ಸೊ ಧಾರವಾಡದಲ್ಲಿ 4, ಬೆಂಗಳೂರಲ್ಲಿ 2 ಮಾಡ್ತಾ ಇದ್ದಾರೆ. ಸೊ 2, 4 ಇರಲಿ. ಸೊ ಧಾರವಾಡ, ಬೆಂಗಳೂರು ಅಂತ ನೆನ್ಪಿಟ್ಕೊಳ್ಳಿ. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಗಳನ್ನ ಯಾವ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಅವಾಗಲೇ ಹೇಳಿದ್ದೀನಿ, ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದು ಕೂಡ ಈ 2 ಜಿಲ್ಲೆ ಅಲ್ವಾ. ಸೊ ಧಾರವಾಡ, ಬೆಂಗಳೂರು. ಸೊ ಆ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ರೂಲ್ಸ್ ತರ್ತಿದ್ದಾರೆ. ದ ಎಸ್ಟೇಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಂತ. ನಿಮಗೆ ಕ್ವಶನ್ ಏನು ಕೇಳ್ಬೋದು, ಈ ಬಜೆಟ್ ಅಲ್ಲಿ ದ ಎಸ್ಟೇಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಂತ ತರ್ತಿದ್ದಾರೆ. ಇದು ಏನು ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಓಕೆ, ನಗರ ನೋಡಿ ಏನು ಸಂಬಂಧಪಟ್ಟಿದೆ, ಉದ್ದೇಶ ಏನು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿಗಳ ನಿರ್ವಹಣೆ ಪ್ರಕ್ರಿಯೆಯನ್ನು ಸುಲಭಗೊಳಿಸೋದು. ಸೊ ಇದೆಲ್ಲ ಡಿಸ್ಪ್ಯೂಟ್ ಇರ್ತದಲ್ವಾ, ಆಸ್ತಿಗಳಿಗೆ, ಜಮೀನುಗಳ ಸಂಬಂಧ ಡಿಸ್ಪ್ಯೂಟ್, ವಿವಾದಗಳಿರ್ತಲ್ವಾ, ಅದನ್ನ ಎಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತ್ ರಾಜ್ ಹಳ್ಳಿಗಳಲ್ಲಿ ಬರೋದಿಲ್ಲ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಆಸ್ತಿಗಳ ನಿರ್ವಹಣೆ, ಓಕೆ, ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಒಂದು ಬರ್ತಾ ಇರುವಂತ ರೂಲ್ಸ್ ಯಾವುದಂದ್ರದ್ದು ದ ಎಸ್ಟೇಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಜಯಪುರ ಹಾಗೂ ಶಿವಮೊಗ್ಗ ವಿಮಾನ ನಿಲ್ದಾಣಗಳ ಆವರಣದಲ್ಲಿ ಕ್ರಮವಾಗಿ ನೋಡಿ, ಇಲ್ಲಿ 2 ಕಡೆ 2 ಇದನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಒಂದು ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಅಂತ, ಫ್ಲೈಟ್ ಟ್ರೈನಿಂಗ್ ಸ್ಕೂಲ್. ಇದನ್ನ ಎಷ್ಟು ಸ್ಥಾಪನೆ ಮಾಡ್ತಿದಾರಪ್ಪ, ವಿಜಯಪುರದಲ್ಲಿ. ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಬರ್ತಾ ಇರೋದಲ್ಲಿ ವಿಜಯಪುರದಲ್ಲಿ. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿ ಆಫ್ ಏರ್ಕ್ರಾಫ್ಟ್. ಸೊ ವಿಮಾನಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಅಸೆಂಬಲ್ ಮಾಡೋದು, ಇದೆರಡನ್ನ ಈ ಒಂದು ಕೇಂದ್ರವನ್ನು ಎಷ್ಟು ಸ್ಥಾಪನೆ ಮಾಡ್ತಿದ್ದಾರೆ ನೋಡಿ, ಇದು ಶಿವಮೊಗ್ಗದಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ, ಮ್ಯಾಚ್ ಮಾಡೋದಕ್ಕೆ ಕೇಳ್ಬೋದು. ಫ್ಲೈಟ್ ಟ್ರೈನಿಂಗ್ ಕೊಡೋದು, ವಿಮಾನ ತರಬೇತಿ ಸ್ಕೂಲ್ ಎಲ್ಲಿ ಬರ್ತಾ ಇದೆ, ವಿಜಯಪುರದಲ್ಲಿ. ಅದನ್ನ ಫ್ಲೈಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಅಸೆಂಬ್ಲಿ ಮಾಡೋದು ಎಲ್ಲಿ ಬರ್ತಾ ಇದೆ, ಶಿವಮೊಗ್ಗದಲ್ಲಿ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇನ್ನೊಂದು ವಾಹನಗಳ ಸ್ಕ್ರಾಪಿಂಗ್ ಸೌಲಭ್ಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಿದೆ. ವಾಹನಗಳು, ಹಳೆ ವಾಹನಗಳಿರ್ತದೆ, ಅದನ್ನೆಲ್ಲ ಸ್ಕ್ರಾಪ್ ಮಾಡಬೇಕಲ್ಲ. ಓಕೆ, ಸೊ ಅದನ್ನ ಎಲ್ಲಿ ಸ್ಥಾಪನೆ ಮಾಡ್ತೀರಾ ಅಂತ ಕೇಳ್ಬೋದು. ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದಾರೆ. ಓಕೆನಾ, ಚಿಕ್ಕಬಳ್ಳಾಪುರ ನೋಡಿ. ಇಲ್ಲಿ ಮೂಲಕ KIADB ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 100 ಎಕರೆ ಪ್ರದೇಶದಲ್ಲಿ ವಾಹನ ಸ್ಕ್ರಾಪಿಂಗ್ ಸೌಲಭ್ಯ ಘಟಕ ಸ್ಥಾಪನೆ ಮಾಡ್ತಿದ್ದಾರೆ. ಹಳೆ ವಾಹನಗಳೆಲ್ಲ ವೇಸ್ಟ್ ಯೂಸ್ ಆಗದಿರೋ ವಾಹನಗಳನ್ನೆಲ್ಲ ಸ್ಕ್ರಾಪ್ ಮಾಡಬೇಕಲ್ವಾ. ಸೊ ಅದಕ್ಕೊಂದು 100 ಎಕರೆನಲ್ಲಿ ಮಾಡ್ತಿದ್ದಾರೆ ಒಂದು ಘಟಕವನ್ನ. ಇಲ್ಲಿ ಒಂದು ಪ್ಲಾಂಟ್ ಇದೆ ಅನ್ನೋದು ಚಿಕ್ಕಬಳ್ಳಾಪುರ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡಿ, ಇವಾಗ ಇತ್ತೀಚೆಗೆ ಡೆಲ್ಲಿನಲ್ಲಿ ಒಂದು ಭಾರತ್ ಮಂಟಪ ಅಂತ ಮಾಡಿದ್ರು. ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗಳೆಲ್ಲ ನಡೆಯೋದಕ್ಕೆ ಒಂದು ಜಾಗ ಮಾಡಿದಲ್ಲ, ಭಾರತ್ ಮಂಟಪ ಅಂತ. ಅದೇ ತರ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ. ಎಲ್ಲಿ ಅಂತ ಕೇಳ್ತಾರೆ ನಿಮಗೆ. ಓಕೆ ನೋಡಿ, ಇಲ್ಲಿ ಎಲ್ಲಿ ಅಂತ. ಸಮ್ಮೇಳನ ಅಥವಾ ಶೃಂಗಸಭೆಗಳ ಆಯೋಜನೆಗಾಗಿ ಮೈಸೂರು ಲ್ಯಾಂಪ್ಸ್ ವರ್ಕ್ಸ್ ಲಿಮಿಟೆಡ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಅದರ ಆವರಣದಲ್ಲಿ PPP ಮಾದರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಕೇಂದ್ರ ಸಂಕೀರ್ಣ, ಓಕೆ, ಒಂದು ಕಾಂಪ್ಲೆಕ್ಸ್ ನ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಇವೆಂಟ್ಸ್ ಗಳು ನಡಿಬೇಕಂದ್ರೆ ಆ ಜಾಗದಲ್ಲಿ ನಡಿಬೇಕು, ಅದಕ್ಕೆ ಒಂದು ಒಳ್ಳೆ ಜಾಗ ಬೇಕು. ನಮ್ಗೆ ಈ ಜಾಗ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡ್ತಿದ್ದಾರೆ. ಏನಂತ, ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ನಡೆಸೋದಕ್ಕೆ. ಎಲ್ಲಿ ಮಾಡ್ತಿದ್ದಾರೆ ನೋಡಿ, ಮೈಸೂರಲ್ಲಿ. ಎಲ್ಲಿ ಅಂದ್ರೆ ಮೈಸೂರು ಲ್ಯಾಂಪ್ ವರ್ಕ್ಸ್ ಲಿಮಿಟೆಡ್ ಅಂತ ಏನು ಒಂದು ಫ್ಯಾಕ್ಟರಿ ಇದೆಯಲ್ವಾ, ಆ ಫ್ಯಾಕ್ಟರಿ ಆವರಣದಲ್ಲಿ ಮಾಡ್ತಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಎಲ್ಲಿ ಮಾಡ್ತಿದ್ದಾರೆ, ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರ ಸಂಕೀರ್ಣವನ್ನ ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಮೈಸೂರಲ್ಲಿ ಈ ಜಾಗದಲ್ಲಿ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್
ಒಂದು ಕೈಗಾರಿಕಾ ಪಾರ್ಕ್ ಸ್ಥಾಪನೆ ಆಗ್ತಿದೆ. ಕೈಗಾರಿಕಾ ಪಾರ್ಕ್ ಎಲ್ಲಿ ಸ್ಥಾಪನೆ ಆಗ್ತಿದೆ? 1000 ಎಕರೆ ಪ್ರದೇಶದಲ್ಲಿ ಫ್ರೆಂಡ್ಸ್. ಇದು 1000 ಎಕರೆ ಕೈಗಾರಿಕಾ ಪಾರ್ಕ್ ಎಲ್ಲಪ್ಪ? ಬೆಳಗಾವಿನಲ್ಲಿ ಬರ್ತಾ ಇದೆ. ಬೆಳಗಾವಿನಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಏರೋಸ್ಪೇಸ್ ಪಾರ್ಕ್ ಎಲ್ಲಿ ಬರ್ತಿದೆ? ಏರೋಸ್ಪೇಸ್ ಪಾರ್ಕ್ ನೋಡಿ ಇಲ್ಲಿ ಮೈಸೂರು ವಿಮಾನ ನಿಲ್ದಾಣದ ಸನಿಹ ಬರ್ತಾ ಇದೆ. ನಿಮ್ಗೆ ಇದನ್ನ ಇಲ್ಲೊಂದಿದೆ ನೋಡಿ ಹಂಗೆ, ಮಿತ್ರ ಏನದು PM ಮಿತ್ರ ಮೆಗಾ ಜವಳಿ ಪಾರ್ಕ್. ಇದು ಆಲ್ರೆಡಿ ಇದು ಈಗ ಬಂದಿರೋದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದನೇ ಬಂದಿರೋದು. PM ಮಿತ್ರ ಯೋಜನೆಯಡಿ ಮೆಗಾ ಜವಳಿ ಪಾರ್ಕ್, ಟೆಕ್ಸ್ಟೈಲ್ ಪಾರ್ಕ್ ನ ಮಾಡಿದ್ದಾರೆ. ಎಲ್ಲಿ? ಕಲಬುರಗಿನಲ್ಲಿ. ಈಗ ನೋಡಿ ಕ್ವಶನ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಮ್ಯಾಚ್ ಮಾಡಕ್ಕೆ ಹೇಳ್ತಾರೆ ಏನೇನಂತ, ಯಾವುದು ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರ ಸಂಕೀರ್ಣ ಒಂದ್ ಸೈಡು, ಕೈಗಾರಿಕಾ ಪಾರ್ಕು, ಏರೋಸ್ಪೇಸ್ ಪಾರ್ಕು, ಜವಳಿ ಪಾರ್ಕು, ಇವೆಲ್ಲಿದೆ ಅಂತ ಒಂದ್ ಸೈಡ್ ಕೊಟ್ಬಿಡೋದು. ಈ ಕಡೆ ಏನ್ ಕೊಡ್ತಾರೆ? ಆ ಜಿಲ್ಲೆಗಳನ್ನ ಕೊಡ್ತಾರೆ. ಯಾವ ಜಿಲ್ಲೆ? ಬೆಳಗಾವಿ, ಕಲಬುರಗಿ, ಈ ತರ ಜಿಲ್ಲೆಗಳನ್ನ ಕೊಡ್ತಾರೆ. ನಿಮಗೆ ಮ್ಯಾಚ್ ಮಾಡಕ್ಕೆ ಹೇಳ್ತಾರೆ ಈ ಪಾರ್ಕ್ಗಳನ್ನ. ಆಲ್ರೆಡಿ ನೀವು ಕ್ವಶನ್ ಪೇಪರ್ ಓದಿದ್ರೆ, ಕ್ವಶನ್ ಬ್ಯಾಂಕ್ಗಳನ್ನ ಬಿಡಿಸಿದ್ರೆ ಗೊತ್ತಿರ್ತದೆ. ಇವೆಲ್ಲ ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಕೇಳ್ಬೋದು. ಕೈಗಾರಿಕಾ ಪಾರ್ಕು, ಏರೋಸ್ಪೇಸ್ ಪಾರ್ಕು, ಜವಳಿ ಪಾರ್ಕ್ ಎಲ್ಲೆಲ್ಲಿದೆ ಅಂತ ನಾನು ಕೊಡ್ಬೋದು, ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಇವನೇ ಕೊಡ್ಬೋದು. ಎಲ್ಲಿ ಮಾಡ್ತೀವಿ ಕರ್ನಾಟಕದಲ್ಲಿ ಸಮಾವೇಶ, ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರವನ್ನ ಅಂತ ಈ ತರ ನಾನು ಕೇಳ್ಬೋದು. ಓಕೆ, ನೆಕ್ಸ್ಟ್ AI ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಇಸ್ರೋ ಮತ್ತು ಕಿಯೋನಿಕ್ಸ್ ಸಹಯೋಗದಲ್ಲಿ ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಸ್ಥಾಪನೆ. ಅಂದ್ರೆ ನಿಮ್ಗೆ ಏನ್ ಕೇಳ್ಬೋದು ಅಂದ್ರೆ, ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಅನ್ನ ಇಸ್ರೋ ಯಾರ ಸಹಯೋಗದೊಂದಿಗೆ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಕಿಯೋನಿಕ್ಸ್ ಅನ್ನೋ ಕಂಪನಿ, ಇದರ ಸಹಯೋಗದೊಂದಿಗೆ ಇಸ್ರೋ ಎರಡು ಸೇರಿ ಬೆಂಗಳೂರು ರೋಬೋಟಿಕ್ಸ್ ಮತ್ತು AI ಇನೋವೇಷನ್ ಝೋನ್ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ಒಂದು. ಇನ್ನೊಂದು ನೋಡಿ ಹಂಗೆ, IIIT ರಾಯಚೂರಿನಲ್ಲಿ AI ಶ್ರೇಷ್ಠತಾ ಕೇಂದ್ರ ಸ್ಥಾಪನೆ. ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ಯಾವ ಜಾಗದಲ್ಲಿ AI ಈ ಶ್ರೇಷ್ಠತಾ ಕೇಂದ್ರ, ಎಕ್ಸಲೆಂಟ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಕರೀತಾರಲ್ವಾ, ಸೊ ಇದನ್ನ AI ಶ್ರೇಷ್ಠತಾ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ IIT ಅಂದ್ರೆ. ಸೊ IIT ರಾಯಚೂರಿನಲ್ಲಿ ಮಾಡ್ತಾ ಇರೋದು. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವು. AI ಶ್ರೇಷ್ಠತಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ? IIT ರಾಯಚೂರು. ಓಕೆ, ನೆಕ್ಸ್ಟ್ ಒನ್. ಇದಾಯ್ತಲ್ವಾ? ಓಕೆ, ನೆಕ್ಸ್ಟ್ ಮೈಸೂರು ನಗರವನ್ನು ರಾಜ್ಯದ 2ನೇ IT ಸಿಟಿಯನ್ನಾಗಿ ಅಭಿವೃದ್ಧಿ. ರಾಜ್ಯದ ಯಾವ ಸಿಟಿಯನ್ನ 2ನೇ IT ಸಿಟಿಯನ್ನಾಗಿ ಮಾಡಲು ಯೋಜನೆ ಮಾಡ್ಕೊಂಡಿದೀವಿ ಅಂದ್ರೆ, ಅಬ್ಸರ್ವ್ ನಿಮ್ಗೆ ಗೊತ್ತಿರುತ್ತೆ, ಇದು ಮೈಸೂರೇ ಆಗಿರ್ಬೇಕು. ಓಕೆ, ಬೆಂಗಳೂರು ಬಿಟ್ಟರೆ ತುಂಬಾ ಡೆವಲಪ್ ಆಗಿರೋ ಸಿಟಿ ಮೈಸೂರೇ ಅಲ್ವಾ? ಸಾಫ್ಟ್ವೇರ್ ಸಂಬಂಧಪಟ್ಟಂಗೆಲ್ಲ ಜಾಸ್ತಿ ಕಂಪ್ನಿಗಳು ಅಲ್ಲಿ ಬರ್ತಾ ನಮಗೆ, ಇನ್ಫೋಸಿಸ್ ಈ ಥರ ಎಲ್ಲ. ಸೊ ಮೈಸೂರನ್ನ 2ನೇ IT ಸಿಟಿಯಾಗಿ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಏನು ಟ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡ್ರೋನ್ ಪರೀಕ್ಷಾ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ? ಡ್ರೋನ್ಗಳನ್ನ ಪರೀಕ್ಷಾ ಕೇಂದ್ರ ಸೌಲಭ್ಯ ಕೇಂದ್ರವನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದಾರೆ. ಡೈರೆಕ್ಟ್ ಇವೆಲ್ಲ ಫ್ರೆಂಡ್ಸ್, ಡ್ರೋನ್ ಪರೀಕ್ಷಾ ಸೌಲಭ್ಯ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡಿ, ಬೆಂಗಳೂರಲ್ಲಿ ನೆಹರು ತಾರಾಲಯ ಅಂತ ಇರ್ತದೆ. ಸೊ ನಾವು ಅಲ್ಲಿ ಹೋದ್ರೆ ಅಲ್ಲಿ ಫುಲ್ ಕ್ಲೋಸ್ ಮಾಡಿ ನಮಗೆ ಗ್ಲಾಸ್ ಎಲ್ಲ ಕೊಟ್ಟು 3D ಗ್ಲಾಸ್ಗಳನ್ನ, ನಕ್ಷತ್ರಗಳು, ಭೂಮಿ, ಈ ತರ ಬೇರೆ ಬೇರೆ ಗ್ರಹಗಳು ಇದನ್ನೆಲ್ಲ ತೋರಿಸ್ತಾ ಇರ್ತಾರಲ್ವಾ. ಸೊ ಅದೇ ತರ 6 ಹೊಸ ತಾರಾಲಯಗಳಿಗೆ ಅನುಮೋದನೆ ನೀಡಿದ್ದಾರೆ. ಎಲ್ಲೆಲ್ಲಿ ಅಂತ ಗೊತ್ತಿರಬೇಕು. ಟೋಟಲ್ ನಂಬರ್ 6 ಹೊಸ ತಾರಾಲಯಗಳನ್ನ ಎಲ್ಲೆಲ್ಲಿ ನೋಡಿ, ಒಂದು ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ, ಕೊಪ್ಪಳ, ಬೀದರ್, ಇವು 6 ಕಡೆ ಮಾಡ್ತಾ ಇದ್ದಾರೆ. ಸೊ 6 ಹೊಸ ತಾರಾಲಯಗಳನ್ನು ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ, ಕೊಪ್ಪಳ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಒಟ್ಟು 24 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು. ಎಷ್ಟು ಕಡೆ ಅಂತ ಕೇಳ್ಬೋದು, ಯಾವ ಜಿಲ್ಲೆ ಅಂತ ಕೇಳ್ಬೋದು. ತಾರಾಲಯ, ನೆಹರು ತಾರಾಲಯ ಇದೇನಿದೆ ಬೆಂಗಳೂರಲ್ಲಿ, ಆ ಥರ. ನೆಕ್ಸ್ಟ್ ನೋಡಿ, ಸಂತ ಶಿಶುನಾಳ ಶರೀಫ ಹಾಗೂ ವೀರ ರಾಣಿ ಬೆಳವಾಡಿ ಮಲ್ಲಮ್ಮ ಇವರ ಹೆಸರಿನಲ್ಲಿ ಪ್ರತ್ಯೇಕ ಪ್ರತಿಷ್ಠಾನ. ಶಿಶುನಾಳ ಶರೀಫರ ಬಗ್ಗೆ ನಿಮಗೆ ಓದಿರ್ತಾರೆ ಅಲ್ಲಿ, ಬಟ್ ಇವ್ರು ನೋಡಿ ವೆರಿ ಇಂಪಾರ್ಟೆಂಟ್. ಇವರು ವೀರ ರಾಣಿ ಬೆಳವಾಡಿ ಮಲ್ಲಮ್ಮ ಅಂತ ವೆರಿ ಫೇಮಸ್ ಫ್ರೆಂಡ್ಸ್. ಇವ್ರ ಬಗ್ಗೆ ನಿಮ್ಗೆ ಕ್ವಶನ್ ಆಗ್ಬೋದು ಡೈರೆಕ್ಟ್ ಆಗಿ. ವೀರರಾಣಿ ಬೆಳವಾಡಿ ಮಲ್ಲಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಒಂದು ಸ್ಟ್ರಾಂಗ್ ಮಹಿಳೆ ಫ್ರೆಂಡ್ಸ್ ಇವರು. ನೋಡಿ ಇಲ್ಲಿ ಬೆಳವಾಡಿ ಮಲ್ಲಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯವರು, ಜಿಲ್ಲೆಯ ವೀರರಾಣಿ ಆಗಿದ್ರು. ಮರಾಠರ ವಿರುದ್ಧ, ಅಂದ್ರೆ ಆಕ್ಚುಲಿ ಶಿವಾಜಿನೇ ಬರ್ತಾರಲ್ಲಿ, ಮರಾಠರಲ್ಲಿ ಶಿವಾಜಿ ವಿರುದ್ಧನೇ ಹೋರಾಟ ಮಾಡಿದಂಥವ್ರು ಇವರು. ಶಿವಾಜಿ ಏಕೆಂತ ಹೇಳ್ತೀನಿ ರೀ, ಮರಾಠರ ವಿರುದ್ಧ ಹೋರಾಡಲು ಮಹಿಳಾ ಸೇನೆಯನ್ನು ಸಂಘಟಿಸಿದ ಮೊದಲ ಮಹಿಳೆ, ವಿಶ್ವದ ಪ್ರಥಮ ಮಹಿಳಾ ಸೇನೆ ಕಟ್ಟಿದ್ದು ಬೆಳವಾಡಿ ವೀರರಾಣಿ ಮಲ್ಲಮ್ಮ. ನೋಡಿ ಇವ್ರು ಏನ್ ಮಾಡ್ತಾರೆ, ಈ ಮಲ್ಲಮ್ಮ, ಬೆಳವಾಡಿಯ ಮಲ್ಲಮ್ಮ, ಇದೊಂದು ಸಣ್ಣ ಸಂಸ್ಥಾನ ಬೆಳಗಾವಿನಲ್ಲಿರುತ್ತೆ. ಇವರ ದನಗಳನ್ನ ಶಿವಾಜಿಯ ಸೈನಿಕರು ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ. ಶಿವಾಜಿಯ ಸೈನಿಕರು ಅದ್ರ ವಿರುದ್ಧ ಈ ಬೆಳವಾಡಿ ಮಲ್ಲಮ್ಮ ಇದಾರಲ್ಲ, ಇವರ ಗಂಡ ಅಂದ್ರೆ ಅಲ್ಲಿನ ರಾಜ, ಆ ಸಂಸ್ಥಾನದ ರಾಜ, ಈ ಶಿವಾಜಿ ಸೇನೆಯ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ. ಹೋದಾಗ ಈ ಮಲ್ಲಮ್ಮನ ಗಂಡನ ರಾಜನ ಸಾಯಿಸ್ಬಿಡ್ತಾರೆ. ಓಕೆನಾ, ಕೊಂದ ವೀರಮರಣವನ್ನ ಹೋಗ್ತಾರೆ ಯುದ್ಧದಲ್ಲಿ. ಆಗ ಇವರು ಯುದ್ಧದ ನೇತೃತ್ವವನ್ನು ವಹಿಸ್ಕೋತಾರೆ. ಯಾರು? ಬೆಳವಾಡಿ ಮಲ್ಲಮ್ಮ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅವಾಗ ಶಿವಾಜಿ ಸೇನೆಯ ವಿರುದ್ಧ ಹೋರಾಡಿರ್ತಾರೆ ಇವರು. ಸೊ ಇವರು ಜಗತ್ತಿನಲ್ಲಿ ನೋಡಿ, ಇಲ್ಲಿ ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೈನ್ಯವನ್ನೇ ಕಟ್ಬಿಟ್ಟಿದ್ರು ಇವರು. ಮಹಿಳಾ ಸೈನ್ಯ ವಿಶ್ವದಲ್ಲೇ ಮೊದಲವರಂತೆ ನೋಡಿ ಇವರು. ಒಂದು ಮಹಿಳಾ ಸೈನ್ಯವನ್ನೇ ಕಟ್ಟಿದಂತ ವಿಶ್ವದ ಮೊದಲ ವೀರ ರಾಣಿ ಇವರು ಬೆಳವಾಡಿ ಮಲ್ಲಮ್ಮ, ಬೆಳಗಾವಿಯವರು. ಸೊ ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ನಿಮ್ಗೆ ಹಿಸ್ಟ್ರಿನಲ್ಲೇ ಕ್ವಶನ್ ಆಗ್ಬೋದು. ಇವ್ರು ಯುದ್ಧದಲ್ಲಿ ಏನಾಯ್ತು ಅನ್ನೋದಕ್ಕೆ 2 ವಿಷಯಗಳು ಸಂಬಂಧಪಟ್ಟಂಗೆ ಹೇಳ್ತಾರೆ. ಎಕ್ಸಾಕ್ಟ್ ಆಗಿ ಇಲ್ಲ ಅಂದ್ರೆ, ಇವ್ರು ಗಂಡ ಸತ್ತ ನಂತರ ಇವರು ಯುದ್ಧಕ್ಕೆ ನಿಂತ್ಕೋತಾರೆ. ಓಕೆ, ಮರಾಠರ ವಿರುದ್ಧ, ಶಿವಾಜಿ ವಿರುದ್ಧ ಯುದ್ಧಕ್ಕೆ ನಿಂತ್ಕೋತಾರೆ. ಆ ಯುದ್ಧದಲ್ಲಿ ಯುದ್ಧ ಏನಾಯ್ತು ಅನ್ನೋದಕ್ಕೆ 2 ವಿಷಯಗಳಿದೆ. ಒಂದು
ಇವರು ಶಿವಾಜಿ ಈ ವಿಷಯ ತಿಳ್ಕೊಂಡು ತಾನೇ ಬಂದು ಶಿವಾಜಿ ಈ ವಿಷಯ ತಿಳ್ಕೊಂಡು ತಾನೇ ಬಂದು ಆ ದನಗಳನ್ನೆಲ್ಲ ವಾಪಸ್ ಕೊಟ್ಟು ಆ ಮಹಿಳೆಯ ಒಂದು ವೀರತ್ವವನ್ನು ಕೊಂಡಾಡಿ ಹೋದ್ರು ಅಂತ ಒಂದು ಹೇಳ್ತಾರೆ. ಇನ್ನೊಂದು ಅಷ್ಟಾಗಿ ನಮಗೆ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿರೋದು ಸಿಗೋದಿಲ್ಲ. ಓಕೆ, ಸೊ ಇದರ ಯುದ್ಧದ ಪರಿಣಾಮ ಏನಾಯಿತು ಅನ್ನೋದು ಸಂಬಂಧಪಟ್ಟಾಗ ನಮ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಬಟ್ ಇದು ಇಲ್ಲಿ ವಿಷಯ ಗೊತ್ತಿರಬೇಕು ನಿಮಗೆ, ಶಿವಾಜಿ ವಿರುದ್ಧ ಇವರು ಶಿವಾಜಿಯ ಸೈನ್ಯದ ವಿರುದ್ಧ ಹೋರಾಡಿದಂಥ ಮಹಿಳೆಯರು, ಬ್ರಿಟಿಷರ ವಿರುದ್ಧನೂ ಕೂಡ ಹೋರಾಡಿದ್ರು. ಸೊ 17ನೇ ಶತಮಾನದಲ್ಲಿ ಬರ್ತಾರೆ, 17ನೇ ಶತಮಾನದಲ್ಲಿ ಬರ್ತಾರೆ. ವಿಶ್ವದ ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿದ್ದು ಬೆಳವಾಡಿ ಮಲ್ಲಮ್ಮ, ವೀರರಾಣಿ ಬೆಳವಾಡಿ ಮಲ್ಲಮ್ಮ. ಇವ್ರ ಹೆಸರು ಬಗ್ಗೆ ತಿಳ್ಕೊಂಡಿದ್ದೀನಿ, ನಿಮ್ಗೆ ಹಿಸ್ಟ್ರಿನಲ್ಲಿ ಕ್ವಶನ್ ಆಗ್ಬೋದು ಇವ್ರ ಬಗ್ಗೆ. ನೆಕ್ಸ್ಟ್ ಇಲ್ಲಿದಲ್ವಾ? ಓಕೆ, ನೋಡಿ ಇಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಅಧ್ಯಯನ ಪೀಠದಲ್ಲಿ ಏನು ಮಾಡ್ತಿದ್ದಾರೆ, ಡಾಕ್ಟರ್ UR ಅನಂತಮೂರ್ತಿ ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠವನ್ನು ಮಾಡ್ತಿದ್ದಾರೆ. ಅಂದರೆ ಕ್ವಶನ್ ಹೆಂಗೆ ಬರ್ಬೋದು, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಯಾರ ಹೆಸರಿನಲ್ಲಿ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು, ಡಾಕ್ಟರ್ UR ಅನಂತಮೂರ್ತಿ ಅವರ ಹೆಸರಲ್ಲಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಒಂದು ವಿಶ್ವಕೋಶವನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ಓಕೆ, ಗೋರ್ ಬಂಜಾರ ಸಮುದಾಯ, ಇದು ನಿಮ್ಗೆ ಡೇಟಾ ಕ್ವಶನ್ ಆಗುತ್ತೆ. ಗೋರ್ ಬಂಜಾರ ಸಮುದಾಯದ ವಿಶ್ವಕೋಶವನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ಓಕೆ, ಕರ್ನಾಟಕ ಸರ್ಕಾರನೇ ಮಾಡ್ತಾ ಇದೆ. ಒಂದು ನಾಟಕ ಪ್ರದರ್ಶನ ಮಾಡ್ತಿದೆ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ವತಿಯಿಂದನೇ ಮಾಡೋದಿಲ್ಲ. ನಾಟಕ ಪ್ರದರ್ಶನ ಯಾವ ಕಾದಂಬರಿ ಆಧಾರಿತ? ಕೊಳಗ ಅನ್ನೋ ಕಾದಂಬರಿ ಆಧಾರಿತ. ಕೊಳಗ, ನಿಮ್ಗೆ ಇದನ್ನ ಕಮ್ಯುನಿಕೇಶನ್ ಪೇಪರ್ಲಿ ಕನ್ನಡದಲ್ಲೇ ಕ್ವಶನ್ ಆಗ್ಬೋದು, ಕೊಳಗ ಕಾದಂಬರಿ ಯಾರ್ದು ಅಂತ. ನೋಡಿ ಇಲ್ಲಿ ನಾ ಡಿಸೋಜಾ ಅವರ ವಿರಚಿತ ಕೊಳಗ ಕಾದಂಬರಿ ಆಧಾರಿತ ನಾಟಕ ಪ್ರದರ್ಶನ. ಕೊಳಗ ಕಾದಂಬರಿ ಬರೆದಿದ್ದಾರಪ್ಪ ನಾ ಡಿಸೋಜಾ ಅವರ. ಸೊ ಸರ್ಕಾರ ಇವರ ಕೊಳಗ ಕಾದಂಬರಿ ಆಧಾರಿತ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದೆ. ನೆಕ್ಸ್ಟ್ ಖ್ವಾಜಾ ಬಂದೇ ನವಾಜ್ ಕುರಿತು ಅಹೋರಾತ್ರಿ ನಾಟಕ ಪ್ರದರ್ಶನ. ಇನ್ನೊಂದು ನಾಟಕ ಇದೆ ನೋಡಿ, ಅಹೋರಾತ್ರಿ ನಾಟಕ ಪ್ರದರ್ಶನ ಯಾವುದು? ಖ್ವಾಜಾ ಬಂದೇ ನವಾಜ್ ಅವರ ಕುರಿತು ನಡೀತಾ ಇದೆ. ಸೊ ಎರಡು ನಾಟಕಗಳು ಕರ್ನಾಟಕ ಸರ್ಕಾರ ಆರ್ಗನೈಸ್ ಮಾಡ್ತಾ ಇರೋದು, ಒಂದು ಖ್ವಾಜಾ ಬಂದೇ ನವಾಜ್ ಅವರು ಸಂಪಡಿದ್ದು, ಇನ್ನೊಂದು ನಾ ಡಿಸೋಜಾ ವಿರಚಿತ ಕೊಳಗ ಕಾದಂಬರಿ ಆಧಾರಿತ ಚಿತ್ರ. ಓಕೆ, ನೆಕ್ಸ್ಟ್ ಆಯ್ತಲ್ವಾ? ಓಕೆ, ನೋಡಿ ಇಲ್ಲಿ ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಪ್ರವಾಸೋದ್ಯಮ ಸರ್ಕ್ಯೂಟ್ ಅಭಿವೃದ್ಧಿ. ಅಂದರೆ ಯಾವ 3 ಜಿಲ್ಲೆಗಳನ್ನ ಸೇರಿ ಅಥವಾ ಯಾವ ಜಿಲ್ಲೆನಲ್ಲಿ ಈ ಒಂದು ಇದು ಬರ್ತಾ ಇದೆ ಅಂತ ಕೇಳುವ ನಿಮಗೆ, ಒಂದು ಪ್ರವಾಸೋದ್ಯಮ ಸರ್ಕ್ಯೂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ. ಓಕೆ, ಅದು ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಅಂತ ಈ 3 ಪ್ಲೇಸ್ಗಳನ್ನ ಸೇರಿ ಒಂದು ಸರ್ಕ್ಯೂಟ್ ಮಾಡಿದ್ದಾರೆ. ಪ್ರವಾಸೋದ್ಯಮ ಇಂಪ್ರೂವ್ ಮಾಡಬೇಕು ನಾರ್ತ್ ಕರ್ನಾಟಕದಲ್ಲಿ ಅಂದ್ಬಿಟ್ಟು. ಕಪ್ಪತಗುಡ್ಡ ಇದೆಲ್ಲ ಗೊತ್ತಿರುತ್ತೆ, ಗದಗ ಭಾಗದಲ್ಲಿ ಬರುತ್ತಲ್ವಾ. ಸೊ ಇದು ಪ್ರವಾಸೋದ್ಯಮ ಸರ್ಕ್ಯೂಟ್ ಹೊಸದಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಡೈರೆಕ್ಟ್ ಕ್ವಶನ್. ಅದು ನೆಕ್ಸ್ಟ್ ನೋಡಿ, ಒಂದು ರೋಪ್ ವೇ ಮಾಡ್ತಿದ್ದಾರೆ PPP ಮಾದರಿನಲ್ಲಿ. ಒಂದು ರೋಪ್ ವೇ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಒಂದು ಇದರಲ್ಲಿ ಹೋಗ್ತೀವಲ್ಲ ನಾವು ಚೈನಲ್ಲಿ, ಅದನ್ನ ರೋಪ್ ವೇ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ ನೋಡಿ, ಮುಳ್ಳಯ್ಯನಗಿರಿ ಟು ಸೀತಾಳಯ್ಯನಗಿರಿ. ವೆರಿ ಇಂಪಾರ್ಟೆಂಟ್. ರೋಪ್ ವೇ ಎಲ್ಲಿ ಬರ್ತಾ ಇದೆ? ಮುಳ್ಳಯ್ಯನಗಿರಿಯಿಂದ ಸೀತಾಳಯ್ಯನಗಿರಿ, 2 ಬೆಟ್ಟಗಳೇನಿದೆಯಲ್ಲ, ಸೊ ಕನೆಕ್ಟ್ ಮಾಡೋ ಥರ ರೋಪ್ ವೇ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಈ ಬಜೆಟಲ್ಲಿ ಅಲೋ ಮಾಡಿದ್ದಾರೆ PPP ಮಾದರಿನಲ್ಲಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಮಿಸ್ ಆಗಿದೆ ಅನ್ಸುತ್ತೆ. ಓಕೆ, ಇಲ್ಲೊಂದು ಮಿಸ್ ಆಗಿದೆ ಅಲ್ವಾ? ಬೆಳವಾಡಿ ಮಲ್ಲಮ್ಮ ಆಯಿತು. ಓಕೆ, ಕರೆಕ್ಟ್ ಇದೇನೆ. ನೆಕ್ಸ್ಟ್ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂಡಮಾನ್ನಲ್ಲಿ ಕರಾಳ ಶಿಕ್ಷೆಗೊಳಗಾದ ಕನ್ನಡಿಗರ ವೀರಗಾಥೆಯ ಕುರಿತು ನೋಡಿ ಅನಾಮಿಕ ಸ್ವತಂತ್ರ ಹೋರಾಟಗಾರರ ಕೃತಿಗಳ ಪ್ರಕಟಣೆ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಒಂದು ಕೃತಿಯನ್ನು ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡ್ತಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ ಇಲ್ಲಿ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದು ಅಂಡಮಾನ್ನಲ್ಲಿ ಕರಾಳ ಶಿಕ್ಷೆ, ಕರಿ ನೀರಿನ ಶಿಕ್ಷೆ ಅಂತ ಕರೀತಾರಲ್ವಾ, ಆ ಶಿಕ್ಷೆಗೆ ಒಳಗಾದಂಥ ಕನ್ನಡಿಗರು. ಓಕೆನಾ? ಇವರ ವೀರಗಾಥೆಯ ಕುರಿತು ಪುಸ್ತಕ ಬರ್ತಾ ಇರೋದು ಅನಾಮಿಕ ಸ್ವತಂತ್ರ ಹೋರಾಟಗಾರರು ಅಂತ ಬರ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಸ್ವತಂತ್ರ ಹೋರಾಟಗಾರರಲ್ಲಿ ಯಾವ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳೋರು, ಅಂಡಮಾನ್ನ ಕರಿ ನೀರಿನ ಶಿಕ್ಷೆ ಅಥವಾ ಕರಾಳ ಶಿಕ್ಷೆಗೊಳಗಾದಂಥ ಕನ್ನಡಿಗರ ಸಂಬಂಧಪಟ್ಟಂಗೆ ಬರ್ತಾ ಇರೋದು ಅನಾಮಿಕ ಸ್ವತಂತ್ರ ಹೋರಾಟಗಾರರು ಅಂತ ಕೃತಿ ಹೆಸರಿದು. ಓಕೆನಾ? ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ನೋಡಿ, ಸಶಕ್ತ ಕರ್ನಾಟಕದಡಿ ಬೆಳಗಾವಿ, ಗೋಕರ್ಣ, ಚಿತ್ರದುರ್ಗ ಮತ್ತು ಹಂಪಿಯಲ್ಲಿ ರಾಷ್ಟ್ರ ಮಟ್ಟದ ಮ್ಯಾರಥಾನ್ ಮಾಡ್ತಿದ್ದಾರೆ. ಸೊ ನ್ಯಾಷನಲ್ ಮ್ಯಾರಥಾನ್ ಎಲ್ಲಿ ಬರ್ತಾ ಇದೆ ಅಂತ ಕೇಳ್ಬೋದು ನೀವು. ಸಶಕ್ತ ಕರ್ನಾಟಕ ಅನ್ನೋ ಯೋಜನೆಯಲ್ಲಿ ಎಲ್ಲಿ ಮಾಡ್ತಿದ್ದಾರೆ ಅಂತ. ಸೊ ಬೆಳಗಾವಿ, ಗೋಕರ್ಣ, ಚಿತ್ರದುರ್ಗ ಮತ್ತು ಹಂಪಿನಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಮೈಸೂರಿನ ದಟ್ಟಗಳ್ಳಿಯಲ್ಲಿ ಆಧುನಿಕ ಸೈಕ್ಲಿಂಗ್ ವೆಲ್ಡ್ರೋಮ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೈಕ್ಲಿಂಗ್ ವೆಲ್ಡ್ರೋಮ್ ಅಂತ ಕರೀತಾರೆ ಇದನ್ನ. ನಿಮ್ಗೆ ಹೇಳ್ತೀನಿ ಏನಂತ ನೋಡಿ. ಮೈಸೂರಲ್ಲಿ ಮಾಡ್ತಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಮೈಸೂರಿನ ದಟ್ಟಗಳ್ಳಿನಲ್ಲಿ ಮಾಡ್ತಾ ಇರೋದು ಏನಂದ್ರೆ ಆಧುನಿಕ ಸೈಕ್ಲಿಂಗ್ ವೆಲ್ಡ್ರೋಮ್ ಅಂತ. ಈ ವೆಲ್ಡ್ರೋಮ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ಸೈಕಲ್ ಪಾತ್ ಮಾಡೋದು ಅಷ್ಟೇ. ನೋಡಿ ಇಲ್ಲಿ ವೆಲ್ಡ್ರೋಮ್ ಎಂಬುದು ಟ್ರ್ಯಾಕ್ ಸೈಕ್ಲಿಂಗ್ ಆಗಿ ಉದ್ದೇಶಿತ ಕ್ರೀಡಾಂಗಣವಾಗಿದೆ. ಸೈಕ್ಲಿಂಗ್ ಇರುವಂತ ಒಂದು ಟ್ರ್ಯಾಕ್ ಇದು. ಇದು ಕಡಿದಾದ ಇಳಿಜಾರಿದ ತಿರುವುಗಳನ್ನು ಹೊಂದಿರುವ ಅಂಡಾಕಾರದ ಟ್ರ್ಯಾಕ್ ಅನ್ನು ಹೊಂದಿದೆ. ಈ ಕಡಿದಾದ ಕೋನಗಳು ಸೈಕ್ಲಿಸ್ಟ್ಗಳು ಟ್ರ್ಯಾಕಿಂಗ್ ಜಾರಿಕೊಳ್ಳದೆ ಸುರಕ್ಷಿತವಾಗಿ ಹೆಚ್ಚಿನ ವೇಗವನ್ನು ಕಾಯ್ದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇಲ್ಲಿದೆ ನನ್ನ ಫ್ರೆಂಡ್ಸ್, ಇದೆ ರೈಲ್ವೆ ಟ್ರ್ಯಾಕ್, ಸೈಕ್ಲಿಂಗ್ ಟ್ರ್ಯಾಕ್ ಇದೊಂದು ಮಾಡ್ತಿದ್ದಾರೆ. ಎಲ್ಲಿ ಮಾಡ್ತಿದ್ದಾರೆ ಹೇಳಿ? ಎಲ್ಲಿ ಮಾಡ್ತಿದ್ದಾರೆ? ಇಲ್ಲೆಲ್ಲೋ ಮೈಸೂರಲ್ಲಿ ದಟ್ಟಗಳ್ಳಿನಲ್ಲಿ ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಈಗ ಕರ್ನಾಟಕದಲ್ಲೇ ಫಸ್ಟ್ ಇದು ಮಾಡ್ತಾ ಇರೋದು, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ರೋಪ್ವೇ ಇದಾಯ್ತಲ್ವಾ? ಓಕೆ, ನೋಡಿ ಇದು ಒಂದು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಅಂತಿದೆ. ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರು ನಗರ ಜಿಲ್ಲೆನಲ್ಲಿ ಒಂದು ದೊಡ್ಡ ಹುಲ್ಲುಗಾವಲಿದೆ ಫ್ರೆಂಡ್ಸ್.
ಅದನ್ನ ಹೆಸರುಘಟ್ಟ ಹುಲ್ಲುಗಾವಲು ಅಂತ. ಈಗ ಏನಂತ ಮಾಡಿದ್ದಾರೆ ನೋಡಿ, ಅದನ್ನ ಗ್ರೇಟರ್ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಅಂತ ಮಾಡಿದ್ದಾರೆ. ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ನೋಡಿ ಇಲ್ಲಿ, ದ ಗ್ರೇಟರ್ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ ಸ್ಪ್ಯಾನ್ಸ್ ಆನ್ ಏರಿಯಾ ಎಕ್ಸಾಕ್ಟ್ಲಿ, ನೋಡಿ ಇಲ್ಲಿ ಎಷ್ಟು 1000 ಎಕರೆ ಇದೆ ಅಂತ, 5678 ಎಕರೆ ಹುಲ್ಲುಗಾವಲು ಇದೆ ಫ್ರೆಂಡ್ಸ್. ಇದು ಬೆಂಗಳೂರು ಸಿಟಿನಲ್ಲೇ ಇದೆ, ಬೆಂಗಳೂರು ನಗರ ಜಿಲ್ಲೆನಲ್ಲೇ ಬರುತ್ತೆ ಇದು. ಓಕೆನಾ, 5,500 ನೆನ್ಪಿಟ್ಕೊಳ್ಳಿ. ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 23 ಸ್ಕ್ವೇರ್ ಕಿಲೋಮೀಟರ್, 23 ಚದರ ಕಿಲೋಮೀಟರ್ ಬರುತ್ತೆ. ದಿಸ್ ಪ್ರೊಟೆಕ್ಟೆಡ್ ಏರಿಯಾ ಇಸ್ ಲೊಕೇಟೆಡ್ ಇನ್ ದ ಯಲಹಂಕ, ನಿಮ್ಗೆ ಎಲ್ಲಿದೆ ಅಂತಾನೆ ಕೊಡ್ಬೋದು, ಬೆಂಗಳೂರಲ್ಲಿ ಯಲಹಂಕ ತಾಲೂಕು ಬರುತ್ತೆ. ಸೊ ರಫ್ಲಿ 30 ಕಿಲೋಮೀಟರ್ ಫ್ರಮ್ ನಾರ್ತ್ ವೆಸ್ಟ್. ಸೊ ಯಲಹಂಕ ತಾಲೂಕಲ್ಲಿ ಬರ್ತದೆ, ಬೆಂಗಳೂರು ನಗರದಲ್ಲಿ ಯಾವ ತಾಲೂಕು, ಯಲಹಂಕ ತಾಲೂಕಲ್ಲಿ ಬರ್ತದೆ. 5,500 ಎಕರೆ ಇದೆ, ಸುಮಾರು 23 ಚದರ ಕಿಲೋಮೀಟರ್ ಏರಿಯಾ ಬರುತ್ತೆ. ಓಕೆ, ಇದನ್ನ ಏನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ, ಪ್ರದೇಶ ಸಂರಕ್ಷಣೆ ಮತ್ತು ಅಭಿವೃದ್ಧಿ, ಅದರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಬಜೆಟ್ ಅಲ್ಲಿ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ, ಯಲಹಂಕದಲ್ಲಿ ಬರುತ್ತೆ. ಯಲಹಂಕ ತಾಲೂಕಲ್ಲಿ 5,500 ಎಕರೆ ಬರುತ್ತೆ. ನೆಕ್ಸ್ಟ್ ಒನ್, ಕರ್ನಾಟಕದ ಯಾವ ಭಾಗದಲ್ಲಿ ಚಿರತೆ ಪುನರ್ವಸತಿ ಕೇಂದ್ರನ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಚಿರತೆ ಪುನರ್ವಸತಿ ಕೇಂದ್ರ ಎಲ್ಲಿ ಮಾಡ್ತಾ ಇದ್ದಾರಪ್ಪ, ಬನ್ನೇರ್ಘಟ್ಟದಲ್ಲೇ ಮಾಡ್ತಾ ಇದ್ದಾರೆ ಚಿರತೆ ಪುನರ್ವಸತಿ ಕೇಂದ್ರ. ನೆಕ್ಸ್ಟ್, ಅರಣ್ಯೀಕರಣ ಕಾರ್ಯ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 75,000 ಹೆಕ್ಟೇರು ಪ್ರದೇಶದಲ್ಲಿ ಅರಣ್ಯೀಕರಣ ಅಂದ್ರೆ ಅಫಾರೆಸ್ಟೇಷನ್ ಪ್ರೋಗ್ರಾಮ್, ಅರಣ್ಯೀಕರಣ ಮಾಡೋದು, ಫಾರೆಸ್ಟ್ನ ಹೆಚ್ಚು ಮಾಡೋದು, ಮರಗಳಿಲ್ದಿರೋ ಜಾಗದಲ್ಲ ಮರಗಳನ್ನ ನೆಡೋದು. ಓಕೆನಾ, ಸೊ ಇಂಥ ಅರಣ್ಯೀಕರಣ ಕಾರ್ಯಕ್ರಮ ಎಷ್ಟು 1000 ಹೆಕ್ಟೇರ್ನಲ್ಲಿ ಮಾಡ್ತಿದ್ದಾರೆ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. 75,000 ಹೆಕ್ಟೇರ್ ಅಂತ ನೆನ್ಪಿಟ್ಕೊಳ್ಳಿ. 75,000 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯೀಕರಣ ಕಾರ್ಯಕ್ರಮನ ಮಾಡ್ತಿದ್ದಾರೆ. ನೆಕ್ಸ್ಟ್ ಒನ್, ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೈವಿಕ ಉದ್ಯಾನವನ. ನಿಮಗೆ ಆಲ್ರೆಡಿ ಲಾಸ್ಟ್ ಕರೆಂಟ್ ಅಫೇರ್ಸ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇದನ್ನ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೈವಿಕ ಉದ್ಯಾನ ನಿರ್ಮಾಣ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. ಈ ಹೆಸರಿನಲ್ಲಿ ಜೈವಿಕ ಉದ್ಯಾನ ಎಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ನೋಡಿ, ಬೆಂಗಳೂರಿನಲ್ಲಿ ಮಾದಪ್ಪನಹಳ್ಳಿನಲ್ಲಿ ಮಾಡ್ತಿದ್ದಾರೆ. ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಜೈವಿಕ ಉದ್ಯಾನವನ ನಿರ್ಮಾಣ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ವಿಶ್ವ ಬ್ಯಾಂಕ್ ನೆರವಿನಿಂದ ಒಟ್ಟು 5,000 ಕೋಟಿ ರು ವೆಚ್ಚದಲ್ಲಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ಮತ್ತು ವಿಪತ್ತು ನಿರ್ವಹಣಾ ಕಾಮಗಾರಿ. ಅಂದ್ರೆ ಕರ್ನಾಟಕದಲ್ಲಿ ಏನಂತ ಕ್ವಶನ್ ಕೇಳ್ಬೋದು ನೋಡಿ ನಿಮಗೆ, ಯಾರ ನೆರವಿನಿಂದ 5,000 ಕೋಟಿ ವೆಚ್ಚದಲ್ಲಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ಮತ್ತು ವಿಪತ್ತು ನಿರ್ವಹಣಾ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಕೇಳ್ಬೋದು. ವರ್ಲ್ಡ್ ಬ್ಯಾಂಕ್ ಅಂತ ನೆನಪಿಡ್ಬೋದು. ವಿಶ್ವ ಬ್ಯಾಂಕ್ ನೆರವಿನಿಂದ ಈ ವಿಪತ್ತು ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಪ್ರಜಾಸೌಧ ಎಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಪ್ರಜಾಸೌಧ ನೋಡಿ, ಬೈಲಹೊಂಗಲದಲ್ಲಿ ಮಾಡ್ತಿದ್ದಾರೆ. ಬೈಲ 2 ಕಡೆ, ಒಂದು ಬೈಲಹೊಂಗಲ ಮತ್ತೆ ಸಿರುಗುಪ್ಪ, 2 ಕಡೆ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವೆಲ್ಲ. ಪ್ರಜಾಸೌಧ, ಓಕೆನಾ, 2 ಕಡೆ, ಒಂದು ಬೈಲಹೊಂಗಲ, ಇನ್ನೊಂದು ಸಿರುಗುಪ್ಪ. ನೀವೇನು ಹೇಳ್ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ನಿಮಗೆ, ಬೈಲಹೊಂಗಲ ಯಾವ ಜಿಲ್ಲೆನಲ್ಲಿದೆ, ಸಿರುಗುಪ್ಪ ಯಾವ ಜಿಲ್ಲೆನಲ್ಲಿದೆ ಅಂತ ಹೇಳ್ಬೇಕೀಗ. ಸೊ 4ನೇ ಕ್ವಶನ್ ಅನ್ಸುತ್ತೆ, 4 ಅಥವಾ 5ನೇದು. ನೀವೆಲ್ಲ ಕ್ವಶನ್ ಮಾಡಬೇಕು, ನಾನು ಹೇಳೋವಾಗ ಹಂಗೆ ಕ್ವಶನ್ ಬರೆದಿಟ್ಕೊಂಡಿರ್ಬೇಕು, ಅವ್ನು ಹಂಗೆ ಕ್ವಶನ್ಗೆ ಆನ್ಸರ್ ಮಾಡಬೇಕು ಕಮೆಂಟಲ್ಲಿ. ವಿಡಿಯೋ ಎಲ್ಲ ಮುಗಿದ ನಂತರ, ವಿಡಿಯೋ ನೋಡುವಾಗೆಲ್ಲ ತಲೆ ಕೆಡಿಸ್ಕೋಬಾರ್ದು, ವಿಡಿಯೋ ಮುಗಿದ ನಂತರ ಮಾಡ್ಬೋದು. ಅಥವಾ ನೀವು ಅಲ್ಲೇ ವಿಡಿಯೋ ನೋಡುವಾಗಲೇ ಪಾಸ್ ಮಾಡಿ ಕಮೆಂಟ್ ಆನ್ಸರ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೂಡ ಮಾಡ್ಬೋದು, ನಿಮ್ಗೆ ಹೇಗಾಗುತ್ತೋ ಹಾಗೆ ಮಾಡಿ. ಸೊ ಬೈಲಹೊಂಗಲ ಯಾವ ಜಿಲ್ಲೆಗೆ ಬರುತ್ತೆ, ಸಿರುಗುಪ್ಪ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬೇಕು ನೀವು. ಸೊ ಪ್ರಜಾಸೌಧ ನಿರ್ಮಾಣ ಮಾಡ್ತಾರೆ ವೆಲ್ಡ್ ಪ್ಲೇಸಲ್ಲಿ. ನೆಕ್ಸ್ಟ್ ಒನ್, ಇಲಾಖೆ ದೇವಾಲಯಗಳಿಗೆ ಒಳಪಟ್ಟಿರುವ 259 ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸಲು ಜಲನಿಧಿ ಕಲ್ಯಾಣಿಗಳ ಕಾರ್ಯಕ್ರಮ, ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಜಲನಿಧಿ ಪುನಶ್ಚೇತನ ಯೋಜನೆ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕಲ್ಯಾಣಿಗಳಿಗೆ ಪುನಶ್ಚೇತನಗೊಳಿಸೋದು ಅಲ್ವಾ, ಕೊಳಗಳು ಅಂತ ಕರೀತಾರೆ ಕಲ್ಯಾಣಿಗಳು. ಜಲನಿಧಿ ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ ಅಂತ ಕರೀತಾರೆ. ಎಷ್ಟು, 259 ಕಲ್ಯಾಣಿ ಅಂದರೆ ಉಜ್ರಾ ಇಲಾಖೆಗೆ ಸೇರಿರುವಂಥ ದೇವಾಲಯಗಳಲ್ಲಿ ಮಾತ್ರ ಇದು. 259 ಕಲ್ಯಾಣಿಗಳನ್ನು ಪುನರುಜ್ಜೀವನ, ಕ್ಲೀನ್ ಮಾಡಿ ಮತ್ತಷ್ಟು ಉಳ್ಳೆಲ್ಲ ತೆಗೆದು ನೀಟಾಗಿ ಮಾಡೋದು ಅಂತ. ಓಕೆನಾ, ನೆಕ್ಸ್ಟ್, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ಶಿಫಾರಸುಗಳ ಅನುಷ್ಠಾನಕ್ಕೆ ಕ್ರಮ. ಆಕ್ಚುಲಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನ, ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ. ಕರ್ನಾಟಕದ 2ನೇ ಆಡಳಿತ ಸುಧಾರಣಾ ಆಯೋಗ ಬಂದಿದೆ, ಅದರ ಅಧ್ಯಕ್ಷರು ಯಾರು, ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಸೊ ಅದರ ಶಿಫಾರಸುಗಳನ್ನ ಅನುಷ್ಠಾನ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಅದೇನೇನು ರೆಕಮೆಂಡ್ ಮಾಡಿದೆ, ವೆರಿ ಇಂಪಾರ್ಟೆಂಟು. 2ನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ರೆಕಮೆಂಡೇಶನ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಎಕ್ಸಾಂಪಲ್ ಕ್ವಶನ್ ಆಗುತ್ತೆ ಅದ್ರ ಬಗ್ಗೆ. ನೆಕ್ಸ್ಟ್, ಹಳೆ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇದೆ ನೋಡ್ಬೋದು ನೀವು, ಅದರ ಡೀಟೇಲ್ ಆಗಿ ರಿಪೋರ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿನಿಮಿತ್ರ ಅಂತ ಒಂದು ಡಿಜಿಟಲ್ ಏಕಗವಾಕ್ಷಿ ವ್ಯವಸ್ಥೆಯನ್ನು ತರ್ತಿದ್ದಾರೆ. ಸಿನಿಮಿತ್ರ ಇದೇನು ಸಂಬಂಧಪಟ್ಟಿದೆ ನೋಡಿ, ಚಿತ್ರೀಕರಣಗಳಿಗೆ ಅಗತ್ಯವಿರುವ ಅನುಮತಿ ಅಂದ್ರೆ ಕೆಲವೊಂದು ಕಡೆ ಪರ್ಮಿಷನ್ ಬೇಕಾಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ ಮೂವಿ ಶೂಟ್ ಮಾಡೋದಕ್ಕೆ, ಅದಕ್ಕೆಲ್ಲ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಸಿನಿಮಿತ್ರ ಅಂತ ಒಂದು ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. ಓಕೆ, ಸಿನಿಮಿತ್ರ ಅಂತ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ಚಿತ್ರೀಕರಣ ಸ್ಥಳಗಳ ಮಾಹಿತಿ, ಎಲ್ಲೆಲ್ಲಿ ಚಿತ್ರೀಕರಣ ಮಾಡ್ಬೋದು ಮೂವಿಗಳು ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಅಭಿವೃದ್ಧಿಪಡಿಸಿದ್ದಾರೆ. ಇದು ಹೆಸರಲ್ಲೇ ಗೊತ್ತಾಗುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ನೋಡಿ, ಡಿಜಿಟಲ್ ದೃಶ್ಯ ಕರ್ನಾಟಕ ವೇದಿಕೆ ಏನಕ್ಕೆ ತಂದಿದ್ದಾರೆ ನೋಡಿ, ಇಲಾಖೆಗಳಲ್ಲಿನ ಛಾಯಾಚಿತ್ರಗಳು ಹಾಗೂ ವಿಡಿಯೋ ಡಾಕ್ಯುಮೆಂಟರಿಗಳನ್ನು ಡಿಜಿಟಲ್ ಮಾದರಿಗೆ ಪರಿವರ್ತಿಸಲು ಡಿಜಿಟಲ್ ದೃಶ್ಯ ಕರ್ನಾಟಕ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಿಮ್ಗೆ ಇದು ಡೈರೆಕ್ಟ್ ಕೇಳ್ತಾರೆ, ಡಿಜಿಟಲ್ ದೃಶ್ಯ ಕರ್ನಾಟಕ ವೇದಿಕೆ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ. ಇಲಾಖೆಗಳಲ್ಲಿ, ಗೌರ್ಮೆಂಟ್ ಇಲಾಖೆಗಳಿಂದ ಡಿಪಾರ್ಟ್ಮೆಂಟ್ಗಳು ಅಲ್ಲಿರುವ ಛಾಯಾಚಿತ್ರಗಳು, ಫೋಟೋಗಳು ಮತ್ತೆ ವಿಡಿಯೋ ಡಾಕ್ಯುಮೆಂಟರಿಗಳನ್ನ ಡಿಜಿಟಲ್ ಮಾದರಿಗೆ ಪರಿವರ್ತಿಸೋಕೆ ಮಾಡಿರುವಂಥದ್ದು. ಇದೊಂದು ಚೆನ್ನಾಗಿದೆ. ನೆಕ್ಸ್ಟ್, ಮೈಸೂರಿನ ಫಿಲ್ಮ್ ಸಿಟಿಯಲ್ಲಿ
ಮೈಸೂರು ಫಿಲ್ಮ್ ಸ್ಟೇ ಪ್ರವಾಸಿಗರಿಗೆ ಪಾಯಿಂಟ್ ಏನಿಲ್ಲ ಬಿಡಿ. ಇದು ನೋಡಿ, ದಿವಂಗತ ಪುಟ್ಟಣ ಕಣಗಾಲರವರ ನಿವಾಸವನ್ನು ವಸ್ತು ಸಂಗ್ರಹಾಲಯವಾಗಿ ರೂಪಿಸಲಾಗುವುದು. ಈ ಕೆಳಗಿನ ಯಾವ ಸಿನಿಮಾ ನಿರ್ದೇಶಕರ ನಿವಾಸವನ್ನು ವಸ್ತು ಸಂಗ್ರಹಾಲಯವಾಗಿ ರೂಪಿಸಕ್ಕೆ ಅನುಮತಿ ನೀಡಿದ್ದಾರೆ ಅಂತಂದ್ರೆ ಪುಟ್ಟಣ ಕಣಗಾಲ್, ಗೊತ್ತಿದೆ ಅಲ್ವಾ, ನಾಗರಹಾವು. ಸೊ ಸಿನಿಮಾ ಡೈರೆಕ್ಟರ್, ವೆರಿ ಫೇಮಸ್ ಕನ್ನಡ ಇವರು ಡೈರೆಕ್ಟರ್. ಸೊ ಪುಟ್ಟಣ ಕಣಗಾಲ್ ಅವರ ಮನೆಯನ್ನ, ವಾಸವಿದ್ದಂಥ ಮನೆಯನ್ನ ವಸ್ತು ಸಂಗ್ರಹ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಬೆಂಗಳೂರಿನಲ್ಲಿ ನಗರ ಪೊಲೀಸಿಂಗ್ ನಾವೀನ್ಯತೆ ಸಂಸ್ಥೆ ಸ್ಥಾಪನೆ. ನಿಮಗೆ ಸಿಟಿ ಪೊಲೀಸಿಂಗ್ ನಾವೀನ್ಯತಾ ಸಂಸ್ಥೆ ಎಲ್ಲಿ ಸ್ಥಾಪನೆ ಮಾಡ್ತೀರಾ ಅಂತ ಕೇಳ್ಬೋದು. ಬೆಂಗಳೂರಿನಲ್ಲೇ ಮಾಡ್ತಿದ್ದಾರೆ, ನಗರ ಪೊಲೀಸಿಂಗ್ ನಾವೀನ್ಯತಾ ಸಂಸ್ಥೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಆಹಾರ ಭತ್ಯೆ ಅಂತ ಏನು ಕೊಡ್ತಿದ್ರಲ್ವ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮತ್ತೆ ಆಫೀಸರ್ಗಳಿಗೆ 150 ರೂಪಾಯಿ ಕೊಡ್ತಾ ಇದ್ರು ಆಹಾರ ಭತ್ಯೆಯನ್ನ, ಇದನ್ನ 300 ರೂಪಾಯಿ ಡಬಲ್ ಮಾಡಿಬಿಟ್ಟಿದ್ದಾರೆ. ಓಕೆ, 2x. ಸೊ ಡಬಲ್ ಮಾಡಿದ್ದಾರೆ. ಓಕೆ, ನೆನ್ಪಿಟ್ಕೊಂಡಿರಿ. ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕೊಡ್ತಿದ್ದಂಥ ಆಹಾರ ಭತ್ಯೆಯನ್ನ 150 ರೂಪಾಯಿಂದ ಎಷ್ಟು ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ? 300 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ನೆಕ್ಸ್ಟ್, ಆಪರೇಷನ್ ಪರಿಶುದ್ಧೀಕರಣ ಏನಕ್ಕೆ ಸಂಬಂಧಪಟ್ಟಿದೆ? ಆಪರೇಷನ್ ಪರಿಶುದ್ಧೀಕರಣ ಹೆಸರಲ್ಲಂತೂ ಏನು ಗೊತ್ತಾಗಲ್ಲ, ಇದು ನೋಡಿ ಏನಂತ. ಕಾರಾಗೃಹಗಳಲ್ಲಿ ಮೊಬೈಲು, ಗಾಂಜಾ ಹಾಗೂ ಇನ್ನಿತರ ನಿಷೇಧ ವಸ್ತುಗಳ ಬಳಕೆ ಮತ್ತು ಅಕ್ರಮ ಚಟುವಟಿಕೆಗಳನ್ನ ತಡೆಗಟ್ಟಲು ಈ ಯೋಜನೆಯನ್ನು ತಂದಿದ್ದಾರೆ. ಈಗ ಜೈಲ್ಗಳಲ್ಲಿ ನಡೆಯುತ್ತಲ್ಲ ಫ್ರೆಂಡ್ಸ್, ಮೊಬೈಲ್ ಯೂಸ್ ಮಾಡೋದು, ಗಾಂಜಾ, ಅಲ್ಲೆಲ್ಲ ರೆಸ್ಟ್ರಿಕ್ಷನ್ಸ್ ಇರ್ತದೆ, ಏನೇನು ಯೂಸ್ ಮಾಡಬಾರ್ದು ಅಂತ. ಸೊ ಗಾಂಜಾ ಮತ್ತು ಇನ್ನಿತರೆ ಅಕ್ರಮ ಚಟುವಟಿಕೆಗಳು ನಡೀತವೆ ಜೈಲ್ಗಳಲ್ಲಿ, ಓಕೆನಾ, ಅದನ್ನ ತಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದೇ ಆಪರೇಷನ್ ಪರಿಶುದ್ಧೀಕರಣ. ಚೆನ್ನಾಗಿದೆ ಸ್ಕೀಮ್ ಇದು. ಎಷ್ಟೇ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಎಕ್ಸಾಮಲ್ಲಿ ಕೇಳೋ ಥರನೇ ಇದೆ. ಆಪರೇಷನ್ ಪರಿಶುದ್ಧೀಕರಣ ಏನಕ್ಕೆ ಸಂಬಂಧಪಟ್ಟಿದೆ? ಕಾರಾಗೃಹಗಳಲ್ಲಿ ಅಕ್ರಮ ಚಟುವಟಿಕೆಗಳು ಅದನ್ನು ತಡೆಯೋದಿಕ್ಕೆ ಬಂದಿರುವಂಥ ಒಂದು ಯೋಜನೆ. ನೆಕ್ಸ್ಟ್, ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಎಲ್ಲಿ ಅಂತ ಕೇಳೋದು. ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಮಾಡ್ತಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ, ಕೇಂದ್ರ ಕಾರಾಗೃಹದಲ್ಲಿ ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸಾರಿಗೆ. ಇದರಲ್ಲಿ ಇದು ನೋಡಿ, ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಇದೆ. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ, ಇದು ಈ ಯೋಜನೆ ಅನುಷ್ಠಾನ ಮಾಡ್ತಿದ್ದಾರೆ. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ನ 2,000 ಕೋಟಿ ರೂಗಳ ಯೋಜನೆ ಇದೊಂದು. ಯಾವ ಬ್ಯಾಂಕ್ ಇದಕ್ಕೆ ಸಹಾಯ ಮಾಡಿದೆ ಅಂತ ಕೇಳ್ಬೋದು. ಓಕೆನಾ, ವಿಶ್ವ ಬ್ಯಾಂಕ್. ಸೊ ವರ್ಲ್ಡ್ ಬ್ಯಾಂಕು ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಏನಿದೆಯಲ್ಲ, ಕರ್ನಾಟಕ ಎಲೆಕ್ಟ್ರಿಕ್ ವಾಹನಗಳ ಕಾರ್ಯಕ್ರಮ, ಇದಕ್ಕೆ ಫಂಡ್ ಮಾಡ್ತಾ ಇರೋದು ಯಾರು? ಸಾಲ ಕೊಟ್ಟಿರೋದು ವಿಶ್ವ ಬ್ಯಾಂಕ್. ನೆನ್ಪಿಟ್ಕೊಳ್ಳಿ, ವಿಶ್ವ ಬ್ಯಾಂಕ್ ಕೊಟ್ಟಿರೋದು. ಲಾಸ್ಟ್ ಪೇಜ್. ಈ ಕೋರ್ಟ್ಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ. ಈ ಕೋರ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ಕೋರ್ಟ್ ಅಂತ. ಎಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಅಂತ ಕೊಟ್ಟಿರೋ ವೆಚ್ಚದಲ್ಲಿ ಬೆಂಗಳೂರು, ಧಾರವಾಡ, ಕಲಬುರಗಿ, ಮೈಸೂರು 4 ಏನು ರೆವಿನ್ಯೂ ಡಿವಿಷನ್ಸ್ ಇದೆಯಲ್ಲ, ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರು ಕಡೆ ಒಂದು, ಧಾರವಾಡದಲ್ಲಿ ಒಂದು, ಕಲಬುರಗಿ ಒಂದು, ಮೈಸೂರಲ್ಲಿ ಈ ಕೋರ್ಟ್ನ ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲಿ ಅಂತ ಕೇಳ್ಬೋದು ನಿಮ್ಗೆ, ಯಾವ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಅಂತ ಕೇಳ್ಬೋದು. ಓಕೆ ನೋಡಿ, ಲಾಸ್ಟ್ ಪಾಯಿಂಟ್. ವಾಣಿಜ್ಯ ತೆರಿಗೆ, ಧ್ರುವೀಕೃತ ನೈಸರ್ಗಿಕ ಅನಿಲ ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆ, ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ ಅನ್ನ ನೋಡಿ, ಇಲ್ಲಿವರೆಗೆ ಎಷ್ಟಿತ್ತು? 14.34% ಇತ್ತು, 14.34% ಇತ್ತು. ಈಗ ಅದನ್ನ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನೋಡಿ, 5% ಇಳಿಸ್ಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಇದರಿಂದ ಕಮ್ಮಿ ಬೆಲೆಗೆ LNG ಸಿಗುತ್ತೆ ಕರ್ನಾಟಕದಲ್ಲಿ ಇನ್ಮೇಲೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್ನ ಎಷ್ಟರಿಂದ ಎಷ್ಟು ಇಳಿಸಿದ್ದಾರೆ ಅಂತ ಕೇಳ್ಬೋದು, ಎಷ್ಟೇ ಕಮ್ಮಿ ಮಾಡಿದ್ದಾರೆ ಅಂತ. 14.34% ಇಂದ 5% ಇಳಿಸ್ಬಿಟ್ಟಿದ್ದಾರೆ. ಯಾವುದು? ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ನ. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಏನಾಗಿತ್ತು ಅಂತಂದರೆ ಕರ್ನಾಟಕ ಬಜೆಟ್ 2026-27ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಅದರಲ್ಲಿ ಗೌರ್ಮೆಂಟೇ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಏನಿತ್ತು ಹೈಲೈಟ್ಸ್ ಅಂತ, ಅದನ್ನೇ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಬಜೆಟ್ಗೆ ಸಂಬಂಧಪಟ್ಟಂತೆ. ಇನ್ನು ಯೋಜನೆಗಳು ಇವೆಲ್ಲವೂ ಏನಿರುತ್ತೆ ಎಕನಾಮಿಕ್ ಸರ್ವೆನಲ್ಲಿ ಡೀಟೇಲ್ ಆಗಿ ಬರ್ತವೆ. ಎಕನಾಮಿಕ್ ಸರ್ವೆ ತಗೊಂಡಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡುವ. ಓಕೆನಾ. ಸೊ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ನೀವು ಕಡ್ಡಾಯವಾಗಿ ಕಮೆಂಟ್ ಮೂಲಕ ತಿಳಿಸಲೇಬೇಕಾಗುತ್ತೆ. ಯಾಕಂದರೆ ನನಗೆ ವಿಡಿಯೋ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ನಾನು ಕೇಳಿರೋ 4-5 ಕ್ವಶನ್ ಏನಿದೆ ಅದರಲ್ಲಿ ಆನ್ಸರ್ ಮಾಡಿಬಿಡಿ. ಆ ಕ್ವಶನ್ ಕೇಳ್ತಿದ್ದಂಗೆ ವಿಡಿಯೋ ಪಾಸ್ ಮಾಡೋದು, ಆನ್ಸರ್ ಮಾಡಿಬಿಡೋದು, ಕಮೆಂಟಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು, ಆ ಥರ ಮಾಡ್ಕೊಳ್ಳಿ. ಓಕೆನಾ. ಸೊ ಆಗ ಕಮೆಂಟು ಮಾಡ್ದಂಗೆ ಆಗುತ್ತೆ. ಕ್ವಶನ್ಗಳು ಮರ್ತ್ಬಿಡ್ತಿಲ್ಲ ಅಂತ, ಆ್ಯಕ್ಚುಲಿ ನಾನೇ ಮರ್ತ್ಬಿಟ್ಟಿರ್ತೀನಿ. ಏನು ಕ್ವಶನ್ ಕೇಳಿದ್ದೆ ಅನ್ನೋದನ್ನ ಆನಂತರ ನೋಡೋಕೋದ್ರೆ ಇದು ಆಪ್ಷನ್ ಕೊಟ್ಟಿರ್ತಾರಲ್ವ, ನಾನು ಏನು ಕೇಳಿದ್ದೀನಿ ಇದನ್ನಂತ ಮರ್ತೇ ಬಿಟ್ಟಿರ್ತೀನಿ, ಆ ಥರ ಆಗಿಬಿಡುತ್ತೆ. ಸೊ ನೀವು ಆನ್ಸರ್ ಮಾಡಿ ಸರ್, ಪರವಾಗಿಲ್ಲ. ಸೊ ಯಾವ ಥರ ಕ್ವಶನ್ ಕೇಳ್ತೀನಿ ಅಂದರೆ ನಾನು ನಿಮಗೆ ಎಕ್ಸಾಮಲ್ಲಿ ನೆಕ್ಸ್ಟ್ ಕೇಳುವಂಥ ಕ್ವಶನೇ ಕೇಳಿರ್ತೀನಿ. ಸೊ ಹಾಗಾಗಿ ನೀವು ಆನ್ಸರ್ ಮಾಡಿ ಕೇಳಿರೋ ಕ್ವಶನ್ಗಳಿಗೆ. ಸೊ ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡುವ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.